ನಮಸ್ಕಾರ. ಶುಭೋದಯ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಶುಭೋದಯದ ಅಂಗಳದಲ್ಲಿ ಪ್ರತಿದಿನ ಒಬ್ಬೊಬ್ಬ ಅತಿಥಿಗಳು ಬರ್ತಾರೆ. ಸಾಕಷ್ಟು ಜನ ತಮ್ಮ ಅನುಭವಗಳನ್ನ ಹಂಚ್ಕೊಳ್ತಾರೆ. ಸಾಕಷ್ಟು ಜನ ಗಣ್ಯರು ಅದಾಗಲೇ ಈ ಶುಭೋದಯದ ನಮ್ಮ ಅಂಗಳಕ್ಕೆ ಬಂದು ಆ ಒಂದು ಆಸನದಲ್ಲಿ ಕುಳಿತುಕೊಂಡು ನಮ್ಮನ್ನ ರಂಜಿಸಿದವರಿದ್ದಾರೆ, ನಮಗೆ ಸಾಕಷ್ಟು ಸ್ಫೂರ್ತಿಯನ್ನ ನೀಡಿದವರು ಇದ್ದಾರೆ. ಆದ್ರೆ ವಿಶೇಷ ಅನ್ಸೋದು ಏನು ಅಂತಂದ್ರೆ ರೆಹಮಾನ್, ಈ ನಮ್ಮ ಆಸನಕ್ಕೆ ಈ ಸಂಗೀತಗಾರರು, ವಿಶೇಷವಾಗಿ ಹಾಸ್ಯ ಕಲಾವಿದರು ಬರ್ತಾರಲ್ಲ, ಅವಾಗಿನ ರಂಗೇ ಬೇರೆ ಆಗಿರತ್ತೆ. ಹಾಗಾಗಿ ಇವತ್ತು ನಮ್ಮ ಒಬ್ಬ ಅತಿಥಿ ಯಾರಿದ್ದಾರೆ ಅಂತ ಹೇಳಿ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ. ಯಾಕಂದ್ರೆ ಇವತ್ತಿನ ನಮ್ಮ ಬೆಳಗ್ಗೆ ಏನಿದೆಯಲ್ಲ, ಅದೊಂದು ಸುಂದರವಾದಂತಹ ನಗುವಿನ ಬೆಳಗಾಗ್ಲಿದೆ. ಹಾಗಾಗಿ ಇವತ್ತು ಯಾರಿದ್ದಾರೆ ನಮ್ಮ ಈ ಶುಭೋದಯ ಕರ್ನಾಟಕದ ಅಂಗಳದಲ್ಲಿ ಅಂತ ತಿಳ್ಕೊಳ್ಳೋ ಆಸೆ ನಿಮ್ಮೆಲ್ರಿಗೂ ಇರುತ್ತೆ. ಅವ್ರು ಯಾರು ಅಂತ ಹೇಳಿ ಚಿಕ್ಕ ಪರಿಚಯ ಇದೆ, ಅದನ್ನ ನೋಡ್ಕೊಂಡ್ ಬರೋಣ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಗಂಧನ ಕರೆಯೋಲೆ. ಆ ಆಟ ಊಟ ಓಟ ಕನ್ನಡ ಮೊದಲನೇ ಪಾಠ, ಕನ್ನಡ ಪಾಠವ ಕಲಿತವಗೆ ಜೀವನವೇ ರಸದೂಟ. ಈ ಕನ್ನಡದ ಅಕ್ಷರಮಾಲೆ ಹಾಸ್ಯ ಕಲಾವಿದ ಮೈಸೂರು ಆನಂದ್. ಮೂಲತಃ ಮೈಸೂರಿನವರೇ ಆದ ಮೈಸೂರು ಆನಂದ್ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡ್ರು. ಬಡತನದಲ್ಲೇ ಬೆಳೆದ ಇವರು ಸಂಜೆ ಕಾಲೇಜಿನಲ್ಲಿ ಡಿಪ್ಲೊಮಾ, ನಂತರ ಎಂಜಿನಿಯರಿಂಗ್ ಪದವಿಯನ್ನ ಪಡೆದ್ರು. ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಇವರಿಗೆ ಹಾಸ್ಯ ಪ್ರವೃತ್ತಿ ತಾಯಿಯಿಂದ ಬಂದಿದೆ ಅಂತೆ. 1983ರಲ್ಲಿ ಗೆಜ್ಜೆ ಹೆಜ್ಜೆ ತಂಡದಲ್ಲಿ ವಿಡಂಬನಾತ್ಮಕ ಬೀದಿ ನಾಟಕಗಳಲ್ಲಿ ಭಾಗವಹಿಸುವ ಮೂಲಕ ಹಾಸ್ಯ ಕ್ಷೇತ್ರಕ್ಕೆ ಕಾಲಿಟ್ರು. ಸುಮಾರು 6,000ಕ್ಕೂ ಹೆಚ್ಚು ಹಾಸ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವ ಮೈಸೂರು ಆನಂದ್ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಅಮೆರಿಕ, ಸಿಂಗಪೂರ್, ದುಬೈ, ಇಂಗ್ಲೆಂಡ್ ಹೀಗೆ ವಿದೇಶಗಳಲ್ಲೂ ಹಾಸ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಅಕ್ಕ ಸಮ್ಮೇಳನದಲ್ಲೂ ಭಾಗವಹಿಸಿದ್ದಾರೆ. ಇವರ ಹಾಸ್ಯ ಮಾತಿನ 2 ಧ್ವನಿ ಸುರುಳಿಗಳು ಬಿಡುಗಡೆಯಾಗಿವೆ. ಹೊನ್ನವಳ್ಳಿ ಕೃಷ್ಣ ಜೊತೆಗೂಡಿ ನೀರಿನ ಅಲೆಯ ಉಂಗುರ ಎಂಬ ಕ್ಯಾಸೆಟ್ ಬಿಡುಗಡೆ ಮಾಡಿದ್ದಾರೆ. ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲೂ ನಟಿಸಿರುವ ಇವರನ್ನು ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ. ಹಾಸ್ಯದಿಂದ ಆರೋಗ್ಯ ವೃದ್ಧಿಸುತ್ತದೆ, ಅನೇಕ ಕಾಯಿಲೆಗಳನ್ನು ದೂರ ಮಾಡಬಹುದು ಎನ್ನುವ ಶ್ರೀ ಮೈಸೂರು ಆನಂದ್ ಹೀಗೆ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾ ಇರಲಿ, ಜನರನ್ನ ರಂಜಿಸುತ್ತಿರಲಿ ಎಂಬ ಹಾರೈಕೆಯೊಂದಿಗೆ ಶುಭೋದಯ ಕರ್ನಾಟಕ ತಂಡ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದೆ. ಮಂಗಳವ್ರೆ, ನಮ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೈಮರ್ ಹೇಳ್ಬಿಡ್ಬೇಕು. ಇವತ್ತು ಯಾವಾಗಲೂ ಫ್ಲೈಟ್ ಅಲ್ಲಿ ಕೂತಾಗ ನಿಮ್ಮ ಸೀಟ್ ಬೆಲ್ಟ್ ಗಳನ್ನ ಗಟ್ಟಿಯಾಗಿ ಹಾಕೊಳ್ಳಿ ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ಮ ಚೇರ್ ಗಳಿಗೆ ಇವತ್ತು ಭದ್ರವಾಗಿರಿ. ಯಾಕಂದ್ರೆ ನೀವು ನಗ್ತಾ ಚೇರಿಂದ ಕೆಳಗೆ ಬಿದ್ದು ಇಂಜುರಿ ಮಾಡ್ಕೊಂಡ್ರೆ ನಾವು ಜವಾಬ್ದಾರ. ಓಕೆ, ಹಾಗೆ ಬೆಳಿಗ್ಗೆ ಯಾವ್ದೋ ಒಂದು ಹಾಡು ಗುನ್ಗುನಿಸ್ತಾ ಇದ್ರಿ ರೆಹಮಾನ್. ಏನ್ ಗೊತ್ತಾ, ಇವತ್ತಿನ ಅತಿಥಿ ಕೂಡ ಸಂಬಂಧಪಟ್ಟವರು. ಹಾಗಾಗಿ ಆ ಹಾಡು ನೆನಪಾಗಿ ನನಗೆ ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ನೆನಪಾಗ್ತಿದ್ರು. ಹಾಗೆ ಎಷ್ಟೊಂದ್ ಜನ ಕಲಾವಿದರು. ರಾಜ್ಕುಮಾರ್ ಅವರು ಬಹಳ ಖ್ಯಾತಿ ಪಡೆದಂತ ಹಾಡು. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯಂದೇ ನೀ ತಿಳಿ, ಅದರಿಂದ ನೀ ಕಲಿ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನಗಬೇಕು, ನಗಿಸಬೇಕು, ಅದೇ ನನ್ನ ಧರ್ಮ, ನಗಲಾರೆ ಅಳುವೆ ಎಂದರೆ ಅದು ನಿಮ್ಮ ಕರ್ಮ. ನೋಡಿ, ಇದಕ್ಕೆ ನೀವು ನನಗೆ ಹೇಳಿಸಿದ್ದು ಹಾಡನ್ನ ನಿಮಗೆ ಕೌಂಟರ್ ಕೊಡ್ಸೋದಕ್ಕೆ ಅಂತಾನೆ. ಎನಿವೆ, ಒಂದು ಫಾರ್ಮಲ್ ಆಗು ವೆಲ್ಕಮ್ ಮಾಡೋಣ ಮೈಸೂರು ಆನಂದ್ ಅವ್ರಿಗೆ. ಆಮೇಲೆ ಮೈಸೂರಿಂದಾನೇ ಬಂದಿದ್ದಾರೆ ಮೈಸೂರು ಆನಂದ್ ಅವರು. ವಿಚಾರ ಮಾಡ್ಕೋಬಾರ್ದು ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್. ಸ್ವಾಗತ. ಹೇಳಿ ಸರ್, ಹೇಗ್ ಬಂದ್ರಿ ಸರ್ ಮೈಸೂರಿಂದ? ನಾನು ಟ್ರೈನಲ್ಲೇ ಬಂದೆ ಸರ್. ನಮಗಾಗ್ಲೇ ಬೇರೆ ಹೇಳ್ತಿದ್ರಿ. ಅಲ್ಲ, ಬಸ್ಸು ಇತ್ತು. ಆಮೇಲೆ ನಮ್ಮ ಮನೆಯವ್ರು ಅಂದ್ರು, ನೀವು ಉಳಿಯೋದ್ ಕಷ್ಟ, ನಿಮ್ಮ ಟ್ರೈನ್ ಅಲ್ಲ ಬಸ್ ಅಲ್ಲ, ನಡೀತಾ ಹಂಗೆ ಹಾರೋದ್ರ ಕಷ್ಟ. ಪರವಾಗಿಲ್ಲ ಸರ್, ಈಗ ಸ್ವಲ್ಪ ಮೈಕೈ ತುಂಬ್ಕೊಂಡಿದ್ದೀರಿ ಸರ್? ಈಗ ರೇಮಾನ್ ಅವ್ರು ಈಗ ದುಡ್ಡೆಲ್ಲ ಮನೆಗೆ ಕೊಡ್ತಾ ಇದ್ದಾರೆ, ಚೆನ್ನಾಗಿ ನೋಡ್ಕೊತಾ.
ಮುಂಚೆ ಫ್ಯಾನ್ ಹಾಕೋ ಆಗಿರ್ಲಿಲ್ಲ ಅಲ್ವಾ? ಖಂಡಿತ. ಅಂದ ತಕ್ಷಣ ಹೇಳೋರು ದಯವಿಟ್ಟು ಫ್ಯಾನ್ ಗಳನ್ನೆಲ್ಲವನ್ನು ಆಫ್ ಮಾಡ್ಬಿಡಿ ಅಂತೇಳಿ. ಮತ್ ನಾನ್ ಹಾರೋದ್ರೆ ನೀವು ಜವಾಬ್ದಾರ, ನಾನ್ ಜವಾಬ್ದಾರಲ್ಲ ಅಂತ. ಏನ್ ಮಾಡಕ್ಕಾಗತ್ತೆ ಅಲ್ವಾ ಮೇಡಮ್, ಅದು ಫ್ಯಾನ್ ಒಂದು ಹಾಕ್ಬಿಡ್ತಾರೆ. ಕೆಲವು ಕಡೆ ಏನಾಗುತ್ತೆ, ಮಂಗಳ ತೋರ್ದವ್ರು ಸರ್. ಇಲ್ಲ ಪರವಾಗಿಲ್ಲ, ಅವ್ರು ನೋಡ್ಬಿಟ್ರು, ನನ್ನ ಹಳೆ ಫೋಟೋ ನೋಡ್ಬಿಟ್ರೆ ನೀವು ಗ್ಯಾರಂಟಿ ಅವರು ಸ್ವಿಚ್ ಆಫ್ ಮಾಡ್ಬಿಡ್ತಾರೆ ಟಿವಿದು. ಯಾಕೆ ಸರ್ ಇಷ್ಟೊಂದು ಜನ ಇದಾರೆ ಇವರು. ಇಲ್ಲ, ಏನ್ ಗೊತ್ತಾ ಆನಂದ್ ಸರ್, ತಾವು ಬಂದಿರೋದು ನಮ್ಗೆ ತುಂಬಾ ಸಂತೋಷ. ವಿಶೇಷವಾಗಿ ನಮ್ಮಿಬ್ಬರಿಗೂ ತುಂಬಾ ಯಾಕೆ ಹೆಚ್ಚು ಸಂತೋಷ ಆಗಿದೆ ಅಂತಂದ್ರೆ, ಬಂದಾಗಿಂದ ನೀವು ನಮ್ಮನ್ನು ಬಿಟ್ಟೇ ಇಲ್ಲ. ಈ ಬಾಯಿ ಹೀಗಾಗ್ಲೇ ನೋಯ್ತಿದೆ. ಇನ್ನು 2 ಗಂಟೆಗಳ ಕಾಲ ನಾವು ಜೊತೆಗಿರೋರಿದ್ದೀವಿ, ಸಾಕಷ್ಟು ವಿಚಾರಗಳನ್ನ ಮಾತಾಡೋರಿದ್ದೀವಿ. ಆ ಮಾತಿಗಿಂತ ಹೆಚ್ಚು ಇವತ್ತು ನಿಮ್ ಕೆಲಸ ಜಾಸ್ತಿ ಇದೆ, ನಮ್ದು ಕೆಲಸ ಕಡಿಮೆ ಇವತ್ತು ಅಲ್ವಾ? ನನಗೆ ಅದೇ ಯೋಚನೆ ಆಗಿದೆ, ಇಬ್ರು ಸೇರ್ಕೊಂಡು ಏನ್ ನನ್ನ ಕಾಲು ಎಳಿತೀರಾ, ಎಲ್ಲೆಲ್ಲಿ ಮಜಾ ಇರುತ್ತೋ ಅಂತ. ಬಟ್ ಒಂದೇನಂದ್ರೆ ಮನುಷ್ಯನಿಗೆ ನಗದು ಬೇಕು. ಯಾಕಂದ್ರೆ ನಿಮ್ಗೆ ಎಲ್ಲ ಈಗ ನಿಮ್ ಬೆಂಗಳೂರು ಭಾಷೆಯಲ್ಲಿ ಹೇಳಿದ್ರೆ ಟೆನ್ಷನ್. ಆ ಟೆನ್ಷನ್ ಹೆಂಗಿರ್ತಾರೆ ಅಂದ್ರೆ ಒಂದು ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ನಂಗೆ. ಎಲ್ಲದಕ್ಕೂ ಆತರ ಅವ್ರು ಹೋಗೋದ್ ನೋಡಿದ್ರೆ ಒಂದ್ಸತಿ ಹೆಂಗೆ, ನಾನು ಇಲ್ಲಿ ನೀವು ಯಶವಂತಪುರ ಸರ್ಕಲ್ ₹1 ಬಿತ್ತು ಅಂತ ಕೆಳಗಡೆ ಕೈ ಹಾಕ್ದೆ, ಸೈಕಲ್ ಕೆಳಗಡೆ ಒಬ್ಬ TVS ನೋಡ್ರೆ ಅಂತ ಟ್ರಾಫಿಕ್ ಜೊತೆಗೆ ನಮ್ಗೆ ಈ ಥರನೂ ಉಂಟಾ ಅಂತ. ಈ ಥರ ಅದು ಹೆಂಗೆ ನೀವೆಲ್ಲ ಜೀವನ ಮಾಡ್ತೀರಿ ಅನಿಸ್ಬಿಡ್ತೇನೆ ನಂಗೆ. ಬೆಂಗಳೂರು ನಮ್ಮ ಹತ್ರ ಬರೀ ತುಂಬಾ ವೇಗದ ಜೀವನ, ವೇಗದ ಬದುಕು. ನೀವು ಹೇಳ್ತಾ ಇರೋದು ಬಹಳ ಸರಿಯಾದಂತ ಮಾತು. ಮೈಸೂರವರು ಸ್ವಲ್ಪ ಪುಣ್ಯವಂತರು ಅಂತ ಅನ್ಸುತ್ತೆ ಸರ್. ಇಲ್ಲ, ಈಗ ಅದು ಹಾಳು ಮಾಡ್ತಾ ಇದ್ದಾರೆ ಸರ್. ಮೈಸೂರು ಅರ್ಧ ಹಾಳಾಗಿದೆ ಈಗ. ಯಾಕಂದ್ರೆ ಅಲ್ಲೂ ಆತರಗಳು ಜಾಸ್ತಿ ಆಗಿದೆ, ವೇಗ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಏನಂದ್ರೆ ಬೆಂಗಳೂರಿನವ್ರು ಬಂದು ಅಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಮೈಸೂರು ಶಾಂತವಾಗಿದೆ, ಮೈಸೂರು ಬಹಳ ಸಮೃದ್ಧವಾಗಿದೆ, ಅಲ್ಲಿ ಆರಾಮಾಗಿರ್ಬೋದು ಅಂತೆ ಬಹಳ ಜನ ಬಂದು ಸೆಟ್ಲ್ ಆಗ್ತಿದ್ದಾರೆ. ನೀವ್ ಹೇಳಿದ ಮಾತು ಬಹಳ ನಿಜ ಸರ್. ಯಾಕಂದ್ರೆ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ನಮ್ಮ ಆಸೆಗಳು ಹೆಚ್ಚಾಗ್ತಾ ಇದಾವೆ. ಮನೆಗೆ ಒಂದು ಕಾರ್ ಸಾಲೋದಿಲ್ಲ, ಇವಾಗ 3-4 ಕಾರ್ ತಗೊಳ್ತೀವಿ. ಹಾಗಾಗಿ ಜನದಟ್ಟಣೆ ಅಂತೂ ಜಾಸ್ತಿ ಇದೆ. ಆದ್ರೂ ಒಂದು ನಿಜ ಹೇಳ್ತೀನಿ ನಾನು, ನನಗ್ ಗೊತ್ತಿರಂಗೆ ತುಂಬು ಸಂಸಾರ ಏನಲ್ಲ ಈಗ. ಇಲ್ಲ, ಈಗೆಲ್ಲ ಗಂಡ ಹೆಂಡತಿ ಅಪರೂಪಕ್ಕೆ 2 ಮಕ್ಳೀಗ, 4 ಜನಕ್ಕೆ 4 ಗಾಡಿ. ಆಮೇಲೆ ಮನೆ ಮುಂದೆ ನಿಲ್ಲಿಸ್ಕೊಳಕ್ ಜಾಗ ಇಲ್ಲ. ನಿಮ್ ಬೆಂಗಳೂರಲ್ಲಿ 20-30 ಅಂದ್ರೆ ದೊಡ್ಡ ಸಾವುಕಾರ ಆದಂಗೆ. ಆ ಮನೆ ಮುಂದೆ 4 ಗಾಡಿ ನಿಲ್ಲಿಸ್ಬೇಕಾದ್ರೆ ಎಷ್ಟು ಜಾಗ ಬೇಕು? ಜೊತೆಗೆ ಅದಕ್ಕೆ ಬೇರೆ ಒಂದ್ ಮೇಲ್ಗಡೆ ಕವರ್ ಬೇರೆ ಹಾಕಿರ್ತಾರೆ. ಆ ಕವರ್ ಹಾಕಿದ್ದಲ್ದೆ ಅದನ್ನ ಬೇರೆ ನೋಡ್ಕೊಳಕ್ಕೆ. ಆಮೇಲೆ ಅವ್ರದೇ ಜಾಗ. ನಂಗೆ ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮ್ ಬೆಂಗಳೂರಿನಲ್ಲಿ ಕೆಲವು ಏರಿಯಾಗಳಿಗೆ ಹೋದಾಗ ನೋಡ್ತೀನಿ ನಾನು, ಆ ಗೇಟ್ ನ ಹೊರಗಡೆ ಹೇಳ್ಕೊಂಡಿರ್ತಾರೆ, ರೋಡ್ ಬಂದ್ಬಿಟ್ಟಿರ್ತಾರೆ. ಅಂದ್ರೆ ನಂದೇ ಜಾಗ ಅಂತ. ಒಂದ್ ಸ್ವಲ್ಪ ನಾಗರಿಕ ಪ್ರಜ್ಞೆ ಬೇಕು ಮನುಷ್ಯನಿಗೆ. ಈ ಜಾಗ ನಮ್ದಲ್ಲ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ತೊಂದರೆ ಮಾಡಬಾರ್ದು, ಅದಿಲ್ಲ. ಮತ್ತೆ 4 ಜನಕ್ಕೂ 4 ಗಾಡಿ ಬೇಕಾ ಅಂತ ನನ್ಗನ್ಸೋದು ಅಷ್ಟೇ. ಅವ್ರು ಐಷಾರಾಮಿ ಜೀವನ ಮಾಡ್ಕೊಳ್ಳಿ, ನನಗದ್ ಬೇಕಿಲ್ಲ. ನಮ್ಮ ಹತ್ರ ಕಾರಿಲ್ಲ, ಸಾಮಾಜಿಕ ಪ್ರಜ್ಞೆನೂ ಇರಬೇಕು ಅಂತ ಹೇಳ್ತಾ ಇದ್ರಿ ಸರ್. ಇಲ್ಲ, ನಿಮ್ ಮಾತು ಕೇಳ್ತಿದ್ದಾಗೆ ರೆಹಮಾನ್, ನಾವು ಪ್ರತಿದಿನ ನೋಡ್ತಾ ಇದೀವಿ, ನಮ್ಮ ಜೀವನ ಅಂತೂ ಒಂದ್ ರೀತಿಯಲ್ಲಿ ವೇಗಕ್ಕೆ ಸಿಲುಕೊಂಡ್ಬಿಟ್ಟಿದೀವಿ. ಹಾಗಾಗಿ ನಾವು ಹೇಗೆ ನಮ್ಮ ಆಸೆಗಳನ್ನ, ದುರಾಸೆಗಳನ್ನ ಹೆಚ್ಚು ಬೆಳೆಸ್ಕೊಂಡು ಹೋಗ್ತೀವಿ, ಅಷ್ಟು ನಮ್ಮ ಆರೋಗ್ಯ ಕೂಡ ಕೆಡುತ್ತೆ. ಆದ್ರೆ ಈ ಹಾಸ್ಯ ಕಲಾವಿದರು ಅಂತ ಏನಿದ್ದಾರಲ್ಲ, ಅವರು ಒಂಥರ ಏನೋ ಏನ್ ಸರಸ್ವತಿ ಪುತ್ರರು ಅಂತ ಹೇಳ್ಬೇಕಾ, ಬಹಳ ವಿಶೇಷವಾಗಿ ಆಶೀರ್ವಾದಿಸಲ್ಪಟ್ಟವರು ಅಂತ ನಾನ್ ಭಾವಿಸ್ತೀನಿ. ಸ್ಪೆಷಲ್ ಚೈಲ್ಡ್. ಯಾಕಂದ್ರೆ ನಗಿಸೋದು ಅದು ಇಲ್ಲ, ನಗಿಸೋದು ಅಷ್ಟು ಸುಲಭದ ಮಾತಲ್ಲ, ಎಲ್ಲರಿಗೂ ಸಾಧ್ಯ ಇಲ್ಲ. ನನ್ನ ಲಾಜಿಕ್ ಪ್ರಕಾರ ಮೇಡಮ್ ಒಂದೇ ಒಂದು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ. ಅಂದ್ರೆ ಏನೋ ಒಂದು ಕಲೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ. ಕೆಲವರು ಪ್ರಚುರ ಪಡಿಸ್ಕೊಳ್ತಾರೆ, ಕೆಲವರು ಪ್ರಚುರ ಪಡಿಸ್ಕೊಳ್ಳಲ್ಲ ಅಷ್ಟೇ. ಅಂದ್ರೆ ಹೊರಗೆ ಹಾಕಕ್ಕೆ ಅವ್ರಿಗೆ ಆಗಿರಲ್ಲ ಅಷ್ಟೇ. ಬಟ್ ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಇವೆಲ್ಲ ಅನ್ನೋದಲ್ಲ. ಪ್ರತಿಯೊಬ್ಬರು ಎಲ್ರೂ ಬುದ್ಧಿವಂತರೇ ಈಗ, ಯಾರು ಪೆದ್ರಂತೂ ಇಲ್ಲ. ಆದ್ರೆ ಒಳ್ಳೆತನವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿ ಆಗ್ಬೋದು. ನನಗೆ ಅದು ಬೇಕಾಗಿರೋದು. ನನಗೇನಂದ್ರೆ ನಮ್ಮಿಂದ ಏನು ಮಾಡ್ಬಿಡ್ತೀವಿ, ನಾವು ದೇಶ ಉದ್ಧಾರ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಫಸ್ಟ್ ನಾವು ಸರಿ ಇದೀವ ನೋಡ್ಕೊಂಡು ಆಟೋಮೆಟಿಕ್ ಆಗಿ ಎಲ್ಲ ಸರಿ. ನಿಜ ನಿಜ ಸರ್, ಹೆಸರಲ್ಲೇ ಆನಂದ ಇಟ್ಕೊಂಡು ಬಂದಿರುವಂತವ್ರು. ಬಟ್ ನಿಮ್ಮ ಹಿಂದಿನ ದಿನಗಳು, ನೀವು ಬೆಳೆದು ಬಂದಂತಹ ಹಾದಿಯನ್ನ ಒಮ್ಮೆ ಮೆಲುಕು ಹಾಕಿದ್ರೆ ಅಷ್ಟರ ಮಟ್ಟಿಗೆ ಆನಂದ ಅಂತೂ ಆರಂಭದ ದಿನಗಳಲ್ಲಿ ಇರ್ಲಿಲ್ಲ ಅನ್ನೋದು ಅರ್ಥವಾಗುತ್ತೆ. ಪ್ರತಿಯೊಬ್ಬ ಹಾಸ್ಯ ಕಲಾವಿದ ಇಷ್ಟೆಲ್ಲ ನಗ್ತಾ ಇರ್ತಾನೆ ಅಂತ ಹೇಳಿದ್ರೆ ಅವನ ಹಿಂದೆ ಅದಕ್ಕಿಂತ ಹೆಚ್ಚಾದಂತ ದುಃಖ ಆತ ಪಟ್ಟಿರ್ತಾನೆ ಅನ್ನೋದು ಕೂಡ ಅಷ್ಟೇ. ನನ್ನ ಪ್ರಕಾರ ನಂಗೆ ದುಃಖ ಅನ್ಸೇ ಇಲ್ಲ. ಯಾಕಂದ್ರೆ 71ನೇ ಇಸ್ವಿಲಿ ನೀವು ಇಂಗ್ಲಿಷ್ ಹೇಳಂಗೆ ಬಿಗ್ ಶಾಟ್ಸ್, ನಾವು 71ಕ್ಕೆ ನಮ್ಮ ಫಾದರ್ ಎಕ್ಸ್ಪೈರ್ ಆದ್ರು. ಅವಾಗ ನನಗೆ 9 ಗಂಟೆ 10 ವರ್ಷ. 73ಕ್ಕೆ ಬಿಗ್ ಶಾಟ್ಸ್ ಹೋಗಿ ಬಿಗ್ ಶಾಟ್ಸ್ ಆಗ್ಬಿಟ್ವು ನಾವು. ಅಂದ್ರೆ ಏನೋ ಯಾವ್ದೋ ನಮ್ದೇ ಸ್ವಯಂಕೃತ ಅಪರಾಧಗಳಿರ್ಬೋದು, ಆದ್ರಿಂದ ನಾವು ಕೆಳಮಟ್ಟಕ್ಕೆ ಬಂದ್ವು. ನನಗನ್ಸಿದ್ದೇನೆಂದ್ರೆ ನಾವು ಬಿದ್ದೋದ್ಕೆ ಚೆನ್ನಾಗಾದ್ವಾ ಅಂತ. ಆ ಬಿದ್ದಾಗ ಏನಾಯ್ತು, ನಮ್ಮಮ್ಮ ಯಾವಾಗ್ಲೂ ನಗೋರು. 6 ಜನ ಮಕ್ಕಳು ನಮ್ಮಲ್ಲಿ.
ನಾನು ಅದನ್ನ ವೇದಿಕೆಯಲ್ಲಿ ಹೇಳ್ತೀನಿ, ಯಾಕೆ ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ನಮ್ಮ ಅಪ್ಪಂಗೆ 6ನೇ ಮಗ, ಇನ್ನು ಹೆಂಗಿರಕ್ ಸಾಧ್ಯ ಅಂತೀನಿ. ನಮ್ಮನ್ನ ನಾವು ಹಾಸ್ಯ ಮಾಡ್ಕೊಳ್ಳೋದು ಮೊದಲನೇದು ಬೇಕಾಗಿರೋದು. ಎರಡನೇದು ಒಬ್ರಿಗೆ ನೋವು ಮಾಡೋ ಹಾಸ್ಯ ಬೇಕಿಲ್ಲ ನನಗೆ. ಯಾರನ್ನೋ ಪ್ರೈಸ್ ಮಾಡೋಕ್ಕೋಸ್ಕರ ಹೊಗಳೋದು ಅಥವಾ ಯಾರನ್ನೋ ತುಳಿಯೋಕ್ಕೋಸ್ಕರ ಹಾಸ್ಯ ಮಾಡೋದು, ಅಪಹಾಸ್ಯ ಬೇಕಿಲ್ಲ. ನನಗೆ ಬೇಕಾದ್ರೆ ತಿಳಿ ಹಾಸ್ಯ ಅಷ್ಟೇ. ನಗ್ತಾ ಇರ್ಬೇಕು, ನಗಿಸ್ಕೊಂಡು ಹೋಗ್ಬೇಕು. ನನಗೆ ದೇವರೇನ ಇದಾರೆ ಅಂತ ಬಂದು ಏನೋ ಕೇಳ್ಬಿಟ್ರೆ, ಏನಪ್ಪ ಇನ್ನು ಅರ್ಧ ಗಂಟೆ ಹೋಗ್ಬಿಡ್ತೀನಿ ಅಂದ್ರೆ ಖುಷಿಯಾಗಿ ನಕ್ಕೊಂಡು ಹೋಗ್ಬಿಡ್ತೀನಿ ನಾನು. ನನಗೆ ಬೇಕಾಗಿರೋದು ಅದೇ, ಖುಷಿಯಾಗಿ ಹೋಗ್ಬೇಕು ಅಷ್ಟೇ. ಒಂದು 4 ಜನ ನಗಿಸ್ಬಿಟ್ಟು ಹೋಗ್ಬಿಡ್ತಾ ಇನ್ಕಣ ಬಂದು ನೋಡ್ಕೊಂಡು ಹೋಗ್ರ ಅಂತ ಫೋನ್ ಮಾಡೋಣ. ಇದು ಆ ಥರ ಬೇಕು ನನಗೆ. ಆ ಥರ ಲೈಫ್ನ ಇಷ್ಟಪಟ್ಟವನು. ಆಮೇಲೆ ಎಲ್ಲರೂ ಅಂದರು ಏನು ಭಾಳ ಇದಾಗೋಯ್ತು. ನನ್ನ ಕಷ್ಟನ ಇಷ್ಟಪಟ್ಟವನು. ನನಗೆ ಕಷ್ಟ ಆಯ್ತು, ನಂಗೆ ಬಡತನದಲ್ಲಿ ಬಂದೆ, ಅಪ್ಪಲ್ಲ ನಾನು ಊಟ ಮಾಡಿದೀವಲ್ಲ, ಎಲ್ಲರೂ 2 ಹೊತ್ತು ಊಟ ಮಾಡ್ತಾ ಇರ್ತಾನೆ, ಬಡತನ ಎಲ್ಲಿ ಬಂತಲ್ಲಿ? ನಾನು ಹೇಳಿದೆ, ನಾನು 10 ವರ್ಷದ ಹುಡುಗ ಸಂಪಾದನೆ ಮಾಡಕ್ಕೆ ಶುರು ಮಾಡ್ಬಿಟ್ಟೆ. ಸೊ ನಮ್ಗೆ ಅದರಿಂದ ನಮ್ಗೆ ಲೈಫಲ್ಲಿ ಅಂದ್ರೆ ದುಡಿಯೋದು ಕಲ್ತ್ವು, ಹಾಗೆ ಓದೋದು ಕಲ್ತ್ವು. ಓದದ್ದೇನಂದ್ರೆ ಅದು ಒಂದು ಅನ್ಎಕ್ಸ್ಪೆಕ್ಟೆಡ್. SLC ಪ್ರೈವೇಟ್ 7th ಆಗಿತ್ತು, 8ಗೆ 1 ತಿಂಗಳು ಹೋಗಿರಲ್ಲ, ಸ್ಕೂಲ್ ಬಿಡಿಸಿದ್ರು. ಸೊ ಆಮೇಲೆ ನನಗೆ ಅನ್ನಿಸ್ತು ಏನಾರು ಒಂದು ಸ್ವಲ್ಪ ಓದೋಣ ಅನ್ನಿಸ್ತು. SLC ಪ್ರೈವೇಟ್ ಕಟ್ತೆ. ನನ್ನ ಅದೃಷ್ಟಕ್ಕೆ ಫಸ್ಟ್ ಅಟೆಂಪ್ಟ್ ಪಾಸ್ ಆಗೋಯ್ತು. ಅದು 36%. ಅದು ಇಂಪಾರ್ಟೆಂಟ್. ಅದು 36.2 ಅಂತೀನಿ ನಾನು. ಆ ಪಾಯಿಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್. ಇನ್ನು 1 ನಂಬರ್ ಕಮ್ಮಿ ಆಗಿದ್ರೆ ಸೋಷಲ್ ಔಟ್ ಆಗ್ಬಿಡೋದು. ಸೊ ನಮ್ಗೆ ಇದು ಏನಾಯ್ತು ಅಂದ್ರೆ SLC ಆದ್ಮೇಲೆ ಸ್ವಲ್ಪ ಧೈರ್ಯ ಬರಕ್ಕೆ ಶುರು ಆಯ್ತು. ಇಂದು ಇದ್ರಲ್ಲಿ ಏನಾದ್ರು ಮಾಡಬೇಕು ಅಂತ. ನಾವು ಕೆಲಸದಲ್ಲಿ ಇದ್ದಿದ್ರಿಂದ ಟೆಕ್ನಿಕಲಿ ಏನಾದ್ರು ಮಾಡಿದ್ರೆ ಚೂರು ಸಂಬಳ ಜಾಸ್ತಿ ಬರ್ಬೋದು. ನಮ್ಮ ಸಂಸಾರ ನೋಡ್ಕೋಬೇಕಲ್ಲ, ನಮ್ಮದು ದೊಡ್ಡ ಸಂಸಾರನೇ. ಹಾಗಾಗಿ ಏನಾಯ್ತು, ITI ಮಾಡಿದೆ. 78ಗೆಲ್ಲ ಕೆಲಸಕ್ಕೆ ಸೇರಿಬಿಟ್ಟೆ. ITI ಆದ ತಕ್ಷಣ ಅಲ್ಲಿ ಇದ್ಕೊಂಡೆ ಡಿಪ್ಲೊಮಾ ಮಾಡಿದೆ. ಆಮೇಲೆ ಇಂಜಿನಿಯರಿಂಗ್ ಮಾಡಿದೆ. ಬಟ್ ನನಗೆ ಹೆಸರು ಕೊಟ್ಟಿದ್ದು ನನ್ನ ಕನ್ನಡ, ನನ್ನ ಭಾಷೆ. ನನಗದು ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ನಾನು ಕನ್ನಡ ಇಷ್ಟು ಎಲ್ಲ ಥರದ ಕನ್ನಡನೂ ಸ್ವಲ್ಪ ಪ್ರಯತ್ನ ಪಡ್ತೀನಿ ಮಾತಾಡೋಕ್ಕೆ. ಹಾಗಾಗಿ ಏನಾಗುತ್ತೆ, ಎಲ್ಲೋದ್ರೂ ನೀವು ನಮ್ಮೂರಿನವ್ರ ಅಂತಾರೆ. ಅವಾಗ ಏನೋ ಸಮಾಧಾನ ಇಲ್ಲ ಸ್ವಾಮಿ, ನಾವು ಕರ್ನಾಟಕದವನು ಅಂತೀನಿ ನಾನು. ನನಗೆ ಕನ್ನಡ ಯಾರು ಮಾತಾಡ್ತಾರೋ ಎಲ್ಲ ಕನ್ನಡದವರು. ಇವರು ನಮ್ಮ ರೆಹಮಾನ್ ಎಷ್ಟು ಜನ ಮಾತಾಡ್ತಾರೆ, ನಮ್ಮ ಅಸಾದುಲ್ಲಾ ಬೇಗಿದ್ದಾರೆ, ರಿಚರ್ಡ್ ಲೂಯಿಸ್ ಇದ್ದಾರೆ, ನರಸಿಂಹಮೂರ್ತಿ ಇದ್ದಾರೆ. ಎಲ್ಲರೂ ಕನ್ನಡ ತುಂಬಾ ಅದ್ಭುತವಾಗಿ ಮಾತಾಡಿದಾಗ ನಮಗೂ ಅನ್ಸುತ್ತೆ ಏನಾರು ಮಾಡ್ಬೇಕು ಅನ್ಸುತ್ತೆ. ಹಾಗಾಗಿ ತುಂಬಾ ಸೇವೆ ಮಾಡ್ಬಿಟ್ಟೆ ಅನ್ನಲ್ಲ, ನನ್ ಖುಷಿಗೆ ನಾನು ನಗಿಸ್ಕೊಂಡು ಹೋಗಿದ್ದೀನಿ ಅಷ್ಟೇ. ಬಾಲ್ಯದ ಬಗ್ಗೆ ನೀವು ಆ ತರ ಹೇಳಿದ್ರಿ. ಯಾಕಂದ್ರೆ ಸಾಮಾನ್ಯವಾಗಿ ಬಿದ್ದಾಗ್ಲೇ ಏನೋ ಹೇಳ್ಬೇಕು ಅನ್ನುವಂತಹ ತುಡಿತ ಜಾಸ್ತಿ ಆಗುತ್ತೆ. ಮತ್ತೆ ಅಷ್ಟೇ ನಾವು ಧೈರ್ಯವಾಗಿ ಮುಂದೆ ಬಂದು ಏನಾದ್ರೂ ಮಾಡಿದ್ರೇನೆ ಇನ್ನು ಬದುಕು ಅಂತ ಅಂದಾಗ ಅನಿವಾರ್ಯತೆಗಳು ನಮ್ಮನ್ನ ದೊಡ್ಡದಾಗಿ ಬೆಳೆಸ್ತವೆ ಒಂದೊಂದ್ಸಲ ಅಂತ ಅನ್ಸುತ್ತೆ. ಸರ್, ನಿಮ್ ತಾಯಿ ಯಾವಾಗ್ಲೂ ನಗ್ತಿದ್ರು ಅಂತ ಹೇಳಿದ್ರಿ. ಆಮೇಲೆ ನಿಮ್ ಒಟ್ಟು ಕುಟುಂಬ ನೀವು 6 ಜನ ಅಂತ ಹೇಳಿದ್ರಿ. ಅವರೆಲ್ಲ ಯಾವ ರೀತಿ, ಅಂದ್ರೆ ನೀವು ಇಷ್ಟು ಎಲ್ರನ್ನೂ ನಗಿಸ್ತೀರಾ? ನಮ್ಮ ಸಂಸಾರದಲ್ಲಿ ಅದೊಂದು ಚೆನ್ನಾಗಿತ್ತು. ಅವರ ಕೆಲವು ಚಟಗಳ ಬಗ್ಗೆ ನಾನು ಅದ್ರ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ. ಆದ್ರೆ ಎಲ್ರೂ ತಮಾಷೆ ಮಾಡ್ಕೊಂಡಿದ್ದವ್ರು. ಯಾಕಂದ್ರೆ ನಮ್ಮ ತಂದೆ ಇದ್ದಾಗ ಅವ್ರ ಅಣ್ಣ ತಮ್ಮಂದ್ರೆಲ್ಲ ಒಟ್ಟಿಗೆ ಒಂದೇ ಫ್ಯಾಮಿಲಿ ಒಂದು 60 ಜನ ಒಟ್ಟಿಗೆ ಇದ್ದರಂತೆ. ನಾವು ನೋಡಿಲ್ಲ. ನಾನು 61ನೇ ಮಾಡ್ಲು. ಹಾಗಾಗಿ ನಾವು ಅಷ್ಟೊತ್ತಿಗೆ ಡಿವೈಡ್ ಆಗ್ಬಿಟ್ಟಿದ್ರು 61ಕ್ಕೆ. ಹಾಗಾಗಿ ಅಲ್ಲೆಲ್ಲ ತಮಾಷೆಯಾಗಿರೋರು. ಜೊತೆಗೆ ನಮ್ಮ ತಾಯಿ ಒಂಥರ ಮೊದ್ಲಿಂದಲೂ ಸ್ವಲ್ಪ ಕಲಾವಿದರ ಫ್ಯಾಮಿಲಿ. ನಮ್ಮ ತಾತ ಸಿನಿಮಾದಲ್ಲೆಲ್ಲ ಮಾಡ್ತಿದ್ರು, ನಮ್ಮ ತಾಯಿ ತಂದೆ. ಹಾಗಾಗಿ ಅವರಿಂದ ನಮ್ಗೆ ಕಲೆ ಬಂತು. ಈ ಟೆಕ್ನಿಕಲ್ ಹೆಂಗೆ ಅಂದ್ರೆ ಮೈಸೂರಿಗೆ ಫ್ಲೋರ್ ಮಿಲ್ ಫಸ್ಟ್ ಇಟ್ಟವರು ನಮ್ಮ ತಾತ 1923 ಏನೋ. ಅದು ಅದಕ್ಕೆ ನಮ್ಮ ವಂಶಕ್ಕೆ ಮಿಲ್ ನಾರಾಯಣರಾವ್ ವಂಶ ಅಂತಿತ್ತು. ನಮ್ಮ ತಂದೆಗೂ ಅದು ಕಂಟಿನ್ಯೂ ಆಯ್ತು, ಮಿಲ್ ಹನುಮಂತರಾವ್ ಅಂತ. ನಮ್ಮ ಕಾಲಕ್ಕೆ ಮಿಲ್ಲು ಮಾರ್ಬಿಟ್ಟಿದ್ರು. ಇನ್ನು ನಮ್ಮ ಅಪ್ಪನೇ ಹಾಳು ಮಾಡ್ಬಾರ್ದು ಅಂತ ರಾವ್ ಕಿತ್ತಾಕ್ಬಿಟ್ಟು ಮೈಸೂರು ಆನಂದ ಅಷ್ಟೇ. ಅಲ್ಲ ಸರ್, ನೀವು ಇದು ಎಂಜಿನಿಯರಿಂಗ್ ಮಾಡಿದ್ರಿ, ಆದ್ರೆ ಮುಂದೆ ನೀವು ಈಗ ಹಾಸ್ಯನ ನಿಮ್ಮ ವೃತ್ತಿ ಪ್ರವೃತ್ತಿ ಎಲ್ಲವೂ ಆಗ್ಬಿಟ್ಟಿದೆ. ಆದ್ರೆ ಎಲ್ಲದಕ್ಕೂ ಒಂದು ಬಿಗಿನಿಂಗ್ ಅಂತ ಇರುತ್ತೆ, ಒಂದು ಸ್ಟಾರ್ಟ್ ಅಂತ ಇರುತ್ತೆ. ನೀವು ಹೇಗೆ ಇದು ಆಕಸ್ಮಿಕವಾಗಿ ಹೀಗಾದ್ರು ಅಥವಾ ನಿಮ್ಮಲ್ಲಿರೋ ಒಂದು ಪ್ರತಿಭೆಯನ್ನು ಕಂಡು ಯಾರಾದ್ರೂ ನೀನು ನಗಿಸ್ತಾ ಹೋಗ್ಬಿಡು ಸಾಕಂದ್ರ ಹೇಗೆ? ಇಲ್ಲ, ಅದು ನಾನು ಕೆಲಸನೂ ಮಾಡ್ಕೊಂಡಿದ್ದೆ. ಕೆಲಸ ಮಾಡಿದ್ರೆ ಈ ಟ್ಯಾಲೆಂಟ್ ಅನ್ನೋದು ಒಳಗಡೆ ಒಂದು ಉತ್ಸಾಹ ಇರುತ್ತಲ್ಲ. ನಾನು ಪ್ರೋಗ್ರಾಮ್ ಮಾಡಬೇಕು. ನಾನು ಈವ್ನಿಂಗ್ ಕಾಲೇಜಲ್ಲಿ ಇದ್ದಾಗ ಯಾರೋ ಒಬ್ರು ಮಿಮಿಕ್ರಿ ಅಂದ್ರೆ ಅಣಕು ಕಲೆ ಪ್ರದರ್ಶಿಸ್ತಾ ಇದ್ರು, ನೋಡಿದೆ. ಅಷ್ಟೊಂದೇನು ಖುಷಿ ಇಲ್ದಿದ್ರು ಜನ ಚಪ್ಪಾಳೆ ಹೊಡಿಯೋದೇನು ಒನ್ಸ್ ಮೋರ್ ಅನ್ನೋದು ಕೇಳ್ಬಿಟ್ಟು, ಇವನ್ಗೆ ಎಷ್ಟು ಚಪ್ಪಾಳೆ ಹೊಡ್ತಾರೆ, ನಾವು ಮಾತಾಡ್ತೀನಲ್ಲ ಅಂದ್ರೆ ಧೈರ್ಯ ಜಾಸ್ತಿ ನಮ್ಮ ಫ್ಯಾಮಿಲಿಲಿ. ಯಾಕಂದ್ರೆ ಎಲ್ಲೋ ಇತ್ತು ಅಂತ ಕಾಣುತ್ತೆ, ಹಳೆ ಯಾವ್ದೋ ತಳ್ತಾ ಇತ್ತು, ಹೋಗು ನೀನುವೆ. ಅದು ಹೋದ್ ಮೊದಲನೇ ದಿವಸನೇ ಯಶಸ್ವಿ ಆಗೋದೆ. ಇದನ್ನ ಯಾತಿಗೆ ನಾನು ಡೆವಲಪ್ ಮಾಡಬಾರ್ದು, ಯಾತಿಗೆ ಇದನ್ನೇ ಉರ್ದಿಸ್ಕೊಂಡು ಹೋಗ್ಬಾರ್ದು, ಇದ್ರಲ್ಲೂ ಹೆಸರು ಮಾಡ್ಬೋದಲ್ಲ. ಬಟ್ ಒಂದೇನಂದ್ರೆ ಸಂಬಳ ಕರೆಕ್ಟ್ ಆಗಿ ಬರ್ತಿದ್ದು, ಎಲ್ಲ ನೋಡ್ಕೊಂಡು ಕೆಲಸನೂ ಮಾಡ್ಕೊಂಡು ಪ್ರೋಗ್ರಾಮ್ನ ಮಾಡ್ತಿದ್ದೆ. ಒಂದು ಭಯಾನೂ ಇತ್ತು. ಆಮೇಲೆ ಕೆಲಸ ಬಿಡಕ್ ಕಾರಣ ಏನಂದ್ರೆ ನಮ್ಮ ಮನೆ ನಾನು ಉಳಿಸ್ಕೊಳ್ಳೋಕೋಸ್ಕರ ಕೆಲಸ ಬಿಟ್ಟೆ. ನಮ್ಮ ತಂದೆದ ಆಸ್ತಿ ಅದು.
ಯಾರೊಬ್ರು ಉಳಿಸ್ಕೊಳ್ಳೋಣ ಒಂದು ಆಸೆ ಕೆಲಸ ಬಿಟ್ಟರು ಧೈರ್ಯ ಐತೆ ನನಗೆ. ಏನ್ ಜೊತೆಗೆ ನಾನು ಬಾಯ್ಲರು, ಎಲೆಕ್ಟ್ರಿಕಲ್, ಜನರೇಟರ್ ಎಲ್ಲ ನೋಡ್ಕೋತಿದ್ದೆ. ಎಲ್ಲಾರು ಕೆಲಸ ಸಿಗುತ್ತೆ ಸಿಕ್ತು. 1 ವರ್ಷ ಮದ್ರಾಸಲ್ಲಿದ್ದೆ. ಆಮೇಲೆ ಸೀರಿಯಲ್ಗಳು ಇದೆಲ್ಲ ಶುರು ಆಯ್ತು. ಆಮೇಲೆ ಎಲ್ಲದಕ್ಕಿಂತ ಮುಂಚೆ 86 ದೂರದರ್ಶನ ಬಂದಾಗ ಕಾಲಗರ್ಭದಲ್ಲಿ ಅಂತ ಒಂದು ಧಾರಾವಾಹಿ ಮಾಡಿದ್ದೆ ನಾನು. 13 ಎಪಿಸೋಡ್ ಮಾತ್ರ ಬರ್ತಿತ್ತು ಅವಾಗ ಅಳು ಗಿಳು ಇರ್ತಿರ್ಲಿಲ್ಲ, ಚೆನ್ನಾಗಿರ್ತಿತ್ತು. ಆಮೇಲೆ ಮೇಕಪ್ ಅಷ್ಟೊಂದು ಇರ್ತಿರ್ಲಿಲ್ಲ. ಆಗ ಖುಷಿ ಆಗೋದು ನೋಡಕ್, ರಿಯಲ್ ಆಗಿ ಕಾಣೋರು ಎಲ್ರು. ಆಧುನಿಕತೆ ಇರಲಿಲ್ಲ ಜಾಸ್ತಿ. ಅದಕ್ಕೆ ನಾನು ದೂರದರ್ಶನಕ್ಕೆ ಮುಂದೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ 86 ಬಂದಾಗ ನಿಮ್ಮ ಯಶವಂತಪುರದವರೇ ರಾಮಣ್ಣ ಅಂತ ಒಬ್ಬರಿದ್ರು, ಅವ್ರು ಪ್ರೊಡ್ಯೂಸ್ ಮಾಡಿದ್ದು. ಹಾಗಾಗಿ ನಮ್ಗೆ ಏನಂದ್ರೆ ಖುಷಿ ಕೊಡೋದ್ರಿಂದ ಸಣ್ಣದಲ್ಲೇ ಖುಷಿ ಪಡ್ಬೇಕು ಮನುಷ್ಯ. ಆಮೇಲೆ ನೀವು ಎಷ್ಟೇ ಹತ್ರಕ್ಕೆ ಬೆಳೆದ್ರು ಕೆಳಗಡೆ ಒಂದ್ ದಿವಸ ನೋಡ್ಲೇಬೇಕು ನೀವು. ಇದನ್ನ ಎಲ್ಲಾ ಕಡೆ ನಾನು ಹೇಳೋದಷ್ಟೇ, ತುಂಬಾ ಬೆಳೆದಷ್ಟು ಕೆಳಗೆ ನೋಡ್ತಾ ಇರಿ, ಜೀವನ ಚೆನ್ನಾಗಿರುತ್ತೆ ಅಂತ. ಯಾರಿಗೆ ಯಾರು ದೊಡ್ಡವರಲ್ಲ ಮೇಡಮ್. ನನ್ನ ಪಾಲಿಸಿಗಳಿಷ್ಟೇ, ಎಲ್ರನ್ನೂ ಪ್ರೀತಿಯಾಗಿ ಕಾಣಿ, ಎಲ್ರನ್ನೂ ಪ್ರೀತಿಯಾಗಿ ಮಾತಾಡಿಸಿ, ನಗ್ತಾ ಮಾತಾಡಿ, ಅವರು ಖುಷಿ ಆಗ್ತಾರೆ. ಬೈಯೋನಿದ್ರು ಬೈಯಲ್ಲ ಅವಾಗ, ಯಾವಾಗ್ಲೂ ನಗ್ತಾನಪ್ಪ ಅಂತ. ಹಿಂದೆ ತುಂಬಾ ನಗ್ಬಿಟ್ರೆ ಬೈಯೋರು, ಏನ್ ಕಾದಿದೀಯ ಅನ್ನೋರು. ಯಾಕಂದ್ರೆ ಈಗ ಹಂಗಾಗ್ಬಿಟ್ಟಿದೆ. ಈಗ ಅವರೇ ಈಗ ನಮ್ಮ ಕಾರ್ಯಕ್ರಮಗಳಿಗೆ ದುಡ್ಡು ಕೊಟ್ಟು ಕರೆಸ್ಬಿಟ್ಟು ಪಾಪ ನಗ್ತಾರೆ ಅಂದ್ರೆ ಯಾವ ರೀತಿ. ಮೊದ್ಲು ಮನೆಗಳಲ್ಲಿ 60-70 ಜನ ಯಾರೋ ಒಬ್ರು ನಗ್ಸೋರು. ಹೇಗಿರ್ತಿತ್ತು ಸರ್? ಈಗ 6 ಜನ ನೀವು ಮಕ್ಕಳು ಜೊತೆಗೆ ತಂದೆ ತಾಯಿ, ಸೊ ಅಲ್ಲಿ ಹೇಗಿರ್ತಾ ಇತ್ತು ಅವಾಗ ನೀವು ಚಿಕ್ಕಂದಲ್ಲಿದ್ದಾಗ? ಅಲ್ಲೂ ಹೀಗೆ ನಮ್ಮಲ್ಲಿ ಎಲ್ಲರೂ ಒಂಥರ ತಮಾಷೆ, ಜೊತೆಗೆ ನಮ್ಮಲ್ಲಿ ಯಾರಿಗೂ ಸಂಗೀತ ಬರಲ್ಲ, ಎಲ್ರಿಗೂ ಹಾಡತ್ತೆ ಒಲಿತ್ತು. ಈಗ ಹಾಡೇ ಮುಂದೆ ಹೋಗ್ಬೇಕು, ಹಂಗೆ ಮುಂದೆ ಹೋಗ್ಬಿಡಲ್ಲ. ಹಾಡ್ ನೋಡಿ ಸುಮ್ನೆ ಹಿಂದಿನ ಹಾಡುಗಳು ಹೆಂಗಿರ್ತಿತ್ತು ನನಗೆ. ಆ ಕವಿ ಮೇಲೆ ಲವ್ ಆಗ್ಬಿಡೋದು ಹೆಣ್ಮಕ್ಳಿಗೆ, ಪ್ರೀತಿ ಉಟ್ಬಿಡೋದು, ಅಷ್ಟು ಚೆನ್ನಾಗಿ ಬರೆಯೋದು. ಆ ಹೀರೋಯಿನ್ ಹೆಂಗೆ ಹೇಳೋ ಗೊತ್ತಿಲ್ಲ, ಬಟ್ ಹಾಡು ಚೆನ್ನಾಗಿರೋದು. ಅದನ್ನ ಬರ್ದಿರೋರು ಮೊಗವು ಎಂತ ಚೆಲುವು ಮನವ. ಪದಗಳಿಗೂ ಬಡತನ ಬಡತನ ಅಂದ್ರೆ ಬಟ್ಟೆಗೆ ಮಾತ್ರ ಬಂತು, ವೇಷಭೂಷಣಗಳು. ಆಮೇಲೆ ಸಾಹಿತ್ಯಕ್ಕೆ ನಮಗೆ ಬೈಯೋದಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ಪ್ರಾಕಾರಗಳು ಬದಲಾಗ್ತಾ ಬಂತು. ಆಮೇಲೆ ಈಗಿನ ಟ್ರೆಂಡ್ಗೆ ಬದಲಾಗ್ಬೇಕಲ್ಲ, ಹಂಗಂಗೆ ಹಾಡುಗಳು ಬಂತು. ಈಗ ಏನ್ ಬೇಕಾದ್ರೆ ಹಾಡು ಮಾಡ್ಬೋದು. ಈಗ ನೋಡಿ, ಈಗ ನಮ್ಮ ರೆಹಮಾನ್ ತಾನೆ, ಅವ್ರ ಮೇಲೆ ಹಾಡು ಮಾಡ್ಬೋದು. ರೆಹಮಾನ ಪ್ರೀತಿ ಮಾಡಲು ಬೇಗ ನೀನೆ ನನ್ನ ಮಾನಸನ್ಮಾನ. ಏನಿಲ್ಲ ಅಲ್ವಾ, ಹಂಗ ಆಗ್ಬಿಟ್ಟಿದೆ. ಬಟ್ ಏನಂದ್ರೆ ಅದು ಇಷ್ಟ ಆಗ್ತಾ ಇದೆ ಜನಗಳಿಗೆ, ಹಾಗಾಗಿ ನಾವು ಬೈಯಕ್ಕೂ ಆಗಲ್ಲ. ಈಗಿನ ಜನರೇಷನ್ಗೆ ಏನ್ ಬೇಕೋ ಅದು ಕೊಡ್ಲೇಬೇಕು. ನಮ್ಮ ಮನೆಗೆ ಹೋಗೋದಿಲ್ಲ ಅಂದ್ರೂ ಒಂದ್ ಹಾಡಾಗುತ್ತೆ, ಬಿಡಲ್ಲ ನನ್ನ ಅಂದ್ರೂ ಹಾಡಾಗುತ್ತೆ. ಆಮೇಲೆ ಎಷ್ಟು ಕೆಲವು ಹಾಡುಗಳು ನೋಡಿದಾಗ ನಂಗೆ ಆಶ್ಚರ್ಯ ಆಗುತ್ತೆ. ಕೂತ್ಕೊಂಡು ಬರೆಯೋದಲ್ಲ ಅದು, ಸುಮ್ನೆ ಹೇಳ್ಕೊಂಡು ಹೋಗೋ ಹಾಡುಗಳು. ನಿಜವಾಗ್ಲು ಸಿಟಿ ಬಸ್ ಅಲ್ಲಿ ಹೋಗ್ತಾ ಹೋಗ್ತಾನು ಹೇಳ್ಕೊಂಡು ಹೋಗ್ಬೋದು. ಹೆಂಗಿತ್ತು ನೋಡಿ ಆವಾಗ ಹಿಂದೆ, ಸೋ ಡಡ್ಡ ಸೋ ಡಡ್ಡ ಸೋನು ಡಾನು ಡಿಕ್ಕಿ ಹೊಡೆದರೆ ಸೋಡಾ ತಕ್ಕೋ ಸೋಡಾ. ಇದು ದೊಡ್ಡಪ್ಪ ಪಿಕ್ಚರ್ದು. ನರಸಿಂಹರಾಜುಗೆ ಹಾಡುಗಳು ಕೊಡೋರು. ನರಸಿಂಹರಾಜುಗೆ ಹೀರೋಯಿನ್ ಇಲ್ಲೇ ಹೋದ್ರು ಕಾಮಿಡಿ ಹೀರೋಯಿನ್ ಅಂತ. ಆವಾಗ ಪಂಡ್ರಿಬಾಯ್ ತಂಗಿ ಮೈನಾವತಿ ಇರೋರು, ಅವರು ಕಾಂಬಿನೇಷನ್, ಇಲ್ಲ ಜಯ ಕಾಂಬಿನೇಷನ್, ಇಲ್ಲ ಲಕ್ಷ್ಮೀದೇವಿ ಅವ್ರ ಕಾಂಬಿನೇಷನ್. ಅವ್ರಿಗೆ ಹಾಡು ಕೊಟ್ರೆ ಜನ ಎಂಜಾಯ್ ಮಾಡೋರು. ಅದು ಎಂತೆಂತ ಹಾಡು ಬರೆಯೋರು ಅವ್ರಿಗೆ. ಯಾವ್ದು ನೋಡಿ, ಇದ್ರಲ್ಲಿ ಯಾವ್ದೋ ಒಂದು ಪಿಕ್ಚರ್, ಬೃಂದಾವನ ಅಂತ ಒಂದು ಪಿಕ್ಚರ್ ಇರ್ಬೇಕು, ಅದ್ರಲ್ಲಿ ಇವ್ರು ಹೇಳ್ತಾರೆ, ನರಸಿಂಹರಾಜು ಕೆಂಪು ರೋಜಾ ಮಗದವಳೆ, ಕೆಂಡ ಸಂಪಿಗೆ ಮುಡಿದವಳೆ, ಕೋಪ ನಟಿಸಿ ಹೋಗುವಳೆ, ನಲ್ಲಿ ನಿಲ್ಲೆ ಪಂ 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 ಪಂ. ಎಂತ ಹಾಡು ನೋಡಿ. ಆಮೇಲೆ ಆ ಯಾರೋ ಆರ್ಟಿಸ್ಟ್ ಇರ್ತಿದ್ರಲ್ಲ, ಅವ್ರಿಗೆ ಸೂಟ್ ಆಗೋ ಹಾಗೆ ಬರೀತಿದ್ರು, ಮತ್ತೆ ಅವ್ರ ಅಭಿನಯಕ್ಕೆ ಸುಲಭವಾಗಿ ಇರೋಂಥದ್ದು, ಮತ್ತೆ ಅವ್ರ ಎಲ್ಲ ಎಕ್ಸ್ಪ್ರೆಷನ್ಸ್ ಅಷ್ಟು ಚೆನ್ನಾಗಿ ಕೊಡ್ತಿದ್ರು. ಅವ್ರುಗಳು ಮೂಲತಃ ಕಲಾವಿದ್ರೆ ಅವ್ರುಗಳು. ಸೊ ಅವ್ರಿಗೆ ಹೇಳ್ಕೊಡೋದು ಬೇಕಿಲ್ಲ, ಒಂದ್ ಚೂರು ಹೇಳ್ಕೊಟ್ರೆ ದೊಡ್ಡ ಮಾಡ್ಕೊಂಡು ಹೋಗೋರು. ಅಂತ ಅದ್ಭುತ ಕಲಾವಿದರು. ನಮ್ಗೆಲ್ಲ ಇನ್ಸ್ಪಿರೇಷನ್ಸ್ ನರಸಿಂಹರಾಜು, ಬಾಲಕೃಷ್ಣ. ಆ ಹಾಸ್ಯ ಹೇಗಿರ್ತಿತ್ತು ನೋಡಿ, ಸುಮ್ನೆ ಹೇಳ್ತೀನಿ, ಸಂಧ್ಯಾರಾಗ ಅಂತ ಒಂದು ಚಿತ್ರ ಇದೆ, ಅದ್ಭುತವಾದ ಪಿಕ್ಚರ್ ಅದು. ಅದರಲ್ಲಿ ಉದಯ್ ಕುಮಾರ್ ನರಸಿಂಹರಾಜುಗೆ ಬೈತಾರೆ, ಒದ್ಬಿಡ್ತೀನಿ ನೋಡು ಕತ್ತೆ ಅಂತಾರೆ. ಅದಕ್ಕೆ ನರಸಿಂಹರಾಜು ಅದಕ್ಕೊಂದು ಕ್ಯೂ ಕೊಡ್ತಾರೆ, ಓದೇವ್ ನೀನು ಕತ್ತೆ ವಂಡರ್ಫುಲ್ ಮೀನಿಂಗ್ ಅಲ್ವಾ, ಅದ್ಭುತ ಅವ್ರುಗಳು. ಅದ್ ನೋಡ್ದಾಗ ಅನ್ಸುತ್ತೆ ಆಗಿನ ಕಾಮಿಡಿ ಹೃದಯಕ್ಕೆ ಮುಟ್ತಿತ್ತು, ಈಗಿನ ಕಾಮಿಡಿ ತಕ್ಷಣಕ್ಕೆ ನಗು ಬರುತ್ತೆ, ಆದ್ರೆ ಮನಸ್ಸಲ್ಲಿ ಉಳಿತಾ ಇಲ್ಲ. ನನಗ್ ಬೇಕಾಗಿರೋದು ಮನಸ್ಸಲ್ಲಿ ಉಳಿಯುವಂತ ಹಾಡುಗಳಾಗ್ಬೇಕು, ಮನಸ್ಸಲ್ಲಿ ಉಳಿಯುವಂತ ಕತೆ ಆಗ್ಬೇಕು, ಮನಸ್ಸಲ್ಲಿ ಉಳಿಯುವಂತ ಹಾಸ್ಯ ಆಗ್ಬೇಕು.
ಅಲ್ವಾ ರೆಹಮಾನ್ ವರ್ಣಮಾಲೆನೂ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಆಗ ಹೇಳ್ಕೊಡ್ತಾ ಇದ್ದಂತ ವರ್ಣಮಾಲೆ ಈಗ ತಾನೇ ಒಂದು ಝಲಕ್ ನೋಡ್ತಾ ಇದ್ವಿ ನಿಮ್ ಪ್ರೊಫೈಲ್ ಅಲ್ಲಿ. ಆಗ ಎಷ್ಟು ಚೆನ್ನಾಗಿ ಈ ಮೇಲೆ ಒಂದು ಹಾಡು ಬರ್ದಿದ್ರು, ಅದಾದ ಮೇಲೆ ಬಂದಂತ ಹಾಡು ಎಷ್ಟು ಡಿಫ್ರೆನ್ಸಸ್. ಈಗ ಮಕ್ಕಳಿಗೆ ಜೋಗುಲಾಡೋರ್ ಹಿಂದೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಣ್ಣದ ಅಂಗಿ ತೊಟ್ಟ ತಂಗಿ ಇಟ್ಟು ಪುಟಾಣಿ ಮಕ್ಕಳ ರಾಣಿ ಬರುತ್ತಾಳೆ ಬರುತ್ತಾಳೆ ಓ ಬರುತ್ತಾಳೆ ಬಂಗಾರ ತಂಗಿ ಬರುತ್ತಾಳೆ. ಆ ಕಾಲದ ಹೆಂಗಿತ್ತಲ್ವಾ? ಈಗ ಹಂಗಿಲ್ಲ. ತಂಗಿ ಯಾವ್ದಾರು ಹಾಕೊಂಡ್ರೆ ಸುವೋಡು ನಿನ್ನಿಂದೆ ಬಾಡು ಅವನ ಪಾಡು ನೋಡು ಹಿಡಿ ಬೇಡ ಅವನ ಜಾಡು ಎಲ್ಲ ಒಂದು ಇದ್ರಲ್ಲಿ ಒಂದೊಂದು ಡೂ ಇರ್ಬೇಕು. ವಾಟ್ ಟು ಡೂ ಆರ್ ನಾಟ್ ಟು ಡೂ. ನಿಮ್ಮನ್ನ ಕೂರಿಸ್ಕೊಂಡು ಬಹುಶಃ ನಾವಿಬ್ರು ಬರೀ ಮಾತಾಡ್ತಿದ್ರೆ ಇದು ಸರಿ ಹೋಗೋದಿಲ್ಲ. ಯಾಕಂದ್ರೆ ಅಲ್ಲಿ ಕಾಯ್ತಾ ಇದ್ದಾರೆ. ಅವ್ರ ವೈಫ್ ಹೇಳ್ತಾರೆ ಎಂತದಿದು ಬರೀ ಮಾತಾಯ್ತು ಆಟ ಯಾವಾಗ. ಇದು ಭಾರಿ ಚೆನ್ನ ಅಂದ್ರೆ ನಮ್ಮ ಅದೃಷ್ಟ ನನಗೆ ಮಂಗಳೂರಿನವ್ರು ಹೆಣ್ಣು ಕೊಟ್ಟಿದ್ದಾರೆ. ಸಾಮಾನ್ಯ ಮಂಗಳೂರಿನವರು ಮೈಸೂರಿನವ್ರಿಗೆ ಬೆಂಗಳೂರಿನವ್ರಿಗೆ ಕೊಡಲ್ಲ. ಸಂಭಾಷಣೆ ಹೆಂಗಿರುತ್ತೆ ಅಲ್ಲ, ಗಟ್ಟ ದಾಖಲು ಅಂತಾರ ಅಲ್ಲಿ. ಅಂದ್ರೆ ತುಳುನಲ್ಲಿ ಗಟ್ಟ ದಾಖಲು ಅಂದ್ರೆ ಗುಡ್ಡ ದಾಟೋದವ್ರು ಅಂತ, ಊರಿನವರು ಅಂತ. ಹೌದು, ನಾವು ತುಂಬಾ ಬುದ್ಧಿವಂತರು, ಸರಿಗ್ ನೋಡ್ಕೊಳ್ಳೋಣ ಒಂದು ಅನುಮಾನ ಇರುತ್ತೆ. ಆದ್ರೆ ಒಂದ್ ನಿಜ ಏನಂದ್ರೆ ಹಿಂದೆ ಅವ್ರಿಗೆ ಕೊಡದಿದ್ದೇ ಒಳ್ಳೇದು ಅನ್ಸುತ್ತೆ. ಯಾಕೆ ನಮ್ಮಲ್ಲಿ 20 ಮಕ್ಳು 30 ಮಕ್ಳು ಅದು ಎಲ್ಲಿ ಕೆಲಸ ಮಾಡ್ಬೇಕು ಪಾಪ ಅಲ್ವಾ? ಆತರ ಆಗೋದು. ಅದು ನನ್ನ ಹೆಂಡತಿ ಸಂಭಾಷಣೆ ಚೆನ್ನಾಗಿರುತ್ತೆ. ಅವ್ರ ಕನ್ನಡ ಇನ್ನೂ ಬದಲಾಗಿಲ್ಲ, 22 ವರ್ಷ ಆಗಿದೆ ಮದುವೆ ಆಗಿ. ಇವತ್ತು ಅವ್ರ ಮಂಗಳೂರಿನ ಆ ಗ್ರಂಥ ಶೈಲಿ ಕನ್ನಡ ಅಂತೀನಿ ನಾನು. ಬಹಳ ಅದ್ಭುತ ಅವಳು ಮಾತಾಡೋದು. ಒಮ್ಮೆ ಬನ್ನಿ ಅಂತಾಳೆ. ಅದಕ್ಕೆ ನಾನು 2 ಸರಿ ಬರ್ತೀನಿ. ಬಹಳ ಅದ್ಭುತವಾಗಿರುತ್ತೆ. ಆಮೇಲೆ ಜೊತೆಗೆ ಆ ಕನ್ನಡ ಕೇಳೋಕ್ಕೂ ಖುಷಿ ಕೊಡುತ್ತೆ. ಅಲ್ಲ ಅದು ಹೇಳಿ ನೀವು ಇಷ್ಟೇ ಸುಮ್ನೆ ಝಲಕ್ ತೋರಿಸಿದ್ರೆ ಹೇಗೆ ಮಾತಾಡ್ಬೇಕಾದ್ರೆ ಅಷ್ಟೇ, ನೀವು ಹೀಗೆಲ್ಲ ಮಾಡಿದಾರೆ ನನಗೆ ಕೋಪ ಬಂದರೆ ಅಷ್ಟೇ ಅಂತ ನಾನು ಅಷ್ಟೇನಾ ಬಿಡು ಅಂತೀನಿ. ಅದು ಸಮ ಬೈಯೋದು ಹೆಂಗೆ ಅಂದ್ರೆ, ನಾನೊಂದು ಸತಿ ನನ್ನ ಬಾಮ್ಮಜ್ಜಿ ಜೊತೆ ಹೋಗ್ತಿದ್ದೆ, ಇವಳು ನನ್ನ ಹೆಂಡತಿನ ಜೊತೆಗಿದ್ಲು ಸುಬ್ರಹ್ಮಣ್ಯದಲ್ಲೇ. ಮಾತಾಡ್ಕೊಂಡು ಎದುರಿಗೆ ಒಬ್ರು ಸಿಕ್ಕಿದ ತಕ್ಷಣ ಅವ್ರು ಎಂತ ಅಂದ್ರು, ಒಳ್ಳೇದು ಇದೇ ಇಷ್ಟೇ ನಮ್ಮ ಮಾತು. ಊಟ ಹೋದ್ರು ಇಬ್ರು. ಇದೇ ನಮ್ಮ ಮೈಸೂರು ಕಡೆ ನಿಮಗ್ ಗೊತ್ತಲ್ಲ, ನಾವೇನಂದ್ರೆ ಪಕ್ಕದಲ್ಲಿ ಕೂತ್ರೆ ಕೆರೆದ್ಬಿಟ್ಟವ್ರು ಮಾತಾಡ್ತಾರೆ. ಅವ್ರು ಮಾತಾಡಲ್ಲ, ನಾವು ಮಾತು ಬಿಡಲ್ಲ. ಎರಡು ನೋಡ್ತಾ ಇದ್ದೆ. ಆಮೇಲೆ ಇದೇನು ಇಷ್ಟೇ ನಾ ಮಾತಾಡೋದು, ಒಳ್ಳೆ ನೀವೇನು ಒಳ್ಳೆ ಕಾಡು ಮನುಷ್ಯ ಸಿಗ್ದಂಗೆ ಹಿಂಗೆ ಅಂದ್ಬಿಟ್ಟವ್ರು ಹಾಗೆಲ್ಲ ಅನ್ನಬಾರದು ಅಂದ್ಲು. ಅಲ್ಲ ಕಣಮ್ಮ, ಒಂಚೂರು ಮಾತಾಡ್ಬೇಕಿದಲ್ಲ. ನಾವು ನಿಮ್ಮ ಊರಿನವ್ರಿಗೆ ಹಾಗೆ ಅಲ್ಲ. ಎಂತ ಅಂದ್ರು, ಏನು ಅಂತ ಕೇಳಿದ್ರು, ಒಳ್ಳೇದು ಅಂತೇಳಿ ಹೋಗಿದ್ದಷ್ಟೇ. ಈ 2 ಬದುಕು ಅಷ್ಟಕ್ಕೆ ನಿಂತ್ಕೋಬೇಕಾಯ್ತಾ ನೀವು? ನಾನು ನಿಮ್ಮ ಕಡೆ ಹೇಗೆ ಅಂದ್ಲು. ನೋಡಮ್ಮ, ನಿಮ್ ಕಡೆ ಅಂದ್ರೆ ಈ ತರ ಇಷ್ಟೇ, ಎಂತ ಒಳ್ಳೇದು. ನಮ್ ಕಡೆ ಹಂಗಲ್ಲ. ಏನ ಚೆನ್ನಾಗಿದೆ, ಯಾಕೆ ಹಿಂಗಾಯ್ತು, ಎಲ್ಲೋ ಹೋಗಿದ, ಈರೊಳಗೆ ಹೋಗಿದೆಯಾ, ಗದೆಲ್ಲ ಅಟ್ಗಟ್ಟಿ ಏನು ಮಾಡ್ಸಿಲ್ವಾ, ಅದ್ಯಾರೋ ಓಡಾಟೋದಂತಲ್ಲ ಮಲವನ್ ಮಗ, ಎಲ್ಲೋ ಹೋದವ, ಅವ್ ಮಗಳು ಓಡಾಟೋದಂತ ಕಮರ ಯಾವ, ಮತ್ತೆ ನೀ ಏನ್ ನೋಡ್ತಿದೆ, ಸರಿ ತಕ ಆ ನಾಟಿ ಮಾಡ್ಸಿದ್ಲ ಹಾಳಾಗೋಯ್ತಾ, ಮತ್ತೆ ಇವಳು ಏನ್ ಮಾಡಿದ್ಲು, ಮಲ ಒಂದು ತಂಗಿದ್ದ ಕಬಲವ, ಅವಳ ಕತೆ ಏನ ಬೆಂಗಳೂರು ಓಡೋದಿಲ್ಲ, ಅವ್ವ ಹಿಂಗಾಯ್ತಾ, ಅದೆಲ್ಲ ಸರಿ ಹಿಂಗ್ ಕೂತ್ಕೊಂಡು ಹಂಗಾಯ್ತ ಹಂಗ ಮಾಡ್ಕೊ ಕೂತಿದ್ರೆ, ಬಾ ಮಲ ಇವ್ರು ಕಡ್ಬ ಗಿಡ್ಬ ತಿನ್ಕೊಂಬರೋ, ಒಂದ್ ಟೀಯ ಕುಡ್ಕ ಹೋಗೋ ಅಂತ ಏನಾದ್ರು ಹಿಂಗ್ ಮಾತಾಡ್ತಿದ್ದಲ್ಲ, ಪರವಾಗಿಲ್ಲ ಕಮ್ಮರೆ ಸುಮಾರಾಗಿ ಆಡ್ತಿದೆ. ಅಲ್ಲ ಇಲ್ಲೇ ಕೂತಿದ್ರೆ ಅದು ಬಾಮರೆ ಕಾಫಿ ಕುಡಿಯೋದಾಗಲ್ಲ, ಮನಗೋಗ್ಕಂಬರೆ ಕೆಲಸ ಹಾಳಾಯ್ತು, ಬಾ ಮನೆ ಎಂತಿದೆ, ಟೀ ಕುಡ್ಕ ಹೋಗೋದ್ರಾಯ್ತು. ಇಷ್ಟು ಮಾತಾಡ್ತೀವಿ ನಾವು. ಅವ್ರು ಎಲ್ಲವೂ ಮಾತಾಡ್ತಾರೆ, ಮಲ್ಲವ ಕಲ್ಲವ ಎಲ್ಲರೂ ಬರ್ತಾರೆ. ಅದೇ ಇವರು ಮಂಗಳೂರು ಪಾಪ ಅವರು ಒಳ್ಳೇದು, ಎಂತ ಒಳ್ಳೇದು. ಆಮೇಲೆ ತುಂಬಾ ಮದುವೆಗೆ ಬಂದ್ರು ಅಷ್ಟೇ, ಎಷ್ಟು ಖುಷಿ ಆಗುತ್ತೆ. ಎಲ್ರು ಬರ್ತಾರೆ. ಮದುವೆ ಮನೆಗೆ ನೀವು ಬಡಿಸೋರು ಯಾರು ಇಲ್ಲ ಅಂತ ಹೇಳಿದ್ರೆ ಅವ್ರ ಕಡೆ ಅವರೆಲ್ಲ ಪಂಚೆ ಇಟ್ಕೊಳ್ತಾರೆ, ನೀಟಾಗಿ ಬಡಿಸ್ತಾರೆ. ಊಟ ಆದ ತಕ್ಷಣ ಹೊರಗಡೆ ಒಂದು ಕಾಫಿ ತಂದು ಇಡ್ತಾರೆ ದೊಡ್ಡ ಚೊಂಬಲ್ಲಿ. ಆ ಕಾಫಿ ಬಂದ ತಕ್ಷಣ ಹೊರಡೋದು ಅಂತ ಲೆಕ್ಕ. ಕಾಫಿ ಕುಡಿತಾರೆ, ಹೋಗ್ತಾ ಇರ್ತಾರೆ. ಬರ್ತೆ ಅಣ್ಣ ಒಳ್ಳೇದು, ನಮ್ಮ ನಗು. ನಮ್ಮಲ್ಲಿ ಹಂಗಲ್ಲ, ಏನೋ ಸರಿಯಾಗಿ ನೋಡ್ಕೊಳ್ಳಿಲ್ಲ ಕಮ್ಮರ, ನೀನು ಟೀ ಹಾಕೊಳ್ಳಿಲ್ಲ, ಕಾಫಿ ಕೊಳ್ಳಿಲ್ಲ, ಹೋಗೋರ್ಗೆ ನಮ್ಗೆ ಗಂಡು ಕಡೆಯವ್ರಿಗೆ ಮರ್ಯಾದೆ ಇಲ್ವಾ, ಮರ ನೀನು ಹಿಂಗೆ ಮಾಡಿದ್ದಾರೆ ನೀವು ಹಂಗೆ. ಅಲ್ಲಿ ಗಂಡು ಹೆಣ್ಣು ಇದೆ. ನನಗೆ ತುಂಬಾ ಖುಷಿ ಕೊಟ್ಟಿದ್ದದು. ಬರ್ತಾರೆ, ಊಟಕ್ಕೆ ಬನ್ನಿ ಅಂತಾರೆ, ಎಲ್ಲರೂ ಹೋಗ್ತಾರೆ ಊಟಕ್ಕೆ, ಒಂಥರ ಪ್ರೀತಿಯಾಗಿ ಇರ್ತಾರೆ, ಹೊಟ್ಟೋಗ್ತಾ ಇರ್ತಾರೆ. ಆಮೇಲೆ ಜೊತೆಗಿರ್ತಾರೆ ನೋಡಿ. ಬಂದು ಒಬ್ಬ ಬಡಿಸೋದು ಅಂದ್ರೆ ಸುಮ್ಮನೆ ಅಲ್ಲ, ಅವ್ರೇನು ಯಾರೇನು ಒಳ್ಳೊಳ್ಳೆ ಕೆಲಸದಲ್ಲಿ ಇರ್ತಾರೆ, ಪಂಚೆ ಉಟ್ಕೊಂಡ್ ಬರ್ತಾರೆ, ಅದ್ಭುತವಾಗಿ ಬಡಿಸ್ತಾರೆ. ಆ ಸಂಯಮ ಬೇಕಲ್ಲ. ನಮ್ಮಲ್ಲಿ ಬಡಿಸ್ಬಿಟ್ರೆ ಮರ್ಯಾದೆ ಹೋಯ್ತು ಅಂತ ಕೆಲವರು ಅನ್ಕೊಳ್ಳೋರಿದ್ದಾರೆ. ಬಹಳ ಖುಷಿ ಆಗುತ್ತೆ ನನಗೆ ಅದ್ ನೋಡಿದ್ರೆ. ನಮ್ದೇ ಬೇರೆ ರೇಂಜು, ಅವ್ರದ್ದೇ ಬೇರೆ ರೇಂಜು. ಅಂದ್ರೆ ಹೆಂಗೆ ಇರುತ್ತೆ ನನಗೆ. ಒಂದೊಂದು ಊರಿಗೆ ಹೋದ್ರೆ ಒಂದೊಂದು ಅನುಭವಗಳಾಗತ್ತೆ ನನಗೆ. ನಾನು ನಂಜನಗೂಡು, ಚಾಮರಾಜನಗರ, ಕೊಳ್ಳೇಗಾಲ ಈ ಭಾಷೆ ಬಗ್ಗೆ ನನಗೆ ಮೊದ್ಲಿಂದ ಒಂಥರ ಖುಷಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಹೋಗ್ತೀವಿ ಅನ್ಕೊಳ್ಳಿ, ಯಾವ್ರಿಂದ ಬಂದಪ್ಪ, ಯಾರ ಮಗನ, ಅವ್ರ ಫಸ್ಟ್ ಡೌಟ್ ನಮ್ಮೂರ್ನವನಲ್ಲ ಅಂತ. ಅದಕ್ಕೆ ಯಾರ ಮಗನ, ಇಲ್ಲ ನಮ್ಮ ಮೈಸೂರಿಗೆ ಬಂದೆ. ಯಾರ ಮನೆಗೆ ಬಂದಿದೆ? ಓ ಸಾನ್ಬೋರ್ ರೇಟಿಗೆ. ಓ ಹಾಗಾದ್ರೆ ನೀವು ಯಾವ ಮತ,
ಮಾತಾಗೀತ ಕೇಳ್ಬೇಡ ಕಡೆ ಗೊತ್ತಿಲ್ಲ. ಜಾತಿ ಗೊತ್ತಿಲ್ವೇ? ಇದ್ಯಾವ ಮರಿ ನೀನು? ಯಾರ ಮನೆಗೆ ಬಂದಿದೆ? ಸಾನ್ಬಾವ್ರ ಮನೆಗೆ. ಹೋಗು, ಕೋಪ ಬಂದ್ಬಿಡ್ತೊಳಗೆ ಜಾತಿ ಹೇಳಿಲ್ಲ ಅಂತ. ಹೇಗಾಗ್ಬಿಟ್ಟಿದೆ ಅಂದ್ರೆ ಅವ್ರು ಅದಷ್ಟು ಹೇಳ್ಬಿಟ್ಟು ಆಮೇಲೆ ಅಡ್ರೆಸ್ ಕೇಳ್ತೀವಿ ಅನ್ಕೊಳ್ಳಿ, ಗೊತ್ತಿಲ್ಲ ಅವ್ರ ಮನೆ ಅಂದ್ರೆ ನಿಂತ್ಕೋತಾರೆ ಹೊರಗಡೆ. ನೆಟ್ಗೆ ಹೋಗೋ, 2 ಸರಿ ತಿರ್ಕೋ, ಬಲಕ್ ತಿರ್ಕೋ, ತಿರ್ಗಾ ಮ್ಯಾಕ್ ಹೋಯ್ತಿದಂಗೆ ಗುಡ್ಡ ಕಡತ್ತ, ಆ ಗುಡ್ಡದ ಕೆಳಗೆ ಇಳಿದ್ಬಿಟ್ರೆ ಅವ್ರ ಮನೆ ಅಂತಾರೆ. ಹೋಗೋ ಅಷ್ಟೊತ್ತಿಗೆ ನಾವು ಮರ್ಡರ್ ಆಗ್ಬಿಡ್ತೀವಿ. ಆಮೇಲೆ ನೋಡ್ತಾರೆ ಓದ್ನೋ ಇಲ್ವೋ, ಅಲ್ಲಿಗೆ ಹೋದ್ನೋ ಇಲ್ವೋ, ಇಲ್ಲಿ ತನಕ ಹಿಂಗ್ ನೋಡ್ಕೊಂಡು ನಿಂತಿರ್ತಾರೆ. ನಾವು ಅವ ಮಧ್ಯ ನೋಡಿದಾಗ ಹಿಂಗೆ ಅನ್ಬೇಕು, ಇಲ್ದಾರ ಅದಕ್ಕೂ ಬೈತಾನೆ, ಯಾ ಮರ ನಿನ್ಗೆ ತೋರಿಸಿಲ್ವೇ ದಾರಿಯ. ಈ ಒಂದು ಅನುಭವನೂ ಇದೆ. ಎಷ್ಟು ಜನ. ಆಮೇಲೆ ಮಂಗಳೂರಲ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈಗ ಬಿಡಿ ಎಲ್ಲ ನಗರೀಕರಣ ಆಗೋಗಿದೆ. ಮೊದ್ಲು ಎಲ್ಲ ಮನೆ ದೂರ ದೂರ ಇರೋದು, ತೋಟ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾರೆ. ಗೂಗಲ್ ಕೇಳೋದೇ ಇಲ್ಲ ಅಡ್ರೆಸ್. ಯಾವಾಗ ಮೊದ್ಲೆಲ್ಲ ಗೂಗಲ್ ಇಲ್ಲ, ಗೂಗಲ್ ಇಲ್ಲ, ಬರೀ ಲಬ. ಅಲ್ಲಿ ಸುಮ್ಮನೆ ಅಡ್ರೆಸ್ ಕೇಳಿ. ಈಗಲೂ ಸ್ವಲ್ಪ ಕೆಲವು ಹಳ್ಳಿಗಳಿಗೆ ಹೋದ್ರಿ ನೀವು, ಭಟ್ರ ಮನೆಯಲ್ಲಿ ಬರ್ತದೆ, ಶ್ಯಾಮ್ ಭಟ್ರ ಮನೆಯಲ್ಲಿ ಬರ್ತದೆ ಅಂದ್ರೆ ಓ ಅಲ್ಲಿ ಅಂತ. ಓ ಅಲ್ಲಿ ಅಂದ್ರೆ ತುಂಬಾ ಹತ್ರ ಅಂತ ಹೋಗ್ತೀವಿ, 2 ಕಿಲೋಮೀಟರ್. ಓ ಅಲ್ಲಿ ಅಂದ್ರೆ 10 ಕಿಲೋಮೀಟರ್. ಆ ಓ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೋಬೇಕು ನಾವು. ಎಂತ ಅದ್ಭುತ ಭಾಷೆ ಅಂತ ನಮ್ಮ ಕನ್ನಡ. ಆಮೇಲೆ ನಿಮ್ಮವ್ರು, ನೀವು ಧಾರವಾಡದವ್ರು, ಅಲ್ಲಿ ಕೇಳ್ರಿ ಎಲ್ಲಿ ಹೊಂಟ್ರಿ? ಶಾಕುಡಿ ಅಲ್ಲೇನ ಊರ್ದಾಗ್ಲೇ ನಮ್ ಬಹಳ ಹತ್ರದವ್ರು ಮೊದಲನೇ ತಾನೆ, ಹೆಂಗ್ ಗೊತ್ತಿಲ್ಲ. ಆಮೇಲೆ ಭಾರಿ ಅದ್ಭುತ ಅವರು. ಈಗ ಬಸ್ಸಲ್ಲಿ ಹೋಗ್ತೀವಿ, ವಚನಗಳು ಹೇಳ್ತಾರೆ ಇವಲ್ಲ, ಎಲ್ಲರೂ ಸಾಮಾನ್ಯ ಬಸವಣ್ಣವ್ರ ವಚನ ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಕಲ ಬೇಡ, ಕೊಲ ಬೇಡ ಎಲ್ಲ ಇರುತ್ತೆ, ಕಾಯಕ ಕೈಲಾಸ. ಆ ಹುಡುಗರು ಕೆಲವು ಹೇಳ್ತವೆ. ಈ ವಯಸ್ಸಾದವ್ರು ಬಸ್ಸಲ್ಲಿ ಕೂತಿರ್ತಾರೆ, ಸೀಟ್ ಸಿಕ್ಕಿರಲ್ಲ, ನಿಂತಿರ್ತಾರೆ ಅನ್ಕೊಳ್ಳಿ. ಈ ಸ್ಕೂಲ್ಗೆ ಹೋಗೋ ಹುಡುಗರು 2 ಕೂತ್ಬಿಟ್ಟಿರ್ತಾರೆ. ಆ ಮುತ್ಕಂಗೆ ಹೇಳಂಗಿಲ್ಲ, ಕೇಳಕ್ ನಾಚಿಕೆ. ಅವಾಗ ಒಂದು ಬಸ್ ಹಿಂಗೆ ಹಿಡ್ಕೊಂಡು ದಯೆ ಇರಬೇಕಯ್ಯ, ದಯೆ ಇರಬೇಕಯ್ಯ ಸಕಲರೊಳಗಡೆ, ಸಕಲ ಜೀವರಾಶಿಗಳೇ ದಯೆ ಇರಬೇಕಯ್ಯ ಅಂದ. ಆ ಹುಡುಗರಿಗೆ ಗೊತ್ತಾಯ್ತು. ಅವನ್ ಚೆನ್ನಾಗಂದ, ನಮ್ಮ ಕಷ್ಟ ನಮಗಯ್ಯ, ಅದರ ಚಿಂತೆ ನಿಮ್ಗೆ ಕಯ್ಯ. ನೋಡಿ ಅಲ್ಲಿ ಕೌಂಟರ್ ಕೊಡ್ತಾನೆ. ಅಂದ್ರೆ ಆ ಭಾಷೆಗಳ ಅದ್ಭುತ ನಾನು ಹೇಳೋದು ಒಂದು, ಆ ಸಮಯ ಸ್ಫೂರ್ತಿಯಾಗಿ ಮಾತನಾಡೋದೊಂದು. ನಾನು ಇದನ್ನೇ ಹೇಳೋದು, ಪ್ರತಿಯೊಬ್ಬನಲ್ಲೂ ಕಲೆ ಅನ್ನೋದಿರ್ತದೆ, ಅದು ಉಪಯೋಗಿಸೋ ರೀತಿ ಬಹಳ ಮುಖ್ಯ ಆಗ್ತದೆ ಅಂತ. ಪ್ರತಿ ಹಂತದಲ್ಲೂ ಕೂಡ ಈಗ ಹಾಸ್ಯ ಕಲಾವಿದರಾದಂಥವ್ರು ಅಥವಾ ನೀವು ಹೇಗೆ ಅಬ್ಸರ್ವ್ ಮಾಡ್ತಾ ಇರ್ತೀರಿ ಅಂದ್ರೆ ಪ್ರತಿಯೊಂದರಲ್ಲೂ ಒಂದು ಹಾಸ್ಯನ ಹೆಕ್ಕೊಳ್ತೀರಿ, ಅದನ್ನೇ ನಿಮ್ಮ ಆಕ್ಟ್ ಆಗಿ ಪರಿವರ್ತಿಸ್ತಾರೆ. ಅದಕ್ಕೆ ಜನರಿಗೆ ತುಂಬಾ ಹತ್ರ ಆಗ್ತೀರಿ ಅಂತ. ಖಂಡಿತ. ಅದನ್ನ ಯಾವ್ದೋ ಒಂದು ಕ್ರಿಯೇಟ್ ಮಾಡಿ ಯಾವ್ದೋ ಒಂದು ಜೋಕ್ ಹೇಳೋದಕ್ಕೂ ನೀವೇ ಅನುಭವಿಸಿರುವಂತಹ ಒಂದು, ಅದು ಆಗಿನ ಟೈಮಲ್ಲಿ ನಿಮ್ಗೆ ಕಷ್ಟ ಆಗಿರ್ಬೋದು ಆ ಸಿಚುವೇಶನ್, ಬಟ್ ಅದನ್ನ ಹಾಸ್ಯವಾಗಿ ಪರಿವರ್ತಿಸಿ ನೀವು ಜನರ ಮುಂದೆ ಹೇಳ್ತೀರಿ. ಅದು ಕಷ್ಟ ಅನ್ನೋದು ಗೊತ್ತಾಗಲ್ಲ, ನಕ್ಬಿಟ್ಟು ಅದನ್ನ ತಿಳಿಸ್ಬಿಡ್ತಾರೆ. ಈಗ ನನಗೆ ಮೊನ್ನೆನೇ ಆಯ್ತು, ಬೆಂಗಳೂರಿಗೆ ಬಂದೆ, ಪ್ಲಾಟ್ಫಾರ್ಮ್ ಅಲ್ಲಿ ಇಳಿದೆ, ಒಂದು 5-6 ಜನ ಹೆಂಗಸರು ಬಂದ್ರು. ಈ ಸಾಮಾನ್ಯ ನನ್ನ ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ಆದ್ರಿಂದ ಹೆಣ್ಮಕ್ಳು ಬೇಗ ಬಂದು ಮಾತಾಡಿಸ್ತಾರೆ ಹೆಂಗಸರುಗಳು. ಅವ್ರಿಗೇನೋ ಖುಷಿ, ನಾನೇನೋ ಮನೆಯವನು ನಂಗೆ ಬಂದು ಮಾತಾಡಿಸ್ತಾರೆ. ಆ ಪ್ರೀತಿ ಎಲ್ರಿಗೂ ಸಿಕ್ಕಲ್ಲ. ಈ ದೇವ್ರು ಕೊಟ್ಟರು ನಮ್ಗೆ ಒಂದು ಖುಷಿ. ಅವ್ರು ಬಂದು ಮಾತಾಡಿಸ್ತೇನೆ ಅಂದ್ರು. ಒಬ್ರು ಇದ್ದಕ್ಕಿದಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ ಅವ್ರಿಗೆ. ನೋಡಿದ ತಕ್ಷಣ ಸರ್ ಏನ್ ಸರ್ ಪ್ಲಾಟ್ಫಾರ್ಮ್ ನಿಂತ್ಬಿಟ್ಟಿದ್ದೀರಾ ಅಂದ್ರು. ಇಲ್ಲ ಮೇಡಮ್ ಕೆಳಗೋದ್ರೆ ಹೋಗ್ಬಿಡ್ತೀನಲ್ಲ, ನಮ್ಗೆ ಅಲ್ಲಿ ಜೀವಕ್ಕೆ ಅವರೇ ಕೊಟ್ಟಿದ್ದು. ಇದು ಬಹಳ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಏನು ಗೊತ್ತಿಲ್ಲದವ್ರು ಮಾತಾಡಿದಾಗ ಅದ್ರಲ್ಲಿ ಒಂದು ಹಾಸ್ಯ ಸಿಗುತ್ತೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತೀರಿ, ನಿಮ್ಗೂ ಅನುಭವ ಆಗಿರುತ್ತೆ, ಬಸ್ಗೆ ಅಂತಾರೆ ಅಲ್ವಾ? ಇದು ಬಹಳ ಅದ್ಭುತವಾಗಿರುತ್ತೆ ಅದೊಂದು. ಆಮೇಲೆ ಥಿಯೇಟರ್ಗೆ ಹೋಗಿರ್ತೀವಿ, ಇಂಟರ್ವ್ಯೂ ಬಿಡ್ತಾನೆ, ಬಹಳ ಬೇಜಾರಾಗ್ಬಿಟ್ಟು ಕಾಫಿ ಕುಡಿಯೋಣ ಅಲ್ಲಿ ಬಂದ್ ವಿಚಾರಕ್ಕೆ ಬಂದಿದ್ರ ಮನ್ಸಲ್ಲಿ ಏನು ಹೇಳಿ ಪರ್ಕ ತಗೊಂಡು ಕಸ ಗುಡ್ಸಕ್ ಬಂದಿದೀವ ಅನ್ಸುತ್ತೆ. ಹೇಳಂಗಿಲ್ಲ ಬಿಡಂಗಿಲ್ಲ. ಈ ಭಾವನೆಗಳು ಬಹಳ ಅದ್ಭುತ ನಮ್ಗೆ. ಬಟ್ ನಾನೇನಂದ್ರೆ ಅದನ್ನ ಮಾಡರೇಟ್ ಮಾಡ್ಕೊಂಡು ನಾವು ಖುಷಿ ಪಡ್ತೀವಿ, ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಅದು ಚೆನ್ನಾಗಿದ್ರೆ ಪ್ರಯೋಗ ಮಾಡ್ಬೋದು ನಾವು. ಇಲ್ಲ, ಒಳ್ಳೆ ಮಾತು ಹೇಳ್ರಿ. ಏನ್ ಗೊತ್ತಾ, ಒಬ್ಬ ವೈದ್ಯ ಯಾವತ್ತು ಒಬ್ಬ ವ್ಯಕ್ತಿನ ನೋಡುವಾಗ ಏನ್ ಕಾಯಿಲೆ ಇದೆ ಅಂತ ನೋಡ್ತಿರ್ತಾನೆ. ಅಂದ್ರೆ ವೈದ್ಯ ನೋಡೋ ದೃಷ್ಟಿನೇ ಬೇರೆ, ಒಬ್ಬ ವಕೀಲ ನೋಡೋ ದೃಷ್ಟಿ ಬೇರೆ. ಹಾಗೆ ಈ ನಿಮ್ದು ವೃತ್ತಿ ಪ್ರವೃತ್ತಿ ಎರಡೂ ಅದೇ ಆಗಿದ್ದಾಗ ಒಂದ್ ವ್ಯಕ್ತಿ ನೋಡುವಾಗ ಅಲ್ಲಿ ಹಾಸ್ಯ ಏನ್ ಸಿಗ್ಬಹುದು ಅಂತ ಹುಡುಕ್ತಿರ್ತೀರ ಅಂತ ಕಾಣುತ್ತೆ. ಆದ್ರೆ ಅದನ್ನ ಸಮಯಕ್ಕೆ ತಕ್ಕ ಹಾಗೆ ಬಳಸ್ಕೊಂಡು ನಗು ಹುಟ್ಟಿಸೋದಿದೆಯಲ್ಲ, ಅಷ್ಟು ಸರಳವಾದಂತಹ ಮಾತಲ್ಲ. ಎಲ್ರೂ ಅನ್ಸ್ಬೋದು ನಾನು ಯಾರನ್ನಾದ್ರೂ ನಗಿಸ್ಬೇಕಲ್ಲ ಅಂತ ಹೇಳಿ, ಆದ್ರೆ ಆ ಒಂದು ಟೈಮಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಟೈಮಿಂಗ್ಸು ಅಲ್ಲ ಮೇಡಮ್, ಒಂದು ನಿಜ ಏನಂದ್ರೆ ನಾನು ಅದನ್ನ ಮಾಡಬೇಕು ಅಂತ ಪ್ರಯತ್ನ ಮಾಡೋದಿದೆಯಲ್ಲ, ಫಸ್ಟ್ ಅದನ್ನ ಮನೇಲೆ ಮಾಡಿ ನೋಡ್ಬೇಕು. ಹೆಂಡತಿ ತಾಯಿ ಹತ್ರಗಳು ಕೆಲವಿರುತ್ತೆ, ಹೆಂಡತಿ ಹತ್ರ ಹೇಳಿದಾಗ ರಿಯಾಕ್ಷನ್ ಬರುತ್ತೆ, ಕ್ಯಾಕರ್ ಸುಗಿದ್ರೆ ಚೆನ್ನಾಗಿಲ್ಲ ಅಂತ. ಅದು ISI ಮಾರ್ಕ್ ಇದ್ದ ಹಾಗೆ. ಆಮೇಲೆ ಹೆಂಡತಿ ISI ಕೊಟ್ರೆ ಪರ್ಫೆಕ್ಟ್ ಅದು. ಯಾಕಂದ್ರೆ ಮುಲಾಜಿಲ್ದೆ ಉಗಿಯೋರೊಬ್ರೆ ಅವರೊಬ್ರೆ, ಅವಳಿಗೆ ಚಾನ್ಸ್ ಇಲ್ಲ. ಅವ್ಳು ಬೇರೆಯವ್ರಿಗೆ ಆಗಲ್ಲ, ನಾವು ಬೇರೆಯವ್ರಿಗೆ ಆಗಲ್ಲ. ನಾವು ನಿಮ್ ಜೊತೆ ಸೇರ್ಕೊಂಡು ನಾವು ಅದೇ ಭಾಷೆ ಮಾತಾಡಕ್ಕೆ ಒಳ್ಳೇದಾಯ್ತು. ಅಟ್ಲೀಸ್ಟ್ ಈಗ ನಿಮ್ಮಲ್ಲೂ ಅವರು ಅಂತಾರೆ ಅವನಿಂದ ಹಾಳಾದ್ಯಾ
ನಮಗ್ ಸಮಾಧಾನ. ಸಮಾಧಾನ. ಅಲ್ಲ ಆಶ್ಚರ್ಯ ಆಗಿದ್ದೇನಂದ್ರೆ ನೀವು ಮೈಸೂರಿನವರು, ಹುಡುಗಿ ಮಂಗಳೂರಿನವರು, ಹೇಗ್ ಸಾಧ್ಯ ಆಗಿದ್ದು ಲವ್ ಮ್ಯಾರೇಜ್ ಅಂತ? ಹೆಂಗೆ ಸರ್ ಹೆಂಗ್ ಗಡಿ ಈಗ ಮನ್ಸಿಗೆ ನೋವಾಯ್ತು, ನಿಮ್ಮಿಬ್ಬರ ಬಗ್ಗೆ ಬಹಳ ಬೇಜಾರಾಯ್ತು ನನಗೆ. ನಾನು ಲವ್ ಮಾಡೋ ಮಕ್ಕನ ಯಾಕೆ ಯಾಕೆ ಆಗ್ಬಾರ್ದು ಸರ್? ಯಾಕೆ ಆಗ್ಬಾರ್ದು? ಸುಬ್ರಹ್ಮಣ್ಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೇ ಯಾರೋ ಒಬ್ರು ನಾವು ಅವ್ರ ಧರ್ಮದವ್ರೆ ಅಂತ ಗೊತ್ತಾಗಿದ್ರಿಂದ ಕೇಳಿದ್ರು, ನಮ್ ಕಡೆ ಒಂದು ಹುಡುಗಿದೆ ಮಾಡ್ಕೋತೀರ, ಆಯ್ತು ಅಂತೇಳಿ ಹಾಗೆ ಸೆಟ್ಲ್ ಆಗಿದ್ದು ನೇರ. ಅದಾವಲ್ಲ ನಮ್ಮ ಅಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವ್ರು ತಕ್ಷಣ ಇನ್ ಮದುವೆ ಆಗ್ದಾರೆ ಅವನು ತುಂಬಾ ಚಿಕ್ಕ ಹುಡುಗ ಬೇರೆ ಅಂದ್ಬಿಟ್ಟು ಮಾಡ್ಬಿಟ್ರು. ತುಂಬಾ ಚಿಕ್ಕ 36 ವರ್ಷ. ಏನ್ ಸರ್ ಅಷ್ಟೊತ್ತಿಗೆ ಯಾಕೆ ಸರ್ ಕಾಯ್ತಾ ಇದ್ರಿ? ಅದೇ ಹೇಳಿದ್ನಲ್ಲ, ಸ್ವಲ್ಪ ನಮ್ಮ ಒಂದು ಸೆಟ್ರೈಟ್ ಆಗ್ಬೇಕು, ಮತ್ತೆ ಎಲ್ಲ ಕೆಲವು ಮಕ್ಕಳು ಓದ್ತಾ ಇದ್ವು, ಅದೊಂದಿತ್ತು. ಮೊದ್ಲಿನಲ್ಲಿ ಏನಂದ್ರೆ ನಮ್ಗೆ ಈ ನಾಟಕದ ಹುಚ್ಚು, ಈ ಹಾಸ್ಯದ ಹುಚ್ಚಿದ್ರಿಂದ ನಂಗೆ ವಯಸ್ಸಾಗಿದೆ ಗೊತ್ತಾಗಿರ್ಲಿಲ್ಲ. ಆಮೇಲೆ ನನ್ಗೆ ಇವತ್ತು ಅಷ್ಟೇ ವಯಸ್ಸಾಗಿದೆ ಅಂದ್ರೆ ಬೇಜಾರು ಮಾಡ್ಕೋತೀನಿ ನಾನು. ಅಲ್ಲಿ ನಮಗ್ ಗೊತ್ತೇ ಆಗಲ್ಲ. ನಾ ಯಾರ ಕೇಳ್ದಂತೀನಿ ಇನ್ನು ಹೆಂಗು ಅಂತ. ಇನ್ನು ಹೆಂಗೆ ಸರ್? ನಮ್ಮ ಮನೆಯವಳು ಹಂಗೆ ಅಂತಾಳೆ, ನಿಮಗೆ ವಯಸ್ಸಾಗೋದೇ ಇಲ್ವಾ, ಆ ಸ್ಟೇಜಲ್ಲಿ ಹಾಗೆ ಕುಣಿತಿರಲ್ಲ ಅಂತಾಳೆ. ಆ ಟೈಮಲ್ಲಿ ಗೊತ್ತಾಗಲ್ಲ, ಆಮೇಲೆ ಮನೆಗೆ ಬಂದ್ಮೇಲೆ ಕಾಲಲ್ಲ ಆಡುತ್ತೆ. ಓಕೆ ಸರ್, ಮದ್ವೆ ಆದ ಹೊಸತರಲ್ಲಿ ಅವಾಗ ಹೇಗಿರ್ತಿತ್ತು ಅಂದ್ರೆ ಸಾಮಾನ್ಯವಾಗಿ ಕೇಳಿರ್ತಾರೆ ಏನ್ ಮಾಡ್ತಾನಪ್ಪ ಹುಡುಗ ಅಂತ ಹೇಳಿ ಕೇಳೇ ಇರ್ತಾರೆ. ಈ ರೀತಿ ಹಾಸ್ಯ ಮಾಡ್ತಾನೆ ಅಂತ ಹೇಳಿದಾಗ ಎಷ್ಟೋ ಜನ ಹಾಸ್ಯ ಮಾಡ್ಕೊಂಡು ಬದುಕು ಮಾಡ್ತಾರ ಅಂತ ಮೂಗ್ ಮುರಿಯೋರೇ ಜಾಸ್ತಿ. ಅದ್ ಹೆಂಗಪ್ಪ ಬದುಕು ಮಾಡಕ್ಕಾಗತ್ತೆ ಹಾಸ್ಯದಲ್ಲಿ? ಅದನ್ನ ಬೇರೆ ಹೇಳ್ತೀನಿ ನಿಮ್ಗೆ. ಫಸ್ಟ್ ನನ್ಗೆ ಸೆಟ್ಲ್ ಆದ ಕೆಲಸದಲ್ಲಿ ಇದ್ದೆ ನಾನಾಗ. ಅವಾಗ ನಾನು ಇಂಜಿನಿಯರಿಂಗು ಆಗಿದ್ದು ಬೇರೆ. 97 ನಾನು ಮದುವೆ ಆಗಿದ್ದು. ಅದಕ್ಕೆ ಮುಂಚೆ ನಾನು ಕೆಲಸದಲ್ಲಿ ಇದ್ದೆ. ನನಗೆ ಫಸ್ಟ್ ಸಂಬಳ ನೀವು ಕೇಳಿದ್ರೆ ಖುಷಿ ಪಡ್ತೀರಾ, 10 ರೂಪಾಯಿ. ವಾವ್. ದಿನಕ್ಕೆ 10 ರೂಪಾಯಿ. ಅದಕ್ಕೆ ಮುಂಚೆ ಇನ್ನೊಂದ್ ಕಡೆ ಕೆಲಸ ಮಾಡ್ತಿದ್ದೆ, 7 ರೂಪಾಯಿ 30 ಪೈಸಾ. 30 ಪೈಸೆ. ಹಾಗಾಗಿ 10 ರೂಪಾಯಿ ಬಂದ ಖುಷಿ ಸಿಗುತ್ತೆ. ಆದ್ರೆ ನೀವು ಯಾವುದೇ ಕೆಲಸ ಮಾಡಿ, ಯಾವುದೇ ವೃತ್ತಿ ಮಾಡ್ರಿ, ತಿಂಗಳ ಮೊದಲ ಸಂಬಳ, ಫಸ್ಟ್ ಮೊದಲನೇ ಕೆಲಸ, ಆ ಮೊದಲ ಸಂಬಳ, ಅದು ಕೊಡೋ ಸಂತೋಷ ಬೇರೆ ಕೊಡಲ್ಲ. ಯಾಕಂದ್ರೆ ಬರ್ತಾ ಬರ್ತಾ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಲೀಡಿಂಗ್ಗಳು ನೀಡಿಂಗ್ಗಳು ಎಲ್ಲ ಜಾಸ್ತಿ ಆಗುತ್ತೆ ಅವಾಗ. ಯಾಕಂದ್ರೆ ನಿಮ್ಮಲ್ಲಿ ಟಿವಿ ನೋಡ್ತಿದ್ದಂಗೆ ನಂಗೆ ಬೇಕು ಅನ್ಸುತ್ತೆ. ಆದ್ರೆ ಅಷ್ಟು ದೊಡ್ಡ ಪರದೆ ಬೇಕಿಲ್ಲ, ಅವನ್ ತಗೊಂಡಿದ್ದ ನಾನು ತಗೋಬೇಕು, ಅಲ್ಲಿಂದ ಶುರು ಆಗ್ತದೆ. ನಾವು ಎಷ್ಟು ಕಡಿಮೆಲಿ ಇರ್ತೀವಿ, ಎಷ್ಟು ಕಡಿಮೆಲಿ ಬದುಕ್ತೀವಿ ಅನ್ನೋದು ಬಂದ್ಬಿಟ್ರೆ ಮನುಷ್ಯನ್ಗೆ ಬೆಂಗಳೂರು ಇಷ್ಟು ಬೆಳೀತಿರ್ಲಿಲ್ಲ. ಯಾಕಂದ್ರೆ ಒಟ್ಟಿಗೆ ಇರಲ್ಲ. ಒಬ್ಬ ಮನೆಗೆ 4 ಕಾರ್ ಬೇಕಾ? ಒಂದೇ ಮನೆಯಲ್ಲಿ 3 ಟಿವಿಗಳು ಅಲ್ಲ, ಒಬ್ಬ ಕಾರ್ಟೂನು, ಒಬ್ಬ ಇದು, ಇನ್ನೊಬ್ಬ ಎಮೋಷನ್ ಫುಲ್ಲು, ಬರೀ ಬೇಡದದ್ದು ನೋಡ್ಕೊಂಡು ಒದ್ದಾಡೋದು. ಅದೇನು ಅಂತ ಗೊತ್ತಿಲ್ಲ ನನಗೆ. ಆ ರಿಮೋಟ್ ಕೈಗೆ ಸಿಕ್ಬಿಟ್ರೆ ಒಬ್ರು ಸುಮ್ಮನೆ ಇರಲ್ಲ. ಇವ್ ನಮ್ಗೆ ಹೆಂಗ ಅನ್ಸುತ್ತೆ, ಇನ್ ಬೇರೆಯವ್ರಿಗೆ ಕೇಳ್ಬೇಕು ನಾವು. ನಮ್ಮನ್ಲೇ ಅಂತಾರೆ ನೋಡಿದಾಗ, ಬಂದ್ರ ಇನ್ ಕ್ರಿಕೆಟ್ ಹಾಕಿ. ಹೆಂಡತಿ ಪಕ್ಕ ಸಂಗೀತ ಕ್ರಿಕೆಟ್ ಇಲ್ಲ, ಈ ಸಂಗೀತ ಆಮೇಲೆ ನೋಡಿ ಎಲ್ಲೆಲ್ಲಿ ಏನ್ ಲಿಂಕ್ ಬರುತ್ತೆ ನಾವು ಬಿಡಲ್ಲ ಅದನ್ನೆಲ್ಲ. ಕ್ರಿಕೆಟ್ ಕಾಮೆಂಟ್ರಿ ಕೇಳೋದು ಅಂದ್ರೆ ರೆಹಮಾನ್ ನಿಮಗೂ ಗೊತ್ತದು, ನಿಮ್ ಬಾಯಿಲಿ ಅದು ಏನದು ಹರಿಕತೆ ಸ್ಟೈಲ್ ಅಲ್ಲಿ ಆ ಕ್ರಿಕೆಟ್ ಕಾಮೆಂಟ್ರಿ ಕೇಳೋದೇ ಒಂದು ಸ್ವರ್ಗಾನಂದ. ಈ ಹರಿಕತೆ ಗಿರಿಕತೆಗೆಲ್ಲ ಅದಕ್ಕೆ ನಾವು ಮ್ಯೂಸಿಕ್ ಇದ್ರೆ ಅದ್ರ ಕಲರೇ ಬೇರೆ ಇರುತ್ತೆ, ಮಾಮೂಲಿ ಮಾತಾಡೋದೇ ಬೇರೆ ಇರುತ್ತೆ. ಈಗ ನಮ್ಮ ಇಂಡಿಯನ್ ಇಂಗ್ಲಿಷ್ ಸ್ಟೈಲ್ ಅಂದ್ರೆ ಮಾಮೂಲಿ ಹೆಂಗ್ ಮಾತಾಡ್ತೀವಿ, ಸ್ವಲ್ಪ ಎಕ್ಸೈಟ್ ನಾವು. ಅದರಲ್ಲೂ ಸ್ಪೆಷಲಿ ಮಡ್ರಾಸ್ನವರು, ಅವ್ರು ಬಿಟ್ರೆ ನಾವೇ ಇಂಗ್ಲಿಷ್ ಚೆನ್ನಾಗಿ ಮಾತಾಡೋದು. ನನಗ್ ಗೊತ್ತಿರಂಗೆ. ಆಮೇಲೆ ಅವ್ರು ಯಾರ ಬಂದ್ಬಿಟ್ಟು ನಂಗೆ ಹೊಡೆದ್ಬಿಟ್ರೆ ಕಷ್ಟ. ಈಗ ಎಲ್ಲಾನು ಭಯನೇ. ಈಗ ಹೆಂಗಿದೆ ನೋಡಿ ಅವ್ರು ಮಾತಾಡೋದು ಇಂಗ್ಲಿಷ್ ಹೆಂಗಿರುತ್ತೆ ಅಂದ್ರೆ, ನೆನ್ನೆ ಮ್ಯಾಚೇ ನೋಡ್ಕೊಳ್ಳಿ. Actually, Virat Kohli facing a magnificent man, actually seeing that side of the style. The man is actually comes in ballistic. Kohli swing the ball on a beautiful shot on a magnificent shot. The batsman links it up brilliantly. What is the best of Mr. Roll? I don't think the ball was a very bad ball, so that the man hit the goal for 4 runs. ಇದು ಒಂಥರ ಮಳೆ ಉಯ್ದಂಗೆ ಉಯ್ದ್ಬಿಡ್ತಾರೆ ನಾವು. ನೀವು ಅದೇ ರೇಡಿಯೋ ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ ನಲ್ಲಿ ಕೇಳಿ, ಅವ್ರ ಭಾಷೆ ಅರ್ಥ ಆಗದೆ ಇರೋ ನಮ್ಮ ಜನಗಳ ಖುಷಿ. ಯಾಕಂದ್ರೆ ವಿದೇಶಿ ವ್ಯಾಮೋಹ ಜಾಸ್ತಿ ಅವ್ರು ಹೇಳೋದು ನೋಡ್ಬೇಕು. India won the race in a glorious man. Actually, Virat Kohli pays the bowling. The man is captain. Basically, Kohli swing the ball. It's going to be 4 runs. ಅವ್ರ ಮಧ್ಯೆ ಯಾಕೆ ನಗ್ತಾರೆ ಅಂದ್ರೆ ಪದಗಳು ಮರ್ತೋಗಿರ್ತಾರೆ. ನಮ್ ಜನ ಏನ್ ಗೊತ್ತಾರೆ ಅಂತ ಇಂಗ್ಲಿಷ್. ನಾನು ಹೇಳೋದು ಹಿಂಗೆ, ನನ್ಗೆ ಇಂಗ್ಲಿಷ್ ಒಂದು ಜ್ಞಾಪಕ ಬರೋದು. ನಾನು ಎಲ್ಲ ಗೌರ್ಮೆಂಟ್ ಸ್ಕೂಲ್ 7ನೇ ಕ್ಲಾಸ್ ತನಕ. 8ನೇ ಕ್ಲಾಸ್ ಶಾರದಾ ಸೇರಿದ್ದು, ಅದು ಕನ್ನಡ ಮೀಡಿಯಂ. ನಮ್ಮ ಅದೃಷ್ಟ 1 ತಿಂಗಳಿಗೆ ಬಿಟ್ಬಿಟ್ವು. ಯಾರು ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಹೈಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು ಇಂಗ್ಲಿಷ್ ಮಾತಾಡಿದ್ರೆ ಎಷ್ಟು ತಿಳ್ಕೊಂಡಿದ್ದಾನೆ ತಾಬುದ್ದು ಅಂತ ಹೀಗೆ ಅನ್ಕೊಂಡಿದ್ದೆ. ಆಮೇಲೆ ಯಾರು ಇಂಗ್ಲಿಷ್ ಮಾತಾಡಿದ್ರೆ ಉತ್ತರ ಕೊಡಕ್ ಬರ್ತಿಲ್ಲ ನಮ್ಗೆ. ಯಾಕೆ ನಮ್ಗೆ 5ನೇ ಕ್ಲಾಸಲ್ಲಿ ದಟ್ ಈಸ್ ದ ಟೇಬಲ್, ಬುಕ್ ಆನ್ ದ ಟೇಬಲ್ ಅಂದ್ರೆ ನಾವು ಹಿಂಗ ಅಂದಾಗ ಮೇಲ್ಗಡೆ ಪುಸ್ತಕ ಇದೆ ಅಂತ ಹೇಳ್ತಿದ್ದಾರೆ, ಹೀಗೆ ಅನ್ಕೊಳ್ತಿದ್ವು ನಾವು.
ಈಗಿನ ಇಂಗ್ಲಿಷ್ನಲ್ಲಿ ಎಲ್ಲರೂ ಮಾತಾಡ್ತಾರೆ ಈಗ. ಹೌದು. ಈಗ ಇದ್ರಲ್ಲಿ ನೋಡಿದಲ್ಲ ನೀವು, ಕೆಲಸದೊಳಗೆ ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ, ನಾವು ವಾಟ್ಸಪ್ ಅಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ ಅಂತೇಳಿ, ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ, ಮತ್ತೆ ಯಜಮಾನ್ರೆ ಐ ಮಿಸ್ ಯು ಅಂತ ಹಾಕಿದ್ರು ಅಂತ. ನೋಡಿ ಹೇಗಿರುತ್ತೆ, ಆ ತರ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಸೊ ಈಗ ಇಂಗ್ಲಿಷ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಒಂದು ನಿಜ ಏನಂದ್ರೆ, ಕನ್ನಡದಲ್ಲಿ ಕೊಡ್ತಕ್ಕಂಥ ಮರ್ಯಾದೆ ಈಗ ಅರ್ಥ ಆಗ್ತದೆ ಅವ್ರಿಗೆ. ಆಗ್ಲೇ ಅರ್ಥ ಆಯ್ತು ಕಣೋ, ರೀಕಾಲ್ ಮಾಡ್ಕೊಂಡು ನಗ್ತಾ ಇದಾರೆ ಅವರು. ಅದಕ್ಕೆ ನಾನು ಇಂಗ್ಲಿಷ್ ಮಾತಾಡಿದ್ರೆ ಕೆಲವ್ರು ನಗ್ತಾರೆ, ಹೆಂಗ್ ಕಲ್ತ್ರಿ ಅಂತಾರೆ. ಕೇಳ್ತಿಲ್ಲ ಸ್ವಾಮಿ, ಸುಮ್ಮನೆ ಹೋಗ್ತಾ ಇರುತ್ತೆ ಅಷ್ಟೇ. ತಪ್ಪೋ ಅಪ್ಪ ಗೊತ್ತಿಲ್ಲ, ನಿಮ್ಗೆ ಅರ್ಥ ಆಯ್ತಲ್ಲ ಸಾಕು ಸಾಕು. ಇದು ಅನುಭವಗಳು ಕಲ್ತ್ರಿ. ನಿಜ ಇಂಗ್ಲಿಷ್ ಹೆಂಗ್ ಸರ್ ಕಲ್ತ್ರಿ? ಹೆಂಗ್ ಬಂತು ಗೊತ್ತಿಲ್ಲ, ಹಿಂದಿ ಹೆಂಗ್ ಬಂತು ಗೊತ್ತಿಲ್ಲ, ತಮಿಳು, ತೆಲುಗು, ಮಲಯಾಳ ಒಂದು 40% ಮಾತಾಡ್ಬಿಡ್ತೀನಿ, ತುಳು ಮಾತಾಡ್ತೀನಿ. ಹೆಂಡತಿ ಬೈದಾಗ ಗೊತ್ತಾಗಬೇಕಲ್ಲ, ತುಳು ಕಲ್ತಿದ್ದೀನಿ. ಚೆನ್ನಾಗಿರುತ್ತೆ ಒಂಥರ. ಎಲ್ಲಿ ಸರ್ ಅವ್ರು ಬೈಯೋದು ಅಮ್ಮ ಬೈದೆ ಅಂತಾರೆ. ಏನಂತ ಬೈದ? ನಿಮ್ಗೆ ಮಂಡೆ ಸರಿ ಇಲ್ಲ ಅಂತ ಬೈದಿದ್ದೀನಿ. ಅಲ್ಲ, ಅದು ಇನ್ನೂ ಮಜಾ ಅಂದ್ರೆ, ಅದೇ ನನ್ನ ಪಾಲಿಸಿ, ನನ್ಗೆ ಆಗಿದೆ ಅನುಭವ. ಸುಬ್ರಹ್ಮಣ್ಯ ಹೋಗ್ತಿರ್ಬೇಕು, ನಾನು ಬಾಮಂಜಿ ಅಂತ ಹೋಗ್ತಿದ್ದೆ, ಸಿಕ್ಕರು ಯಾರೋ ಇಬ್ರು ಮಾತಾಡ್ತಾ ಇದ್ರು. ಅದು ಎಂತ ಮರೆ ನೆನ್ನೆ ಅದೇ ಅವನೊಟ್ಟಿಗೆ ಮಾತು ಅಂತ ಅವರು. ನಾವು ಹೋಗ್ಬೇಕಾದ್ರೆ ಅವ ಸುಮ್ಮನೆ ಮಾತಾಡಿದ ಮರ, ನಾನು ಅವನಿಗೆ ಸಾಮ ಬೈದದ್ದು. ಎಂತ ಬೈದು ಹಿಂದೆ ನಾನು? ಅದಕ್ಕೆ ಬೈದದ್ದು ಅವ ನನಗೆ ಬೈದ, ಅದಕ್ಕೆ ನಾನು ಸಮ ಬೈದು. ಅದೇನು ಬೈದ ಹೇಳೋದ್ರೆ, ಮತ್ತೆ ನನ್ನ ಬೈಲಿ ಹೇಳ್ಬೇಕಾದ. ಅವನು ಬೈದದ್ದು, ನಾನು ಸಾಮ ಬೈದದ್ದು. ನೀನು ಯೋಗ್ಯತೆಗೆ ಬೆಂಕಿ ಯಾಕೆ ಹೇಳಲ್ಲ ಅಂದೆ. ಆವಾಗ ನಾನು ಅವನಿಗೆ ಹೇಳಿದ್ದು, ನಿನಗೆ ಮಂಡೆ ಸರಿ ಇಲ್ಲ ಅಂತ ಬೈದು. ನಾನೇ, ನಾವು ಸಂಡೆ ಮಂಡೆಗೆಲ್ಲ ಹೆದರ್ಕತಿಲ್ಲ, ನಾವು ಸಂಡೆ ಮಂಡೆಗೆಲ್ಲ ಹೆದರ್ಕೊಳ್ಳೋದು. ಮೈಸೂರು ಧಾರವಾಡದವರು ನೀವೆಲ್ಲ ನಮ್ಗೆ ವಂಶವಾಹಿನಿ ಕರೆದ್ರು ಬೇಜಾರು ಮಾಡ್ಕೊಳ್ಳೋಣ. ಬರ್ಬೇಕಲ್ಲಿ ಬಂದ್ರು ಖುಷಿ ನಮ್ಗೆ, ಇವನಿಗೆ ಭಾಷೆ ಗೊತ್ತಿದೆ ಅಲ್ವಾ. ಅವ್ರಿಗೆ ಪಾಪ ಅದೊಂದೇ ಬೇಜಾರಾಗದ್ ನಂಗೆ. ಬಟ್ ಭಾರಿ ಖುಷಿ ಕೊಡುತ್ತದ ನೋಡಿ. ಅವ್ರು ಬೈಲಿಗೂ ಕೂಡ ಯೋಚನೆ ಮಾಡ್ತಾರೆ. ಅಂದ್ರೆ ಆ ಬೆಳೆದು ಬಂದ ವಾತಾವರಣ, ಬೆಳೆದು ಬಂದ ಜಾಗ ಅಂತ ಕಾಣುತ್ತೆ ಅಷ್ಟೇ. ನಿಜ. ಈಗ ಒಂದ್ ಕಡೆ ತಿಳಿಗನ್ನಡ, ನಡುಗನ್ನಡ, ಇದು ಕನ್ನಡ. ನಾನು ಪ್ರಾಣೇಶಂಗೆ ರೇಗಿಸ್ತಿರ್ತೀನಿ ನಾನು. ನಾವು ಗಂಡು ಮೆಟ್ಟಿದ್ ನಾಡು, ಅದಕ್ಕೆ ನಾವೇನು ಹೆಣ್ಮೆಟ್ಟಿದ್ ನಾಡು ನಮ್ದು ಕಾಮನ್ ಆಗಿ ಯೋಚನೆ ಮಾಡೋದು. ನಾವು ಕನ್ನಡ ಮಾತಾಡೋಲ್ಲ, ಕನ್ನಡದವರು ಅಂತೀವಿ. ಆಮೇಲೆ ಕಾಮೆಂಟ್ರಿಗೆ ಬರೋಣ, ಆಮೇಲೆ ಬೇಜಾರ್ ಮಾಡ್ಕೊಂಡ್ಬಿಟ್ಟು ಕಾಮೆಂಟ್ರಿ ನನಗೆ ತುಂಬಾ ಖುಷಿ ಕೊಟ್ಟಿರೋ ಭಾಷೆ ಅಂದ್ರೆ ನಂಜನಗೂಡು, ಚಾಮರಾಜನಗರ, ಕೊಳ್ಳೇಗಾಲ. ಇದೆಲ್ಲ ನನ್ನ ಇಮ್ಯಾಜಿನೇಷನ್ ನಲ್ಲಿ ನಾ ಮಾಡ್ಕೊಂಡಿದ್ದೆ ಅಷ್ಟೇ. ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಆ ಹಳ್ಳಿಯವರು ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಈಗ ತಾಂಡವಪುರ ಅಂತ ಒಂದು ಗ್ರಾಮ, ನಂಜನಗೂಡು ಹತ್ರ, ಪಕ್ಕದಲ್ಲಿ 1.5 ಕಿಲೋಮೀಟರ್ಗೆ ಹಳ್ಳಿ ದಿಡ್ಡಿ ಅಂತ. ಈ 1.5 ಕಿಲೋಮೀಟರ್ ಭಾಷೆ ಬದಲಾವಣೆ ಇದೆ. ಇವನು ಅಲಕಾಪುರ ಹಿಂಗೆ ಹೋಗ್ಬೇಕು ಅಂತ ಮಾಡ್ತಾ ಇತ್ತು, ಬರ್ಲೇ ಇಲ್ಲ, ಇವ್ ನೋಡ್ಲೇ ಇಲ್ಲ, ಮಾಡ್ಬಿಟ್ಟ, ಇದು ಮಾಡ್ಬಿಟ್ಟು ಹಿಂಗೆ ಗತ ಆಲಿಲ್ಲ ಅಂತ ಇವನು ಅಂತಾನೆ. ಅವನು ಇದಕ್ಕೆ ಮುಚ್ಚಿವಿ ಅವೇ ಬರೀಲ್ವಿಲ್ಲ. 1.5 ಕಿಲೋಮೀಟರ್ಗೆ ಬದಲಾವಣೆ ಕನ್ನಡ. ಎಂತ ಅದ್ಭುತ ಅನ್ನಕ್ಕೆ. ನಮ್ಮ ಕರ್ನಾಟಕ ದೊಡ್ಡ ಯೂನಿವರ್ಸಿಟಿ. ನಾನು ಹೇಳಿದ್ನಲ್ಲ, ವಿದೇಶಿ ಪ್ರವಾಸಕ್ಕೆ ಹೋಗೋದಲ್ಲ, ಮೊದಲು ಕರ್ನಾಟಕದ ಪ್ರವಾಸ ಮಾಡಿದ್ದೆ. ಕರ್ನಾಟಕದ ಪ್ರತಿಯೊಂದು ಜಾಗದಲ್ಲೂ ಊಟದಿಂದ ಹಿಡಿದು ಎಲ್ಲಾ ತರ ಸಾರುಗಳು ಸಿಗ್ತದೆ ನಮ್ಮ ಕರ್ನಾಟಕ. ಯಾಕಂದ್ರೆ ಬೀದರ್ಗೆ ಹೋದ್ರೆ ನಿಮ್ಗೆ ಉರ್ದು, ಮರಾಠಿ ಎಲ್ಲ ಸಿಗ್ತದೆ. ಗುಲ್ಬರ್ಗಕ್ಕೆ ಬಂದ್ರೆ ಒರಿಜಿನಲ್ ಉರ್ದು ಸಿಗ್ತದೆ. ರಾಯಚೂರಿಗೆ ಬಂದ್ರೆ ಉರ್ದು ಮತ್ತು ಕನ್ನಡ ಸಿಗ್ತದೆ, ತೆಲುಗು ಸಿಗುತ್ತೆ. ಬಳ್ಳಾರಿಗೆ ಬಂದ್ರೆ ತೆಲುಗು ಸಿಗುತ್ತೆ, ಅವ್ರದ್ದೊಂಥರ ಕನ್ನಡ ಇದೆ. ಅವರು ಬಡಾನ್ ಬರಲೆ ಅಂತಾರೆ, ನೀವು ಬಿರ್ನ್ ಬರಲಿ ಅಂತೀರಿ, ನಾವು ಬೇಗ ಬರಲ್ಲ ಅಂತೀವಿ. ಎಷ್ಟು ಭಾಷೆ ಬದಲಾವಣೆ ಅಂದ್ರೆ ಅರ್ಥ ಒಂದೇ ಇರ್ಬೋದು, ಅದ್ರ ಅರ್ಥ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು ನಮ್ಗೆ ಅಷ್ಟೇ ಅಂತ. ಆ ನಂಜನಗೂಡು ಭಾಷೆಯಲ್ಲಿ ನನ್ನ ಜೊತೆ ಒಬ್ಬ ಪುಟ್ಟ ಅಂತ ಕೆಲಸ ಮಾಡೋನು. ಅದ್ಭುತವಾದ ಭಾಷೆ ಅವನ ಕನ್ನಡ, ಬಹಳ ವೇಗ. ಇವನ್ ಕೈಲ ಕ್ರಿಕೆಟ್ ಆಟ ತೋರಿಸ್ಬಿಟ್ಟು ಮಾತಾಡ್ತಾರೆ, ಹಿಂಗಿರ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡಿದ್ ನಾನು. ಕರ್ಕೊಂಡು ಹೋಗ್ತೀವಿ ಈಗ ಬೆಂಗಳೂರಿಗೆ. ಅವ್ನ ಪ್ರಶ್ನೆ ಕೇಳ್ಬೇಕು, ಎಲ್ಲ ಕ್ರಿಕೆಟ್ ಆಟ ನೋಡುದಿಲ್ಲ ಪುಟ್ಟ ಅಂದ್ರೆ. ಅಲಾಗ ಬುದ್ಧಿ, ನಾನು ಬೆಳಗ್ಗೆ ಕರ್ಕ ಹೋದ್ರು ಇವರು ನೋಡ್ಬೇಕು ಅಂತೇಳಿ ಕ್ರಿಕೆಟ್ ನಾಟ ಅಂತ ಕರ್ಕ ಹೋದ್ರಿ, ನೋಡ್ಬಾ ಅಂತ ನೋಡ್ತಾ ಕೂತಿದ್ದೇವಳೆ. ಯಾವನ ಕ್ರಿಕೆಟ್ ಬಂದು ಆಡ್ತಾನಂತ ನಾನು ನೋಡಿದ್ರಿ, ಏನ್ ಸ್ವಾಮಿ ಯಾವ ಕ್ರಿಕೆಟ್ನು ಕಣೆ, ಯಾವನ ಇಲ್ವಲ್ಲಿ ಯಾಕೆ ಹಿಂಗೆ ಆಡ್ತಿದ್ರು, ದೇ ಮೋರು ಮುದೇವೆ ಬರ್ತಾರೆ. ಈಗ ಅಂದ್ರು ನೋಡೋದು ಅಡ್ಡ ಕೆರೆ ಬೈಲಿ ಸುತ್ತಮುತ್ತ ಅಂತಂತೋಗಿ ಮೆಟ್ಲುಗಳ ಕಟ್ಟಿ ಕುರ್ಚಿ ಪರ್ಚಿಕ್ಬಿಟ್ಟು ಒಂದು 50,000 ಜನ ಒಳಗೆ ಎಣ ಕೂತ ಮುದಗಳು ಒಂದಕ್ಕೂ ಮಾನಿಲ್ಲ ಮುರ್ಬೋದಿಲ್ಲ, ಯಾಕೊಡೋದಕ್ಕ ಆಟಲ್ಲಿ ಆಟ ನೋಡ್ಬೋದೇವಿ ಅಂತ ನನ್ನ ಗೆಳೆಯ ಅಂದ್ಬಿಟ್ಟು ಹಿಂಗೆ ತಿರುಗಿ ನೋಡಿದ್ರೆ ಇಬ್ಬರು ದಾಕಟ್ರಗಳ ಥರ ಕೋಟೆಗಳ ಸಿಗಿಸ್ಬಿಟ್ಟು ಮೇಲೊಂದು ಟೋಪಿ ಇಕ್ಕಾಬಿಟ್ಟು 3 ಗೂಟ ಇಡ್ಕೊ ಬಂದ್ರು. ಆ ಗೂಟ ನೋಡಿದ್ರೆ ಮುಂದೆ ಚೂಪದ ಚುಚ್ಬಿಟ್ಟು ಒಳಗೆ ಸತ್ತೈತರ ಹಂಗದ. ಆ ತಕೊಂಬಂದು 3 ಗೂಟ ಇಲ್ಲೊಂದು 3 ಅಲ್ಲೊಂದು 3 ನೆಟ್ಬಿಟ್ಟು ಇಬ್ರು ಒಳ್ಳೆ ನಾಯಿಗಳ ಹಿಂಗೆ ಸೆಟ್ಗ ಅಂತ್ಬಿಟ್ರು. ಇದು ಯಾಕೆ ಮುಂದೆ ಹಿಂಗೆ ಸೆಟ್ಗ ನೋಡ್ಬೋದಿವೆ ಆಟವ ಅಂದ್ರು.
ಈ ಕಡೆ ತಿರುಗಿ ಇನ್ನೊಂದು 11 ಜನ ಬೆಳಗಿರ ಬಟ್ಟೆಗಳು ಬಿಟ್ಟು ಒಬ್ಬೊಬ್ಬ ಒಂದೊಂದು ಕಡೆ ನಿಂತ್ಕೊಂಡ್ರು. ಅದ್ರಲ್ಲಿ ಒಬ್ಬನಿಗೆ ದುರಾಂಕಾರ ಒಂದು ಕೆಂಪಿರೋ ಹೊಸ ಟೆಂಟ್ ತಗೊಂಡು ಕ್ಯಾಕರ್ಸಿ ಹೋಗ್ಬಿಟ್ಟು ಚೆನ್ನಾಗಿರೋ ಬೆಳಗಿರ ಪ್ಯಾಂಟ್ಗೆ ಚೀಡ್ಕ ನಿಂತ್ಕೊಂಡ್ಬಿಟ್ನ. ನಾನು ಅಯ್ಯ ಮದುವೆ ಎಕ್ಕಡೋದ್ ಮದುವೆ ನಿಂಗೆ ಚೆನ್ನಾಗಿರೋ ಪ್ಯಾಂಟ್ ಕಂಗೆ ಓದ್ತಿದ್ದಲ್ಲ ಮೆಂಗಸು ಬರೀ ಚಡ್ಡಿ ಕೊಳೆ ಬೈತಾಳೆ, ಆ ಪ್ಯಾಂಟ್ ಕಂಗೆ ಗೊತ್ತಿಲ್ಲ ನೋಡೋ ಮದುವೆ ಆಟ ಅಂದ್ರು. ಈ ಕಡೆ ತಿರ್ಗಿ ಇನ್ನೊಂದು ಇಬ್ಬರು ಜನ ಕೈ ಕಾಲ ಸಿಗ್ಬಿಟ್ಟು ದೊಣ್ಣೆ ಹಿಡ್ಕ ಬಂದ್ರು. ಆ ದೊಣ್ಣೆ ನೋಡಿದ್ರೆ ನಮ್ಮಲ್ಲಿ ಇಟ್ಟಾಡ್ಸು ದೊಣ್ಣೆ ತರ ಇಷ್ಟು ಉದ್ದಾದ ಮುಂದೆ ಒಳ್ಳೆ ಅಲ್ಲೇ ಇದ್ದಾಗ ಮಗ್ಚಗೆ ಇರ್ತದಲ್ಲ ಹಂಗಾದ್ರೆ ಇಷ್ಟಾಗಲ್ಲ. ಆ ತಗೊಂಡ್ 3 ಗೋಡೆ ದಾಕೋಟ್ರಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ದ ಅಲ್ಲಿ ನೋಡ್ತಾ ಇದ್ನಲ್ಲ ದಾಕೋಟ್ರು ನೋಡ್ಬಿಟ್ಟು ಮಾತಾಡ್ತಾ ಕೂಡ್ತಾ ನಿಂತ್ಕೊಂಡು ಅದಕ್ಕೆ ಡಾಕ್ಟರ್ ಅಂದ ಈ ಕಡೆಗೆ ಬಾ ಅನ್ನ ಎಲ್ಲ ಆಗಿ ನಿಂತ್ಕೊಂಡ್ಮೇಲೆ ಏನ್ ಮಾಡ್ದೆ ಡಾಕ್ಟರ್ ನೋಡ್ಬಿಟ್ಟು ಹಿಂಗಂದ. ಅದಕ್ಕೆ ಡಾಕ್ಟರ್ ಅದಕ್ಕೊಬ್ಬರು ಕುಂತ್ಕೊಂಬುದಕ್ಕೆ ನಿಂತ್ಕೊಂಡೆ ಅಂತ ಅವ ಅಂತಾನ. ಇವ್ನು ಹಂಗೋಲ್ಲ ಹಿಂಗನ್ನ ಅದಕ್ಕಾರ ಹೋಗ್ಬಿಟ್ಟು ನಿಂತ್ಕೋಬೋದು ಹೋಗೋದ್ರು. ಇವ ಅದಕ್ಕೆ ಹೋಗಲ್ಲ ಇದಕ್ಕೆ ಹೋಗಲ್ಲ ಮಧ್ಯಾಹ್ನ ನಿಂತ್ಕೊಂಡ್ಬಿಟ್ಟು ಅವ್ನು ಏನ್ ನೋಡ್ತಾ ಇದ್ದಾನೆ ಅವನ ಆ ಕೆಂಪ್ ಚೆಟ್ ತಗೊಂಬಂದು ಅವ್ನಿಗೆ ಉರಿಯದ್ಬಿಡ್ತು. ಇವತ್ತು ನಿನ್ನ ಮುಂಡ್ಗ ಬಿಸಿನೀರು ಕಾಯಿಸಿ ತಲೆಗೆ ನಾ ಚಿಪ್ಪ ಎಗರ್ಸ ನಮ್ಮ ಅಪ್ಕೊಂಡು ಓಡ ಬರಕ್ಕೆ ಶುರು ಮಾಡ್ದ. ಅವ್ನು ಯಾವಾಗ ಓಡ ಬರಕ್ಕೆ ಶುರು ಇವನಿಗೆ ಭಯ ಹತ್ಕೊಬಿಡ್ದು ಇಟ್ಟಾಡ್ಸೋದು ನೋಡಿ ಬೇಡ ನೋಡು ಕೂಡ್ತಾ ಇದ್ಕಣ್ಣ. ಓಡ್ಕ ಬಂದು ಚೆಂಡ ಹಾಕೋದಲ್ಲ ಪಳಕ್ಕಂತ ಮೇಕ್ ಬರ್ತದೆ ಬೈಕ್ ಏನೋ ಮಾಡ್ದ ಇಟ್ಕೊಂಡು ಅದು ಒಣ್ಣೆ ಹಿಂಗೆ ಎತ್ಬಿಟ್ನ. ಅದು ಒಣ್ಣೆಗೆ ಚೆಂಡು ತಾಕ ಹೋಯ್ತಾ ಗೊತ್ತಾಗಿ 3 ಜನ ಮುದ್ದಗಳು ಅಡ್ಸ್ಕೊಯ್ತಾರ ಸಿಗೋದ್ರು ಬಿಡೋದ್ರು. ಹೋಗಿ ಪಸಕ ತುಂಬ ಬಿದ್ದೆ ಬಿಟ್ಟ. ಇನ್ನೊಬ್ಬ ಇಲ್ಲಿ ಹಿಂದೆ ಇದ್ದು ನಾನೇನ ಕಿಸ್ಬಿಡ್ತಿದ್ದ ಓಡೋಗಿ ನಿಲ್ಕೋಬೇಕು. ಅದನ್ನೇ ಬೆಳ್ಳಗೆ ಒಂದು ರಂಗಲ ಹುಡಿ ಹಾಕಿದ್ರು. ಆ ರಂಗಲ ಹುಡಿ ದಾಟಕ ಹೋಯ್ತು ಗೊತ್ತಾಗಿ ಎಣ ಕೂತಿದ್ವು 50 ಸಾವಿರ ಎದ್ಬಿಟ್ಟು ನಾಲ್ಕು ಬಿಡ್ಕಲ್ವಲ್ಲ. ಬೆಳಗಿಂದ ಸಾಯಂಕಾಲ ಚೆಂಡಿಗೆ ಕಿತ್ತಾಳೆ ದೇಶ ಉದ್ದಾರದ ಯಾಕಿಂಗ್ ಆಡೋ ಮದುವೆಗಳು ಇವು. ಬೆಳಗಿನ ಸಂಜೆ ಗಂಟ ಚೆಂಡಗೋಸ್ಕರ ಗುದ್ದಾಡಿದ್ರೆ ದೇಶ ಉದ್ದಾರ. ಇದು ಇಮ್ಯಾಜಿನೇಷನ್ ಅಷ್ಟೇ. ಅಯ್ಯೋ ಸಕ್ಕತ್ತಾಗಿತ್ತು ಸರ್. ಅಂದ್ರೆ ಅಬ್ಸರ್ವೆನ್ಸ್ ಹೇಗಿರುತ್ತೆ ಅಂತ ಹೇಳಿ ಅಬ್ಸರ್ವೇಷನ್ಸ್ ಪ್ರತಿಯೊಂದು ಕೂಡ ಅವ್ರು ಮಾತಾಡೋ ಶೈಲಿ ಅಥವಾ ಅಲ್ಲಿರುವಂತಹ ಒಂದು ಭಾಷೆಯ ಶೈಲಿ ಅದನ್ನೇ ಇಟ್ಕೊಂಡು ನಾವ್ ಹೇಗ್ ಹಾಸ್ಯ ಮಾಡಬಹುದು ಅನ್ನುವಂಥದ್ದು ಅದು ಬಹಳ ಮುಖ್ಯವಾಗುತ್ತೆ. ಅಲ್ಲ ಅದ್ರದ್ದು ಇನ್ನು ನಿರರ್ಗಳವಾಗಿ ಆ ಭಾಷೆನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದು ನೋಡಿ ನೀವು ಅದ್ಭುತವಾಗಿತ್ತು ಸರ್. ಹ್ಯಾಟ್ಸ್ ಆಫ್. ಅದು ನನ್ಗೆ ಇನ್ನೇನಿಲ್ಲ ಭಾಷೆನೇ ಆಗಿದೆ, ಕಲಿಯುವಂತ ಆಸೆ ಕೊಡ್ತದ ಅದು. ಸ್ವಲ್ಪ ಕೆಂಬೋದ ಖಂಡಿತ ಕವನ ಓದ್ತಿದ್ರೆ ಮಧ್ಯ ಕವನ ಬೇಕಾದ್ರೆ ಓದ್ಕೋ ಆಮೇಲೆ ಬೇಕಾದ್ರೆ ಕೆಂಪ್ಕೋ ಅಂತ ಆ ಕೆಮ್ಮಲ್ಲೂ ಒಂದು ಹಾಸ್ಯ ಸೃಷ್ಟಿ ಮಾಡ್ತಾರೆ. ಅದೇ ಹೇಳೋದು ಈಗ ಹಾಸ್ಯ ಕಲಾವಿದದು ಇದು ನಮ್ಮ ನಂಜನಗೂಡದು ಇಷ್ಟು ಫಾಸ್ಟ್. ಈ ಮಂಗಳೂರಿನವ್ರದ್ದು ಗ್ರಂಥ ಕನ್ನಡ ಅಂತ ಅವ್ರ ಕೈ ಕೊಟ್ರೆ ಹೆಂಗ್ ಮಾಡ್ಬೋದು ಕಾಮೆಂಟ್ರಿ ಅಂತ ನಾವು ಮಾತಾಡ್ತಾ ಇದ್ವಿ ಮೈಸೂರು ಆನಂದ್ ಅವ್ರ ಜೊತೆಗೆ ಮಾತಾಡ್ತಾ ಇರ್ಲಿಲ್ಲ ನಗ್ತಾ ಇದೀವಿ ಸರ್. ಕ್ರಿಕೆಟ್ ಕಾಮೆಂಟ್ರಿ ಹರಿಕತೆ ಬಾಕಿ ಇತ್ತು ಸರ್. ಹರಿಕತೆ ಒಂದಿದೆ, ಇನ್ನೊಂದು ನಾನೇ ಹೇಳ್ತೀನಿ, ನನಗೆ ಇಷ್ಟವಾದ ಒಂದಿದೆ, ಅದನ್ನ ಹೇಳ್ತೀನಿ. ಈ ಹರಿಕತೆನ ಯಾಕೆ ಮಾಡ್ಕೊಂಡು ಅಂದ್ರೆ ಈ ಅರುಣ್ ಕುಮಾರ್ ಅವರ ಈ ಭಾಷೆ ಒಂದು, ಎರಡು ಅವ್ರು ಮಾತಾಡೋ ಶೈಲಿ ಬಹಳ ಅದ್ಭುತ, ಮತ್ತೆ ಮನ ಮುಟ್ಟುವಂತ ಒಂದು ಕಂಠ ಅವ್ರದ್ದು. ಇದನ್ನ ಕ್ರಿಕೆಟ್ ಕಾಮೆಂಟ್ರಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅದಕ್ಕೆ ಕೂತ್ಕೊಂಡು ಒಂದೇ ದಿವಸ ಮಾಡಿ ನೋಡಿದೆ. ನಮ್ಮ ಅಮ್ಮ ಇದ್ದವ್ರು ಏನ್ ಅರುಣ್ ಕುಮಾರ್ ಇಮಿಟೇಟ್ ಮಾಡ್ತಿದ್ಯಾ ಅಂದ್ರು. ಅಲ್ಲಿ ಗ್ಯಾರಂಟಿ ಆಯ್ತು ನನಗೆ. ನಮ್ಮ ಅಮ್ಮ ಅಲ್ಲಿಂದ ಅಡುಗೆ ಮನೆ ಹೇಳ್ತಾಳೆ ಅಂದ್ರೆ ಇದು ಸಕ್ಸಸ್ ರೀಚ್ ಆಗುತ್ತೆ. ಅದು ಬಿಟ್ಟಿದ್ದು ಅದು 1981 ಇಸ್ವಿಲಿ ಕ್ಯಾಸೆಟ್ ಕೇಳಿ ಮೊದಲನೇ ದಿವಸ ನಂಜನಗೂಡಲ್ಲಿ ಬಿಟ್ಟೆ. ನನಗೆ ಅವತ್ತು ನೀವು ನಂಬಲ್ಲ, ವೇದಿಕೆ ಮೇಲೆ ಬಂದು ಜನ ದುಡ್ಡು ಕೊಟ್ಟಿದ್ದು 7,000 ರೂಪಾಯಿ ಅವತ್ತು 81ರಲ್ಲಿ. ಹಾಗಾಗಿ ನನ್ಗನ್ನಿಸ್ತು ಆನಂದ ಇದನ್ನ ಡೆವಲಪ್ ಮಾಡಬೇಕು ಅಂತ ನನ್ನ ಮನ್ಸಿಗೆ ಬಂದಿದ್ದು. ಮತ್ತೆ ನಮ್ಗೆ ಅವಾಗ ಹಣದ ಅವಶ್ಯಕತೆ ಇತ್ತು. ಒಂದು ಎರಡು ಹಣ ಕೊಡ್ತಾರಲ್ಲ ಇದಕ್ಕೆ ಅಲ್ಲ ಕೊಡ್ತಾರಲ್ಲ ಅದು ಕೊಟ್ರಲ್ಲ ಆ ಖುಷಿಗೆ ಏನ್ ಮಾಡಿದೆ. ಅದೇನಂದ್ರೆ ಅರುಣ್ ಕುಮಾರ್ ಕತೆ ಕೊಟ್ರೆ ಮಾಮೂಲಿ ಹೆಂಗ ನೋಡಿ ಹೆಂಗಿರುತ್ತೆ. ಕೀರ್ತನ ಆರಂಭ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡೋ ಹಾಗೆ ಕ್ರಿಕೆಟ್ ನಲ್ಲಿ ಹಳೆ ಕಥೆಗಳನ್ನ ಹೇಳ್ಬೇಕಾಗತ್ತೆ. ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಆಟ ಶುರುವಾಗಿದೆ, ಆಟಕ್ಕೆ ಮುಂಚೆ ಭಗವಂತನ ನಾಮಸ್ಮರಣೆ ಮಾಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಇದೇನಂದ್ರೆ ನಮಗೆ ಸಂಗೀತವಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಮಧ್ಯೆ ಯಾಕೆ ನಮ್ಗೆ ಗಂಟ್ಲು ಒಂದ್ ಸ್ವಲ್ಪ ಏರಿಳಿತಗಳು ಬೇಕಿದಕ್ಕೆ. ಈಗ ಇದನ್ನೇ ನೋಡಿ, ನಾನು ಯಾವುದೇ ಊರಿಗೆ ಹೋದ್ರು ಹೇಳ್ತೀನಿ, ನಿಮ್ಮ ಊರ್ಲಿ ಇರ್ತಕ್ಕಂಥ ಜನಪದ ಕಲೆಗಳನ್ನ ದಯವಿಟ್ಟು ಉಳಿಸಿ ಅಂತ. ಯಾಕಂದ್ರೆ ಜಾನಪದ ಪ್ರಾಕಾರಗಳು
ನನಗ್ ಗೊತ್ತಿರಂಗೆ 1600 ಚಿಲ್ಲರೆ ಕರ್ನಾಟಕದಲ್ಲಿದೆ. ನನಗ್ ಗೊತ್ತಿರಂಗೆ, ಇನ್ನು ಗೊತ್ತಿಲ್ಲದಕ್ಕೆ ನಾವೇನು ಪವಾಡ ಪುರುಷರಲ್ಲ ಅಥವಾ ಗೊತ್ತಿಲ್ಲ, ಜಾನಪದವೂ ಗೊತ್ತಿಲ್ಲ. ಆದ್ರೆ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ನನಗೆ. ಯಾಕೆಂದ್ರೆ ನಮ್ಮಮ್ಮ ಪ್ರತಿಯೊಂದಕ್ಕೂ ಒಂದೊಂದು ಗಾದೆ ಹೇಳೋಳು. ಎಂತ ಅದ್ಭುತವಾಗಿರೋದು ಗಾದೆ ಅಂದ್ರೆ, ನಮ್ಮಮ್ಮ ಸತ್ತಿಗಾಗ್ಲೇ ಕಾಲವಾಗಿ 2 ವರ್ಷ ಆಗಿದೆ. ಆದ್ರೂ ಅವ್ರನ್ನ ಮರೆಯಕ್ಕೆ ಸಾಧ್ಯ ಆಗದೆ ಇರೋಂಥ ಅಷ್ಟು ಪ್ರೀತಿ, ಜೊತೆಗೆ ಅವ್ರ ಮಾತಿನ ಶೈಲಿಗಳು. ನಾನು SLC ಪ್ರೈವೇಟ್ ಕಟ್ಟಿದಾಗ ನನ್ನ ಮಗ ಫೇಲ್ ಆಗ್ಬಿಟ್ರಿ ಅಂತ ಹೇಳೋರು. ನಗೋರ್ ಮುಂದೆ ಎಡು ಬಿದ್ದಂಗೆ ಮಾಡ್ಕೋಬೇಡ ಮಗನೇ, ಮೊದಲನೇ ಡೈಲಾಗ್ ಅದು. ಎರಡನೇದು, ಅಕಸ್ಮಾತ್ ಈಗ ನಾವುಗಳಲ್ಲೇ ಬುದ್ಧಿ ಹೇಳಕ್ ಹೋಗ್ತೀವಲ್ಲ, ನಾವೇ ಸರಿ ಇಲ್ಲ, ಇನ್ನೊಬ್ರಿಗೆ ಬುದ್ಧಿ ಹೇಳಕ್ ಹೋದಾಗ ನೀತಿ ಹೇಳಕ್ ಆತನ್ ಕರೆದ್ರೆ ಆತ್ ನೆಂಟಿ ಬಿಟ್ಟು 6 ತಿಂಗಳಾಗಿತ್ತಂತೆ. ಅದ್ಭುತ ಗಾದೆಗಳು. ನಮ್ಮಮ್ಮ ಹೇಳ್ತಿದ್ದಿಂದ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅಮ್ಮ ನಮ್ಮಮ್ಮ ಸಿಕ್ಕಾಪಟ್ಟೆ ಜಾಲಿ. ಹೆಂಗಂದ್ರೆ ನಮ್ಮನೆ ಮೇಲ್ಗಡೆ ಮಾಡಿ ಮನೆ, ಕೆಳಗಡೆ ಸುಮ್ಮನೆ ಹೆಣ್ಮಕ್ಳು ಹೋದ್ರೆ ತರಬಾಯಿ ನೋಡು ಯಾವ್ದೋ ಹುಡುಗಿ ನಾನು ನೋಡ್ತಿದ್ದೆ ಅಂದ್ರೆ, ನಿನ್ನೆಲ್ಲ ಮೂತ್ಕಿಗೆ ಅಲ್ಲಿಲ್ವಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ, ನಾನು ನೋಡ್ತಾರೆ ಅನ್ನೋರು. ಹಾಗಾಗಿ ಏನಾಯ್ತು, ನಮ್ಗೆ ಈ ಹಾಸ್ಯ ಬಂದಿದ್ದು ನಮ್ಮ ತಾಯಿಯಿಂದ. ಆಮೇಲೆ ಜೊತೆಗೆ ನನ್ನ ಹೆಂಡತಿ ಬಂದವಳು, ಒಬ್ಳು ಅಷ್ಟೇ. ಅವಳು ಸ್ವಲ್ಪ ಮೊದ್ಲು 1 ವರ್ಷ ಕಷ್ಟ ಆಯ್ತು ಅವಳಿಗೆ. ಪಾಪ ಅವತ್ತು ಮಂಗಳೂರಿನವ್ರಾದ್ರೆ. ಇಲ್ಲ, ಅದನ್ನೇ ಕೇಳ್ಬೇಕಿತ್ತು ನಾವು. ಯಾಕಂದ್ರೆ ಈಗ ಏನಾಗೋಯ್ತು ಗೊತ್ತಾಗೋಯ್ತು, ಇದು ಇಷ್ಟೇ, ನಾವು ಲೂಸ್ ಜೊತೆ ಲೂಸ್ ತರನೇ ಇರ್ಬೇಕು ಅಂತ ಅಭ್ಯಾಸ ಆಗೋಯ್ತು. ಈಗ ಚೆನ್ನಾಗಿ ಮಾತಾಡ್ತಾಳೆ. ಅದಕ್ಕೆ ನನ್ಗೇನಂದ್ರೆ ನಮ್ಮ ಫ್ಯಾಮಿಲಿ ಹಂಗಿರ್ಬೇಕು. ನಮ್ಗೆ ಗಂಡ ಹೆಂಡತಿ ಅಂದ್ರೆ ಬರೀ ಫಾರ್ಮಾಲಿಟೀಸ್ಗಳು, ನಿಂಗೆ ಗೊತ್ತಾಗಲ್ಲ, ಅದು ಗೊತ್ತಾಗಲ್ಲ. ಜಗಳ ನಮ್ಮಲ್ಲೂ ಇದೆ, ಇಲ್ಲ ಅಂತ ಹೇಳಲ್ಲ. ಜಗಳ ಇಲ್ಲದಿದ್ರೆ ಏನೋ ಐಬಿರ್ಬೇಕು ಅಂತ ಅರ್ಥ ಆಗ್ಬಿಡುತ್ತೆ. ಕಿವಿ ಕೇಳಿಸಿದ್ರೆ ಏನ್ ಜಗಳ ಕಾಯ್ತಿದೆ ಅಲ್ವಾ? ಮಾತು ಬರಲ್ಲ, ಕಿವಿ ಕೇಳೋದು, ಇಬ್ರು ಗಂಡ ಹೆಂಡತಿ ಜಗಳನೇ ಕಾದಿಲ್ಲ ಅಂದ್ರೆ ಹಂಗೇನಿಲ್ಲ ಇದು. ಹಾಗಾಗಿ ಜಗಳ ಬೇಕು, ಅದು ಪ್ರೀತಿಯಾಗಿರ್ಬೇಕಷ್ಟೇ. ಇದು ನನ್ಗೆ ಈ ಜಾನಪದ ಹೋಲಿಸಿದಾಗ ಈಗ ಸಾಮಾನ್ಯ ನೋಡಿ, ನಮ್ಮ ಮೈಸೂರದು ಹೆಸರುವಾಸಿ ಜಾನಪದ ಕಲೆ ಅಂದ್ರೆ ಸಿದ್ಧರ ಪದ, ನೀಲ್ಗಾರರ ಪದ ಮತ್ತೆ ಕಂಸಾಲೆ ಪದ. ಕಂಸಾಲೆ ಪದ ಅನ್ನೋದು ಜನ್ಮೋಜ್ಜೋಡಿ ಚಿತ್ರ ಬಂದಾಗ ಅದು ಬಹಳ ಅದ್ಭುತವಾಗಿ ಮನೋಹರ್ ಅವರು ಪ್ರಚುರಪಡಿಸೋದು. ನಮ್ಮ ಶಾಸ್ತ್ರಿ ಶಾಸ್ತ್ರಿ ತುಂಬಾ ಚೆನ್ನಾಗಿ ಹಾಡಿದ್ರು ಅದನ್ನ. ಆದ್ರೆ ಅದು ಮೂಲದಾಟಿನೇ ಬೇರೆ. ಆ ಹಾಡಲ್ಲಿ, ಆ ಚಿತ್ರದಲ್ಲಿ ನಾನು ಕೂಡ ಪಾತ್ರ ಮಾಡಿದ್ದೆ ಜನ್ಮೋಜ್ಜೋಡಿನಲ್ಲಿ. ಆ ಹಾಡಲ್ಲಿ ಕೂಡ ಇದ್ದೀನಿ ನಾನು. ಅದೇ ಅಂದ್ರೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀನಿ, ಗೊತ್ತಾಗಲ್ಲ ಅಷ್ಟೇ. ಹಾಗಾಗಿ ಮೇಕಪ್ ಮತ್ತೆ ವಯಸ್ಸಾದ ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ಕ್ರಿಕೆಟ್ ಕಾಮೆಂಟ್ರಿ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಮಾಡ್ಕೊಂಡು, ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ಕೇಳಿಗಿಳಿ ಮಹಾಜನಗಳು ಇವತ್ತು ಕ್ರಿಕೆಟ್ ಕಾಮೆಂಟ್ರಿ ಮಾಡಬೇಕು ಅಂತ ಆಸ್ಟ್ರೇಲಿಯಾದಲ್ಲಿ ಕರೆದು ಕೂರಿಸಿದ್ದಾರೆ. ಇಲ್ಲಿ ಯಾವ ನಮ್ಮ ಭಾರತೀಯ ಸೋತುಕೊಂಡಿದ್ರು ಕೂಡ ಆಸ್ಟ್ರೇಲಿಯಾಗೆ ಹೋದಾಗ ಬಹಳ ಅದ್ಭುತವಾಗಿ ಆಡಿ ಟೆಸ್ಟ್ ಅನ್ನ ಗೆದ್ದಿದ್ದಾರೆ ಅಂತ ಬಹಳ ಸಂತೋಷವಾಗಿ ಕೂತಿದ್ದಾಗ, ಮೊದಲನೇ ಮ್ಯಾಚ್ ನ ಒನ್-ಡೇಯನ್ನು ಸೋತಿದ್ದಾರೆ. ಸೆಕೆಂಡ್ ಏನ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದಾಗ ಅವರು ನಮಗೆ ಚೆನ್ನಾಗಿ ಬಡಿದು 298 ರನ್ಗಳು ನೋಡಿದಾಗ ಯಾವ ರೀತಿ ಆಡ್ತಾರೆ, ಒಬ್ಬ ನಮ್ಮ ಕೊಹ್ಲಿ ಆಗಿರೋ ನಾಯಕರಾಗಿರೋದು ಬಹಳ ಅದ್ಭುತವಾಗಿ ಆಡ್ತಾರೆ ಅಂತ ಅವನಿಗೆ ಬೌಲಿಂಗ್ ಮಾಡಬೇಕು ಅಂತ ಆ ಕಡೆ ಬಂದಾಗ ಓಕೆ. ಅಂದ್ರೆ ಪ್ರತಿಯೊಂದು ಜನಪದ ಶೈಲಿಯಲ್ಲೂ ಕೂಡ ಹೇಗೆ ನಾವು ಬೇರೆ ಇದಕ್ಕೆ ಬಳಸ್ಕೊಂಡಾಗ, ಈಗ ಕ್ರಿಕೆಟ್ ಕಾಮೆಂಟ್ರಿ ಅನ್ನೋದು ಅದೊಂದು ಮನೋರಂಜನೆಗೆ ಇರುವಂತದ್ದು ಕಾಮೆಂಟ್ರಿ. ಆಫ್ ಕೋರ್ಸ್ ಅದಕ್ಕೆ ಜನಪದವನ್ನ ಇದು ನಮ್ಮಲ್ಲಿ ಇದೆ ಅಂತ ಗೊತ್ತಾಗ್ಬೇಕು. ಒಂದು. ಎರಡನೇದು, ನಾವು ಬದಲಾವಣೆ ಮಾಡ್ಬಿಟ್ರೆ ನಮ್ಮ ಜನಪದ ಬದಲಾಗಲ್ಲ. ನಾವು ನಮ್ಮ ಸಂತೋಷಕ್ಕೆ ಮಾಡೋದು, ಸಂತೋಷ ಪಡ್ಲಿ ಮಾಡಿರ್ಬೋದು. ಆದ್ರೆ ಇದು ನಿಜವಾಗ್ಲೂ ಹೇಳಿದ್ರೆ ಒರಿಜಿನಲ್ ಇಸ್ ಒರಿಜಿನಲ್. ನಿಜ ಸರ್. ಈ ತರದ್ ಯಾವ್ದಾದ್ರು ಟೀಕೆಗೆ ನೀವು ಯಾವತ್ತಾದ್ರೂ ಗುರಿಯಾಗಿದ್ರೆ ಸರ್? ಸಪೋಸ್ ಯಾವುದೋ ಒಂದು ಸಮುದಾಯವನ್ನ ಅನುಕರಿಸುವಂತದ್ದು ಅಥವಾ ಯಾವುದೋ ಒಂದು ಸಮುದಾಯ ಅನುಕರಿಸಿ ನನಗೇನಾಗಿಲ್ಲ. ಆದ್ರೆ ಒಂದ್ ಕಡೆ ಏನಂದ್ರೆ, ಎಲ್ಲೋ ಬೇರೆ ಕಡೆ ಒಂದ್ ಕಡೆ ನನಗೆ ಇದಾಯ್ತು. ವೀರಗಾಸೆ ಇದೆಯಲ್ಲ, ಅದ್ರ ಮಟ್ಟನ್ನು ಮಾಡಿದೆ. ಅವ್ರಿಗೇನೋ ಹರ್ಟ್ ಆಯ್ತು, ಬಂದು ಹೇಳ್ಬಿಟ್ರು ಅವರು, ದಯವಿಟ್ಟು ತಪ್ಪಾಯ್ತು ಬಿಡಿ, ಕ್ಷಮಿಸ್ಬಿಡಿ, ನಿಮ್ಗೆ ನೋವಾಗದ ವರ್ಡ್ಗಳಿರ್ಲಿಲ್ಲ, ಆದ್ರೆ ನೀವು ಇದನ್ನ ಮಾಡಬಾರ್ದಾಗಿತ್ತು, ಬೇಡ ಬಿಡಿ, ಬಿಟ್ಟಿದ್ದನ್ನ. ಆಮೇಲೆ ಒಬ್ರಿಗೆ ನೋವು ಮಾಡಿ ನಾನು ಬದುಕಬೇಕು ನಾನು ಆಸೆ ಪಡ. ಇಲ್ಲ ಖಂಡಿತ. ಮತ್ತೆ ಏನ್ ಗೊತ್ತಾ, ಈ ನಮ್ ಜನನು ಇತ್ತೀಚೆಗೆ ಸ್ವಲ್ಪ ಮನಸ್ಸನ್ನ ತೆರೆದುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಹಾಸ್ಯ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ ಅಂತಂದಾಗ ನಾವು ಕೂಡ ಮಾನಸಿಕವಾಗಿ ಸಿದ್ಧ ಆಗಿ ಬಂದಿರ್ತೀವಿ. ಅಲ್ಲಿ ಏನಿದ್ರು ನಾವು ನಗಬೇಕಷ್ಟೇ ಹೊರತು ನಗುವಿಗೋಸ್ಕರ ಸೀಮಿತ ಅಂತ ತಿಳ್ಕೊಂಡ್ರೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಮನಸ್ಥಿತಿ ಎಲ್ರದ್ದು ಒಂದೇ ತರ ಇರಲ್ಲ. ಒಂದು. ಎರಡನೇದು, ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ, ತಪ್ಪಾಗಬಾರ್ದು ಅನ್ನೋದು ನಮಗೂ ಆಸೆ ಇರುತ್ತೆ. ನಮಗೆ ಕೆಲರಿಗೂ ಇಷ್ಟ ಆಗ್ಬೇಕು, ಕಾರ್ಯಕ್ರಮ ಆಗ್ಬೇಕು ಅಂತ ಇರುತ್ತೆ. ಈಗ ನಾನು ಆಕ್ಚುಲಿ ಕುಡುಕರದಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಮಾಡ್ತೀನಿ. ಅದು ಬಿಡಕ್ಕಾಗತ್ತ. ಆ ಕುಡುಕರದ್ ಮಾಡಿದಾಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದರಲ್ಲಿ ತಮಾಷೆ ಒಂದು,
ಎರಡನೇದು ಒಂದು ಸೊಸೈಟಿಗೆ ಒಂದು ಮೆಸೇಜ್ ಕೊಡಬೇಕು. ಯಾಕಂದ್ರೆ ಅದ್ರಲ್ಲಿ ಹೇಗೆ ಇರ್ತಾರೆ ಅವರು, ಅಟ್ಲೀಸ್ಟ್ ನನ್ನ ನೋಡಿ ಕುಡಿಯೋದು ಕಮ್ಮಿ ಮಾಡ್ಲಿ ಅಂತ. ಯಾಕಂದ್ರೆ ನಮ್ಮಲ್ಲೇ ಇಬ್ಬರು ಅಣ್ಣಂದ್ರನ್ನ ಕಳ್ಕೊಂಡಿದ್ದೀನಿ ನಾನು ಅದಕ್ಕೆ ನಮಗೆ ಗುರುಗಳು ಯಾರು ಇಲ್ಲ, ಮನೇಲೇ ಗುರುಗಳಿದ್ದಾರೆ ಅಂತ. ಹಾಗಾಗಿ ಕುಡುಕರಿಗೆ ಕಾಮೆಂಟ್ ಕೊಟ್ರೆ ಹೆಂಗಿರ್ಬೋದು. ಈಗ ನೀರು ಕುಡೀರಿ ಸರ್, ನೀವು ನೀರು ಕುಡಿಬಹುದು. ಎಲ್ಲ ನೀವು ಪರಲ್ಲ ಮೇಡಮ್, ಒಳ್ಳೆಯವರು, ಕುಡಿದು ಮಾತಾಡಿ ನೀರು ಅವ್ರು ಹೇಳ್ದಾಗೆ ನೋಡಿ, ಮನೇಲೆ ನಮಗೆ ಜೀವನದ ಪಾಠಗಳು ಸಿಕ್ತು ಅಂತ ಹೇಳುವಂಥದ್ದು ಯಾವುದೇ ಶಾಲೆಯಲ್ಲಿ ಅಥವಾ ಎಲ್ಲೋ ಸಿಗುವಂಥದ್ದಲ್ಲ. ನಮ್ಮ ಜೊತೆಯಲ್ಲಿರುವಂಥದ್ದನ್ನ ನೋಡಿ, ಈಗ ಅವ್ರು ಹೇಳಿದ್ರು ಅಣ್ಣಂದ್ರು ಇಬ್ರು ಕುಡಿದ ಚಟಕ್ಕೆ ದಾಸರಾಗಿದ್ರು, ಅದನ್ನ ನೋಡಿ ನಾವು ಕಲ್ತ್ವಿ, ನಾವು ಕುಡಿಬಾರ್ದಪ್ಪ, ನಾವು ಕುಡಿದ್ರೆ ಜೀವನ ಹಿಂಗಾಗತ್ತೆ. ಹಾಗಲ್ಲ, ಏನಾಗುತ್ತೆ ಅಂದ್ರೆ ಚಟ ಇರ್ಬೇಕು, ಅದ್ರ ಬಗ್ಗೆ ಹಠ ಇರಬಾರ್ದು. ಇದು ನನ್ನ ಕೋಟಿಂಗ್ ವರ್ಡ್ಸು. ಚಟ ಇರ್ಬೇಕು, ಹಠ ಇರಬಾರ್ದು. ಡಾಕ್ಟ್ರು ಅಡ್ವೈಸ್ ಮಾಡ್ತಾರೆ, ಒಳ್ಳೇದು ಅಂತಾರೆ ಅವರು. ಅವ್ರು ಹೇಳೋದು ಇಷ್ಟಗಳೇ, ಇವ್ರು ಇಷ್ಟಗಳೇ. ಆ ಬಾಟ್ಲು ಸಾಮಾನ್ಯ ಎಣ್ಣೆ ಬಾಟ್ಲು ಇದೆಯಲ್ಲ, ಏನ್ ಹೇಳ್ತಾರೆ, ನೀನ್ ನನ್ ಮುತ್ಲ ತೆಗಿ 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 ಅಂತಂತದ್ದು, ತೆಗೆದ್ಮೇಲೆ ನಿನ್ ತೆಗಿತೀನಿ. ಎಷ್ಟು ಅದ್ಭುತವಾದ ಮಾತುಗಳಿದು. ಇದನ್ನ ನಾನು ಕಾಮೆಂಟ್ರಿ ಮಾಡಿದ್ರೆ ಹೇಗಿರುತ್ತೆ ಅಂತ. ಇದರಲ್ಲಿ ವೆರೈಟೀಸ್ ಆಫ್ ಹುಡುಕರಿದ್ದಾರೆ. ಅಂದ್ರೆ ಸ್ಟ್ಯಾಂಡರ್ಡೇ ಬೇರೆ, ಬಾರಲ್ಲಿ ಡಿಮ್ ಲೈಟಲ್ಲಿ ಕುಡಿಯೋರು, ಪಾಪ ದುಡ್ಡು ಇಲ್ಲದೆ ನಮ್ಮಂಗಿರೋರು, ನಿಮ್ಗೆ ಗೊತ್ತಾ ರೋಡೆಲ್ಲ ಸರ್ವೆ ಮಾಡಿ ಹೋಗೋರು. ಇಬ್ರಿಗೂ ಈ ಕಾಮೆಂಟ್ರಿ ಮಾಡಕ್ ಕೊಟ್ರೆ ಹೆಂಗಿರುತ್ತೆ ಅಂತ. ಇದರಲ್ಲಿ ನನ್ನ ಬಾಡಿ ಲ್ಯಾಂಗ್ವೇಜು ಮಕ್ಕ ನೋಡ್ಕೊಳ್ಳಿ ಸಾಕು. ಫಸ್ಟ್ ಮಾಮೂಲಿ ಕುಡುಕರು ಮಾಡ್ತಾರೆ, ಅವ್ನು ಮಾಮೂಲಿ ಕಾಮೆಂಟ್ರಿ ಮಾಡ್ತಾರೆ. ಎಲ್ಲರೂ ನಮಸ್ಕಾರ, ಎಲ್ಲರೂ ನಮಸ್ಕಾರ. ಅವ್ರು ಯಾರ ಗೊತ್ತಿಲ್ಲ, ಅಲ್ಲಿಂದ ಓಡಿ ಬರ್ತಾ ಇದ್ದಾನೆ, ಬಂದ 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 ಬಂದ, ಬಾಲ್ಗೆಲ್ಲ ಹೋಗಿದ್ದಾನೆ 3rd ಕ್ಲಾಸ್. ನಮ್ಗೆ ಅದು ಓಡ್ ಬಂದ, ಅಂಪೈರ್ ದಂಡ, ಗಿರೇಡ್ ದಂಡ, ಬಾಲು ಮಾಡ್ಬಿಟ್ಟ. 3 ಬಲ್ ಕಂತಿದೆಯಲ್ಲ, ಹೊಡೆದು ಊಟ. ಅವನು ಒಂದ್ ಬಲ್ ನೆಟ್ಗೆ ಹೋಗ್ತಾ ಇದೆ, ಇನ್ನೊಂದ್ ಬಲ್ ಸೊಟ್ಟಿಗೆ ಹೋಗ್ತಾ ಇದೆ, 3ನೇ ಬಲ್ ಔಟ್ ಆಡಿದ್ದಾರೆ. ಏ ಎಕ್ಸ್ಪರ್ಟ್ ನನ್ನ ಮಗಿನೇ, ಅವ್ನು ಹೆಂಗ್ ಔಟು ಅಂತ ಹೇಳಿ ನೋಡೋಣ. ಎಂತ ಖುಷಿ ಕೇಳಿದ್ರು, ಎಂತ ಖುಷಿ ಕೇಳಿದ್ರು. ಔಟ ಇರೋದು ಯಾರು, ಔಟ ಇರೋದು ಯಾರು ಅಂತ. ನಾವು ಕುಡ್ದಿರೋ ಔಟ ಇಲ್ಲ, ಅವ್ನ ಹೆಂಗ ಔಟು. ಸಖತ್ತಾಗಿತ್ತು. ಇದು ಏನಂದ್ರೆ ಒಂದು ಸಣ್ಣ ಮೆಸೇಜ್ ತಗೊಂಡು ಕುಡಿದಂಗಾದ್ರೆ ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ವಿ, ಸಾರ್ಥಕ ಅಂತ ನಾವು ಮಾಡಿರೋದು. ಖಂಡಿತ ಖಂಡಿತ. ಆಮೇಲೆ ಎಷ್ಟೊಂದು ಜನ ನಮಗ್ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಮೇಲ್ ಮಾಡ್ತಾರೆ. ಎಲ್ರಿಗೂ ಏನು ಒಂದೇ ಕೇಳೋದು, ಸರ್ ನೀವು ಹೇಳಿದ್ರಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಆಗಿದೀವಿ ಅಂತ ಕೆಲವ್ರು ಬರೆದಾಗ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ನಾವೇನ್ ಮಾಡಿದ್ರು ಇದಾರು ಮಾಡಿತೀವಲ್ಲ ಅಂತ. ಕೆಲವ್ರು ಅಂತಾರೆ ನಿಮ್ಗೆ ಆ ಪ್ರಶಸ್ತಿ ಬರ್ಬೇಕು, ಈ ಪ್ರಶಸ್ತಿ ಬರ್ಬೇಕು. ಜನ ನಕ್ಬಿಟ್ಟು ಹೋದ್ರೆ ಅದೇ ದೊಡ್ಡ ಪ್ರಶಸ್ತಿ. ಏನಿಲ್ಲ, ಹೆಣ್ಮಕ್ಳು ಯಾರಾದ್ರೂ ಫೋನ್ ಮಾಡ್ತಾರೆ ಸರ್ ನಿಮ್ಗೆ, ಮೆಸೇಜು ಮೇಲು? ಅಲ್ಲ, ಒಂದು ನಿಜ ಅಂದ್ರೆ ಮೊದಲೆಲ್ಲ ಮೇಲು ಫೀಮೇಲ್ ಇತ್ತು, ಈಗ ಬರೀ ಮೇಲು. ಆಮೇಲೆ ಈಗೆಲ್ಲ ಬೇರೆ ಇನ್ಸ್ಟಾಗ್ರಾಮು, ಅದು ಗ್ರಾಮು ಎಲ್ಲ ಬಂದ್ಬಿಟ್ಟಿದೆಯಲ್ಲ, ಸೆಲ್ಫಿ ಹುಚ್ಚಿದೆಯಲ್ಲ. ನಮ್ಗೆ ಈಗ ಸೆಲ್ಫಿ ಕಾಟ ಆಗ್ಬಿಟ್ಟಿದೆ. ಸರ್ ಒಂದ್ ಸೆಲ್ಫಿ ಅಂತ 2 ದಿವಸ ಇಟ್ಕೊಳಕ್ ಅದೇನ್ ನೋಡುವ ಹಿಂಗಂದಿ ಸರ್ ಅನ್ಲ ಒಬ್ಳು, ಇಲ್ಲ ನೋಡಕ್ಕೆ ಹಂಗಿದೆ ನಮ್ಮ ಹತ್ರಿಗೆ, ಅದು ಬೇರೆ ಮಾಡಿಸ್ಬಿಡ. ಅಲ್ಲ, ಏನ್ ಗೊತ್ತಾ, ಒಂದ್ ರೀತಿಯಲ್ಲಿ ಇವರೆಲ್ಲ ಸಮಾಜದ ಡಾಕ್ಟ್ರು. ಯಾಕಂದ್ರೆ ಔಷಧಿ ಮಾಡದೇ ಇರುವಂತಹ ಕೆಲಸವನ್ನ ನಗು ಖಂಡಿತ ಮಾಡ್ತಾ ಇದೀನಿ, ಎಲ್ಲರೂ ಒಪ್ಕೊಳ್ತಾರೆ. ಇವನ್ ನಮ್ ಸರ್ವೆಗಳು ಕೂಡ ಹೇಳ್ತವೆ ಸರ್, ಆರೋಗ್ಯವಂತ ಮನುಷ್ಯ ಯಾರು ಅಂದ್ರೆ ನಗೋನು ಅಂತ. ನಾನು ಪುಸ್ತಕ ಓದಿದ್ದೀನಿ, ಅದ್ರಲ್ಲಿ ಫ್ರಾನ್ಸಿನ ಹೆನ್ರಿ ಅಂತ ಒಬ್ರು ಡಾಕ್ಟರ್ ಹೇಳ್ತಾರೆ, ಕೋಪ ಮಾಡ್ಕೊಂಡಾಗ 109 ನರ ಬೇಕು, ನಕ್ಕದಾಗ 9 ನರ ಬೇಕು. ನಕ್ಕದಾಗ ರಕ್ತ ಚಲನೆ ಆಗೋದು ಮಾತ್ರ ಆಗತ್ತೆ 9 ನರ. ರಕ್ತ ಚಲನೆ ಎಲ್ಲಿರುತ್ತೆ ಅದಾಗತ್ತೆ, ಅವಾಗ ಹೈ ಅನ್ನೋ ದ್ರವ ಉತ್ಪತ್ತಿ ಆಗುತ್ತೆ, ಬಾಡಿ ಸುಲಭವಾಗಿ ಮೂವ್ಮೆಂಟ್ ಇರುತ್ತೆ ಅಂತ. ಕೋಪ ಮಾಡಿದಾಗ 109 ನರ ಎಲ್ಲ ಸೆಟ್ಕೊಳುತ್ತೆ ಅಂತಾರಲ್ಲ, ಈ ಹಳ್ಳಿ ಭಾಷೆಲಿ ತಗೊಂಡ್ರೆ ಸೆಟ್ಕತ್ತು ಅಂತಾರೆ. ಹಿಂಗಂದ್ರೆ ಸೆಟ್ಕಂತು ಅಂತ. ಹಿಂಗಿದ್ರೆ ಏನ್ ಮೂವ್ಮೆಂಟ್ ಇರುತ್ತೆ. ಹಾಗಾಗಿ ನಾನು ಅದಕ್ಕೆ ಹೇಳ್ತೀನಿ, 9 ನರ ಉಪಯೋಗಿಸಿ, 109 ಬೇಡ. ಯಾಕೆ ಬೇಕು ನಿಮ್ಗೆ ಅಲ್ವಾ ಸರ್? ನಿಮ್ಮ ಅಮೆರಿಕ ಪ್ರವಾಸದೊಂದು ರೋಚಕವಾದಂತಹ ಕಹಾನಿ ಸರ್. ಅಲ್ಲಿ ಹೋಗಿದ್ದೆ, ವೀಸಾ ಅಪ್ಲೈ ಮಾಡಿ ಅಲ್ಲಿ ಇಂಟರ್ವ್ಯೂ ಇಂದ ಹಿಡಿದು ನೀವು ಅಲ್ಲಿಗೆ ಹೋಗಿ ಬಂದಿರೋ ತನಕನೂ ಕೂಡ ಹಾಸ್ಯ ಇದೆ. ಅಲ್ಲ, ಯಾಕಂದ್ರೆ ಇದುವರೆಗೂ ಅಮೆರಿಕದ ವೀಸಾ ತಗೋಬೇಕು ಅಂತಂದ್ರೆ ಎಲ್ರದ್ದು ನೀವು ಹೇಳಿದಾಗ 109 ನರಗಳು ಹೋಗಿ ಮಾತಾಡೋದಲ್ಲಿ ಇಂಟರ್ವ್ಯೂ ಅಲ್ಲಿ ಅಂತೇಳಿ. ಒಂದು ಬಹಳ ಚೆನ್ನಾಗಿರುತ್ತೆ ಅಂದ್ರೆ, ನೀವು ಅಮೆರಿಕಾಗೆ ಹೋಗೋದಕ್ಕಿಂತ ಮುಖ್ಯ ನಾವು ಮಾತಾಡ್ಬೇಕಾದ್ರೆ ತಡಬಡಾಯಿಸ್ಬಾರ್ದು ಅಲ್ಲಿ. ಆಮೇಲೆ ನಂಗೆಲ್ಲ ಗೊತ್ತು ಅನ್ನೋದಿದೆಯಲ್ಲ, ಇದು ಅಹಂಕಾರದ ದುರಹಂಕಾರದ ಪರಮಾದ್ವಿ ಅಂತೀನಿ.
ಅಲ್ಲಿ ಹೋದಾಗ ಅವನಿಗೆ ನಮ್ಮ ಇಂಗ್ಲಿಷ್ ಅರ್ಥ ಆಗ್ಬೇಕು ಅಂತೇನಿಲ್ವಲ್ಲ. ಅಮೆರಿಕದ ಪ್ರಜೆಗೆ ಅಮೆರಿಕದ ರೀತಿಯ ಆಂಗ್ಲ ಭಾಷೆ ಪ್ರಸ್ತುತವಾಗಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಇವ್ರು ಇಂಗ್ಲಿಷ್ ಗೊತ್ತಿದೆ ಅನ್ಬಿಟ್ಟು ನೀವು ಅವ್ರು ಕೇಳಿದಕ್ಕೆಲ್ಲ ನೀವು ಯು ಸಿ ದಟ್ ದಿಸ್ ಅಂದ್ರೆ ಅವ್ನ ಥರನೇ ಮಾತಾಡಕ್ ಹೋದ್ರೆ, ಫಾಲೋ ಮಾಡಕ್ ಹೋದಾಗ ಕೋಪ ಬರುತ್ತೆ ಅವ್ರಿಗೆ. ಆಮೇಲೆ ಅವ್ರಿಗೂ ಮೂಡ್ ಇರುತ್ತಲ್ವಾ, ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರಲ್ವಾ, ಹೆಂಡತಿ ಬೈದಾಗ ಅವರು ರಿಜೆಕ್ಟ್ ಮಾಡ್ಬೋದು. ಚಾನ್ಸಸ್ ಅರ್ದೇ ಅಲ್ವಾ. ನಾನು 2009 ಹೋದೆ. ಅವತ್ತು 11 ಗಂಟೆಗೆ ಅಂತ ಹೇಳಿದ್ರು. 11 ಗಂಟೆಗೆ ಹೋದೆ. ನಿಂತ್ಕೊಂಡ ತಕ್ಷಣ 10 ಗಂಟೆಗೆ ತಿರ್ಗಾ ನಮ್ಗೆ ಕಾಫಿ ಹುಚ್ಚು. ಹೋದೆ, ಕಾಫಿ ಕುಡ್ದೆ, ಹಿಂಗೆ ಈಚೆ ಬಂದೆ. ಫಾರ್ ದ ವೀಸಾ ಸೂಟ್ ಗಿಟ್ ಹಾಕೊಂಡಿದ್ದ ಮೋಸ್ಟ್ ಇವನೇ ಇರ್ಬೇಕು ಅಂದೆ. ಕೆಮೆಯ ಹೋಗಿ ನಿಂತ್ಕೊಂಡೆ. ಸವಾಟ್ ಪಾಪ ಸಿ ಗೋಯಿಂಗ್ ಟು US. I'm a stand-up comedian, so that's what the people are calling me. What's the invitation? She said, oh, yeah. That's nice. You're doing in comedy? Yeah. You're doing in English? No, sir, I'm very poor in English. You're talking very nicely. And this is very easy to convey, sir, that's all. In stages, the people, in front of the people, it is not so easy to convey. I do any mistakes. They are shouting, otherwise they are hitting. And that's nice. What do you... Really? You're not doing in English? No, sir. Okay. It's your take. How many days you are going to stay there, sir? A little bit of weeks, sir. Weeks? Why? I'm homesick, sir. You mean by homesick? Wife, children. I don't want to, I'm not living without my wife. And everyone is like that? So that's why I'm telling you, sir. That's nice. You're so funny. Thank you, sir. You prefer coffee or tea? I love coffee, sir. Hey, I am loving coffee. Bring 2 coffee. Coffee ಕೊಡ್ಸೋರು ಕುಡ್ದೆ. ಆಮೇಲೆ so enjoy your trip in US, Mr. Ananda. Thank you, sir. ಬಿಟ್ಟು ಹೋಗಿದ್ದು. ಎಲ್ರಿಗೂ ಆಶ್ಚರ್ಯ, ಏನ್ ಮಾತಾಡಿದ್ರಿ ನೀವಿಬ್ರು? ಅರ್ಥ ಆಯ್ತು, ನನಗೆ ಅರ್ಥ ಆಯ್ತು, ಸಾಕು. ಅವ್ರು ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ನೀವು. ಏನಾಗುತ್ತೆ ಅಂದ್ರೆ, ನಾವು ನ್ಯೂಯಾರ್ಕಲ್ಲಿ ಇಳಿದಾಗ್ಲೂ ಅಷ್ಟೇನೆ, ಅಲ್ಲ ಅವರುಗಳು ಮಾತಾಡೋ ಇಂಗ್ಲಿಷ್ ನೋಡ್ಬಿಟ್ರೆ, ಆಮೇಲೆ ಸ್ವಲ್ಪ ಹೆಣ್ಮಕ್ಳು ದಪ್ಪ ಇರ್ತಾರೆ ಅಲ್ಲಿ, ಯಾಕಂದ್ರೆ ಜಂಕ್ ಫುಡ್ ಆದ್ರಿಂದ. ಬಟ್ ಹಾರ್ಟ್ಫುಲಿ ದೇ ಆರ್ ಟು ಗುಡ್. ನನಗೆ ಹೇಳ್ತಾ ಇದಾರೆ ಅವರು. ಇಲ್ಲ, ನೀವೇನ್ ದಪ್ಪ ಇಲ್ಲ, ನೀವು ಹಂಗಲ್ಲ, ನೀವು ಹೀರೋಯಿನ್ ಆಗ್ಬಿಡ್ತೀರ ಅಲ್ಲಿ. ಅಲ್ಲ ರೀ, ಇಟ್ಸ್ ಅ ಫ್ಯಾಕ್ಟ್. ಮಂಗಳಾದ ಈ ಸುದಿನ ಅಲ್ಲಿ ಹೋದಾಗ ಅವ್ರು ಮಾತಾಡೋದು ನೋಡ್ಬೇಕು. ಫಸ್ಟ್ ಚೆಕಿಂಗ್ ಮಾಡ್ತಾರಲ್ಲ, ಅವಾಗ 9/11 ಆಗಿದ್ದು ಟೈಮು. 1-2 ವರ್ಷ ಬಿಟ್ಕೊಂಡು ಹೋಗಿದ್ದು. ಸ್ಟಿಕ್ ಟು ಚೆಕಿಂಗ್. ನಮ್ಗೆ ನೋಡಿದ್ರೆ ಡೌಟ್ ಬೇರೆ, ಮಕ್ಕ ಬೇರೆ, ಏನಿಲ್ಲ. ಅವ್ರಿಗೆ ಏನೇನೋ ಕ್ಯಾಲ್ಕುಲೇಷನ್. ಅಲ್ಲಿ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ, ಗಾಳಿ ಹೊಡಿತಾರೆ. ಎಲ್ಲಿ ಸತ್ತೋಗ್ಬಿಡ್ತೀನಿ ನನ್ನ ಭಯ. ಅದು ಅಂತ ಬಾಡಿಲಿ ಏನಿದೆ ಚೆಕ್ ಮಾಡಕ್ ಅವರು. ನಾವ್ ಇಷ್ಟೊಂದೆಲ್ಲ ಗಾಳಿ ಹೊಡಿತಾರಲ್ಲ, ಯಾಕೆ ನಾವ್ ಹಿಂಗ್ ನೋಡೋದು. ಆಮೇಲೆ ನನ್ನ ಹೆಸರೇನಾಗಿದೆ, ನಮ್ಮ ತಾತ ನಮ್ಮ ಅಪ್ಪ ನನ್ನ ಹೆಸರು ಇಟ್ಕೊಂಡಿದ್ದೀನಿ ಪಾಸ್ಪೋರ್ಟ್ ಅಲ್ಲಿ, NH ಆನಂದ ಅಂತ. ಕರೆದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ನನ್ನ ಹೆಸರು ಕರಿತಿದ್ದಾರೆ ಅಂದೆ. ಇದೇನ್ರಿ ನಿಮ್ ಕಿವಿ ನಿಮ್ಮನ್ನೇ ಕರಿತ ಹೆಂಗ್ ಗೊತ್ತಾಯ್ತು ನಾನು ನೋಡಿ, ಹಿಂಗೆ ಹೇಳ್ತಾ ತಿರ್ಗಾ ಅಂದೆ. ನಾನೇನ ಅನಾಥ ಅಂದ್ಲವಳು. ನಾರಾಯಣರಾವ್, ಹನುಮಂತರಾವ್, ಆನಂದ. ನಾನು ಖುಷಿಯಾಗಿ ಹೋದೆ. ವೈ ಮೇಡಮ್ ಯು ಆರ್ ಗೆಟಿಂಗ್ ವರಿ ಅಂದೆ. ಯಾ ಸೋ ಬಿಗ್ ನೇಮ್. ಇಟ್ಸ್ ಲುಕ್ ಲೈಕ್ ಸಾಂಗ್ ಫಾರ್ ಯು ಅಂದೆ. ಅವ್ಳು ಖುಷಿ ಆಗೋಯ್ತು, ಹಾಡಿದ್ದಂಗೆ ಇದೆಯಾ ಶುದ್ಧ ಹೆಸರು ಅಂತ. ಅವ್ರಿಗೇನ್ ಗೊತ್ತು, ಬರೀ ಆನಂದ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರು ಇಂಚಿಲೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಒಂದು ಮಜಾ ಆದ್ಲು. ಆಮೇಲೆ ಸವಾರ್ ಪಾಪ ಗೋಯಿಂಗ್ ಐಮ್ ಕಮಿಡಿಯನ್. What have you been in here? I'm stand-up comedian. Hey, look there, from India. The man is a comedian. Yeah. So, you're imitating everyone? Yeah. For me? I don't know, I'm doing. But don't get any anxiety. Tell me, man. Tell me, man, what you do for me? I have to get in. Yeah, nice. ಅವಳು ಕರ್ಕೊಂಡು ಕಾಫಿ ಕೊಡ್ಸಿಲ್ಲ. ನಾನು ಹೇಳೋದು ಇಷ್ಟೇ, ಅವರು ಖುಷಿ ಕೊಡುವಂತ ಮಾತುಗಳಾಡ್ಬೇಕು ನಾವು. ಅಲ್ಲಿ ಎಲ್ಲಾ ದೇಶ ಭಾಷೆ ಯಾವ್ದೇ ಇರ್ಬೋದು, ಬ್ಲಡ್ ಒಂದೇ. ಯಾರು ನನ್ನ ಯಾಕೆ ಇಮಿಟೇಟ್ ಮಾಡ್ದೆ ಅಂತ ಯಾರು ಅಂದವ್ರಿಲ್ಲ. ಅಲ್ಲಿ ಇನ್ನೂ ಖುಷಿ ಪಡ್ತಾರೆ. ಯಾಕೆಂದ್ರೆ
ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ಬೇಕು ನಾವು. ಈಗ ಆಡಿಯನ್ಸ್ ಬಂದಿರ್ತಾರಲ್ಲ, ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು, ಪಲ್ಸ್ ರೇಟ್ ಅವ್ರ ಹೆಸರನ್ನ ಫಸ್ಟ್ ನಾವು ಅವ್ರ ಪಲ್ಸ್ ರೇಟ್ ನೋಡ್ಬೇಕು. ಯಾವ್ದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಯಾವ ತರ ಜನ ಇದ್ದಾರೆ, ಇವ್ರಿಗೆ ಯಾವ ತರದ್ ಮಾತಾಡ್ಬೇಕು ನಾವು. ಇವ್ರು ತಗೊಳ್ತೋಬಲ್ರ. ಈಗ ನಾನು ಹೇಳೋದು, ಯಾವ್ದೋ ಹಳ್ಳಿಗೆ ಹೋಗ್ಬಿಟ್ಟು ನಾವು ಫುಲ್ ಇಂಗ್ಲೀಷಲ್ಲಿ ಸಿ ಆರ್ ಡೂಯಿಂಗ್ ಲೈಕ್ ದಿಸ್ ಅಂದ್ರೆ ಎದೋಲೆಲ್ಲ ಅಂತಾರೆ. ಇದನ್ನ ಅರ್ಥ ಮಾಡ್ಕೋಬೇಕಷ್ಟೇ ನಾನು ಕಾಮಿಡಿ ಮಾಡೋರ್ಗೆ ಹೇಳೋದು. ಆಮೇಲೆ ಅವ್ರನ್ನ ಬೈಯಕ್ ನಮ್ಗೇನು ಅಧಿಕಾರ? ಯಾರನ್ನೂ ಬೈಬೇಡಿ ನೀವು. ಸರ್ ನಾನು ಹೆಂಗ್ ಮಾಡ್ತಿದ್ದೀನಿ ನನ್ನ ಬಗ್ಗೆ ಒಂದ್ಸತಿ ಇಮಿಟೇಟ್ ಮಾಡಿ ಸರ್ ನೋಡೋಣ. ನನಗೆ ರೆಹಮಾನ್ ಚೆನ್ನಾಗಿ ಜ್ಞಾಪಕ ಅಂದ್ರೆ, ನಾನು ಬಿಗ್ ಬಾಸ್ ನೋಡೋದು ಅಪರೂಪ. ಒಂದ್ ದಿವಸ ಹಾಕ್ಬಿಟ್ಟಿದೀನಿ, ಪಾರ್ಟಿ ರೈಸ್ ಆಗ್ಬಿಟ್ಟಿದ್ದಾರೆ. ನೋಡ್ರಿ ನಾನು ರೈಸ್ ಆಗಿದ್ದೆ ಕಡಿಮೆ ಅದ್ರಲ್ಲಿ. ರೆಹಮಾನ್ ಪಾಪ ಇಷ್ಟೊಂದು ರೈಸ್ ಆಗ್ಬಿಟ್ರು, ಪಾಪ ನೆಮ್ಮದಿಯಾಗಿದ್ರು, ಇಲ್ಲಿ ಕರ್ಕೊಂಬಂದು ಹಾಳು ಅನ್ಕೊಂಡೆ. ಇನ್ ನೀವು ಬಂದಾಗ ಅಲ್ಲಿ ಮೇಕಪ್ ಮಾಡಿಸ್ಕೊತಿರ್ಬೇಕಾದ್ರೆ ಕರೆಕ್ಟ್ ಆಗಿದ್ಯಾ, ಓ ಆಮೇಲೆ ಲಗುನ್ ಹೋಗೋಣ ಅಂದ್ರು. ಅವಾಗ ಓ ನೀನವ ನಮ್ಮೂರ್ನವ ನೀನ ಅಂದ. ಹೌದ್ರಿ ನಾ ಧಾರವಾಡ್ರಿ ಅಂದ್ರು. ಧಾರವಾಡನೇ ಐತಿ? ಇಲ್ರಿ ಅಲ್ಲಿ ಹತ್ರ ಹಳ್ಳಿ. ಮತ್ತೆ ಅದು ಹೇಳ್ರಲ್ಲ ಅಂದ್ರೆ, ಯಾಕಂದ್ರೆ ಎಲ್ರು ಧಾರವಾಡ ಅನ್ಕೊಂಬಿಟ್ರಿ, ಎಲ್ರು ಏನೋ ಧಾರ ಬಂದ್ರೆ ಆಗಕ್ಕಾಗತ್ತಾ? ಮತ್ತೆ ಹೌದು, ಕೆಲವ್ರು ಹೇಳ್ಕೊತಾರೆ ನೋಡಿದ್ರ, ಹುಡುಗಿನ್ ಕೊಟ್ರೆ ಯಾವ ಊರಿಗೆ ಕೊಟ್ಟಿದ್ದೀರಿ ನಿಮ್ ಮಗಳನ್ನ ಅಂತಾರೆ. ಊರಿಗೆ ಕೊಟ್ಟಿಲ್ಲ, ಊರಲ್ಲಿರೋ ಒಬ್ಬನ ಕೊಟ್ಟಿಲ್ಲ ಅಲ್ವಾ? ಇದೆಲ್ಲ ದೇಶಲ್ಲ ಕಾಮನ್ ಥಿಂಗ್. ನಾವ್ ಈಗ ಡಾಕ್ಟರ್ ಶಾಪ್ಗಳಿಗೆ ಹೋದ್ರು ಅಷ್ಟೇ, ಡಾಕ್ಟರ್ ಏನ್ ಕೇಳ್ತಾರೆ, ಪೇಷಂಟ್ಗೆ ಏನಾಗಿದೆ ಅಂತ ಕೇಳೋದು. ಈಗ ನಮ್ಮ ಮನೆಗಳೆಲ್ಲ ಕೇಳಿದ್ರೆ ಅವ್ರು ಲೂಸ್ ಮುಚ್ಚನ ಹೋಗಿ ಅವ್ರು ಮತ್ತೆ ತಗೊಂಡ್ಬಿಡ್ತಾರಲ್ವಾ, ಅವರೆಲ್ಲ ಹೆಂಗಾಗ್ತಿದೆ, ಎಷ್ಟೊತ್ತಿ ಆಗ್ತಿದೆ, ಹೆಂಗಾಯ್ತು ಇಷ್ಟೆಲ್ಲ ಹೇಳ್ಬಿಟ್ಟು ಆಮೇಲೆ ಅದ್ ಹೆಂಗಾಗುತ್ತೆ ಅಂತ ಒಳ್ಳೆ ಹೇಳಕ್ಕಾಗತ್ತೆ ಹೆಂಗ ಆಗ್ತಿದೆ ಅಂತ. ಹೆಂಗ್ ಹೋಗುತ್ತೆ ಅದನ್ನ ತಿರ್ಗಿ ಅದಕ್ಕೆ ಬೇರೆ ಬೇರೆ ಪ್ರಶ್ನೆ ಕೇಳ್ತಾರೆ, ಅಸಖ್ಯ ಆಗುತ್ತೆ ಅದಕ್ಕೆ ಹೇಳಲ್ಲ. ಕೊನೆಯಲ್ಲಿ ಡಾಕ್ಟರ್ ಏನಂತಾರೆ, ನೋಡಮ್ಮ ಅದ್ನೇ ನೀನ್ ತಲೆಗೆ ಹಚ್ಕೊಳಕ್ ಹೋಗ್ಬೇಡ ಅಂತಾರೆ. ಅದನ್ನ ಯಾಕೆ ಹಚ್ಕೊಳ್ಳೋಣ, ಯಾಕೆ ಒಬ್ಬರೇ ಹಚ್ಕೊತೀನಿ ಅಂತ ಹೇಳು. ನೆಕ್ಸ್ಟ್ ಅವಳು ಏನೋ ಆಯ್ತು ಅಂದ್ರೆ, ಏನೋ ಗೊತ್ತಾಗ್ಲಿಲ್ಲ ಸ್ವಾಮಿ ಹಿಂಗಾಗದೆ ಒಟ್ಟಿಗೆ ಹಾಕೊಂಬಿಡಿ ಅಂತ ಹೇಳಿ. ಎಷ್ಟು ಕಾಮನ್ ಥಿಂಗ್ ಇವೆಲ್ಲ. ಇದು ಒಂದೊಂದು ಒಬ್ಬೊಬ್ಬರ ಇದ್ರಲ್ಲೂ ಕೂಡ ಒಂದೊಂದು ಹಾಸ್ಯ ಇರ್ತದೆ ಡಾಕ್ಟರ್ಸ್ಗಳಿಗೆ. ನಮ್ಮ ಮನೆ ಡೆಂಟಿಸ್ಟ್ ಹತ್ರ ಹೋಗಿದ್ದೆ, ನನ್ನ ಫ್ರೆಂಡ್ ಡೆಂಟಿಸ್ಟ್. ಅವಳು ಚೂರು ಓಪನ್ ಮಾಡಿ ಬಾಯಿ ಅಂದೆ, ಇನ್ನೊಂದ್ ಸ್ವಲ್ಪ ಓಪನ್ ಮಾಡೋದು ಅಂದೆ, ದೊಡ್ಡದಾಗ ತೆಗಿಯ ಬಾಯಿನ, ಒಳಗೆ ಕೂತ್ಕೊಂಡು ತೆಗಿತೀವಿ, ಹೊರಗಡೆ ಕೂತ್ಕೊಂಡು ತೆಗಿತೀವಿ. ಕಾಮನ್ ಆಗಿ ಯೋಚನೆ ಮಾಡಿ, ಇಷ್ಟೇ ಇರೋದು. ಸರ್ ನಿಮ್ ಮಗ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಸರ್ ಇದಕ್ಕೆ? ಅಂದ್ರೆ ಅಫ್ಕೋರ್ಸ್ ಅವ್ರನ್ನ ಕೇಳ್ತಾ ಇರ್ತಾರೆ ನಿಮ್ಮ ಮಗನಿಗೆ, ಏಯ್ ನಿಮ್ಮಪ್ಪ ಮೈಸೂರು ಆನಂದಲ್ವನು ತುಂಬಾ ಕಾಮಿಡಿ ಮಾಡ್ತಾರೆ ಹಂಗೆ ಹೀಗೆ. ಅವ್ನು ತುಂಬಾ ಮಜಾ ಅಂದ್ರೆ ನನ್ನ ಹೆಸರು ಹೇಳಕ್ ಇಷ್ಟಪಡಲ್ಲ ಅವನು. ನಿನ್ನ ಇನ್ಫ್ಲೂಯೆನ್ಸ್ ಅಲ್ಲಿ ನಾ ಬೆಳೆಯಲ್ಲ ಅಂತಾನೆ ಒಂದು. ಎರಡನೇದು ನಮ್ಮ ಫ್ಯಾಮಿಲಿ ಸ್ವಲ್ಪ ತಮಾಷೆ ಆದ್ರಿಂದ ನನ್ನ ಹೆಂಡತಿಗೆ ಒಂದು ಭಾರಿ ಮಜಾ ಕೊಡ್ತಾನೆ ಅವನು. ನೋಡ್ತಾನೆ, ಏನು ಇವತ್ತಿಲ್ಲ, ಏನ್ ರೂಪಶ್ರೀ ಅವರೇ ಒಳ್ಳೆ ಅಡುಗೆ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಪರವಾಗಿಲ್ಲ ಅಂದಾಗ ಚೆನ್ನಾಗಿ ಮಾಡ್ತಾಳಂತೆ ಅವನು ಹೇಳೋದು. ಈಗ ಚಪಾತಿ ಮಾಡೋದು ಒಂದು ತಿಂಗಳಾಗ್ಬಿಟ್ಟಿದ್ರೆ ಕೇಳೋದು, ಚಪಾತಿ ಅಂತ ಒಂದು ತಿಂಡಿ ಇದೆಯಂತಲ್ಲ ರೂಪಶ್ರೀ ಅವರೇ. ಈಗ ಇಂಜಿನಿಯರಿಂಗ್ 6ನೇ ಸೆಮ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಭಾರಿ ಜಾಲಿ ಅವೆಲ್ಲ. ನಾನು ನನ್ನ ಹೆಂಡತಿ ನನ್ನ ಮಗ ಎಲ್ಲ ಸುಮಾರು ಜನ ಕೇಳೋದು, ನಿಮಗೆ 3 ಜನ ವಯಸ್ಸಾಗಲ್ವಾ ಅಂತ ಕೇಳ್ತಾರೆ. ನನ್ನ ಹೆಂಡತಿಗೂ ಹಂಗೆ ಅಂತಾರೆ, ನನಗೂ ಹಂಗೆ ಅಂತಾರೆ. ನಾನು ಅದು ವಯಸ್ಸಾಗದೇ ಇರಂಗೆ ಇರ್ರಿ. ನಾನು ಹೇಳೋದು, ಬಾಲ್ಯಾವಸ್ಥೆನೇ ನೆನೆಸ್ಕೊಳ್ಳಿ ಸಾಕು, ನೀವು ಚೆನ್ನಾಗಿರ್ತೀರ. ನಮ್ಮ ವಯಸ್ಸಾಯ್ತು, ಫಿಲಾಸಫಿ ಶುರು ಮಾಡೋದು, ಬೇಡದಿರೋ ತತ್ವಗಳನ್ನ ನಾವು ಪಾಲಿಸಕ್ ಹೋಗೋದು. ಒಳ್ಳೇದನ್ನ ಹೇಳಿ, ನೀವು ಯಾವ್ದಾರು ಹೇಳಿ ಒಳ್ಳೇದನ್ನ ಹೇಳಿ, ಅಷ್ಟು ಬೇಕು. ಈಗ ಸಂಗೀತ ನಂಗೆ ಬರಲ್ಲ ಹಾಡು ಹೇಳಕ್ಕೆ. ಈಗ ನೀವು ಹಾಡಿದ್ರಿ, ನಾನು ಹಾಡ್ತೀರಲ್ಲ, ಇಬ್ರು ಹಾಡ್ತೀವಿ ಅಂತ ಅಷ್ಟೇ. ಸಂಗೀತ ಅನ್ನಲ್ಲ ಯಾರು ನಮ್ಗೆ, ಇದು ಸಂಗೀತ ಆಗತ್ತೆ. ನನ್ನ ಹೆಂಡತಿ ಪಕ್ಕಾ ಸಂಗೀತದವಳು. ಒಂದ್ಸತಿ ಕೇಳ್ತಾಳೆ ನಮ್ನ, ನಿಮಗೆ ರಾಗ ಗೊತ್ತಿಲ್ಲ, ತಾಳದ ಗಣ ಇಲ್ಲ, ಶ್ರುತಿ ಒಟ್ಟಿಗೆ ಅದು ಗೊತ್ತಿಲ್ಲ, ಬಟ್ ಶ್ರುತಿಬದ್ಧವಾಗಿ ಹೇಗೆ ಹಾಡ್ತೀರಿ, ಜನಕ್ಕೆ ಇಷ್ಟ ಆಗ್ತದಲ್ಲ. ದಡ್ರಗ್ ಧೈರ್ಯ ಜಾಸ್ತಿ ಕಣಮ್ಮ. ಯಾಕೆ ನಾವು ಹೆಂಗ್ ಬೇಕಾದ್ರೆ ಹಾಡ್ತೀವಿ, ನಮಗೆ ಶಾಸ್ತ್ರ ಅಡ್ಡ ಅಲ್ವಾ, ಶಾಸ್ತ್ರ ಅಡ್ಡ ಬರಲ್ಲ ನಮ್ಗೆ. ಹಾಗಾಗಿ ಹಾಡ್ತೀವಿ ಅಂದ್ರೆ ಇಲ್ಲ, ಆದ್ರೂ ಧೈರ್ಯ ಬೇಕು. ಅದನ್ನೇ ಹೇಳಿದ್ದು, ದಡ್ರಿಗೆ ಧೈರ್ಯ ಜಾಸ್ತಿ ಅಂದ್ರೆ ಧೈರ್ಯ ಅಂತ. ಅಲ್ಲ, ನಿಮ್ಮ ಮಗ ಮತ್ತೆ ಹೆಂಡತಿ ಬಗ್ಗೆ ನೀವು ಹೇಳ್ತಿದ್ರಿ, ನಗ್ತಾ ಇದೀವಿ, ಸಂತೋಷನೇ ನಗ್ತಾನೆ ಇರಬೇಕು. ಆದ್ರೆ ಮದುವೆ ಆಗಿ ಬಂದ ನಂತರ ಹೆಣ್ಮಕ್ಳು ಏನೇನೋ ನಿರೀಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಆದ್ರೆ ನೀವು ನೋಡಿದ್ರೆ ಬದುಕನ್ನು ಬಹಳ ಸುಲಭವಾಗಿ ನೋಡ್ತೀರಾ. ಅಂದ್ರೆ ಎಷ್ಟಿದೆ ಅಷ್ಟರಲ್ಲಿ ಬದುಕಬೇಕು, ಆದ್ರೆ ನಗನಗ್ತಾ ಖುಷಿಯಾಗಿ ಬದುಕಬೇಕು ಅಂತೀರಾ. ಆದ್ರೆ ಇದೇ ನಿಮ್ಮ ಒಂದು ಥಿಯರಿನ ಅವರು ಕೂಡ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಅದು ದೊಡ್ಡ ಮನಸ್ಸು ಅಂತಾನೆ ಹೇಳ್ಬೇಕು. ಅದೇ ಕಾರಣಕ್ಕೆ ನೀವು ಅಷ್ಟು ಸಂತೋಷವಾಗಿ ಇದೆ ಕುಟುಂಬ ಅಂತ. ನಾನು ಅದೃಷ್ಟವಂತ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಆಸೆಗಳು ಬೇಕು. ಈಗ ನನಗೆ ಕಾರ್ ಇಲ್ಲ, ನನ್ನ ಹತ್ರ ಸ್ಕೂಟರ್ ಇದೆ, ಆದ್ರೆ ಕೆಲವೊಮ್ಮೆ ನಾನು ಇಂಟಿಗೆ ಡ್ರೈವರ್ ಆಗ್ತೀನಿ ಅಷ್ಟೇ. ನಂಗೆ ಅದು ಓಡಿಸೋಕೆ ಇಷ್ಟ, ನಡ್ಕೊಂಡು ಹೋಗೋದು ಇಷ್ಟ ನಂಗೆ. ನನ್ನ ಮಗ ಅದೇ ಹಳೆ ಗಾಡಿನೇ ಓಡಿಸ್ತೀನಿ ಸಾಕು ಬೇಡ ಅಂತ ವಸ್ತುನ. ಅಲ್ಲಿಗೆ ಅದು
ಆಸೆ ತ್ಯಜಿಸ್ದಂಗೆ. ಈಗ ಎಲ್ಲಾ ಮಕ್ಳಿಗೂ ಬುಲೆಟ್ ಬೇಕು. ಮನೇಲಿ ಅದೇನಾಗ್ಬಿಡುತ್ತೆ, ನಮ್ಮನ್ನ ನೋಡಿ ಅವ್ರು ಕಲಿತಾರೋ ಅಥವಾ ಅವರೇ ಬೆಳೆಸ್ಕೋತಾರೋ ಗೊತ್ತಿಲ್ಲ. ಯಾಕೆ ನನ್ನ ಮಗ ಒಳ್ಳೆಯವನಾಗ್ಬಿಟ್ಟಿದ್ದಾನೆ ಅವೆಲ್ಲ ನಾವು ಒಪ್ಪಲ್ಲ. ಅವ್ರ ಮನ್ಸಲ್ಲೇ ಬಂದ್ಬಿಟ್ರೆ ಬೆಳಿತಾರ ಅವರು. ಒಂದು ಆ ಕಾರಣಕ್ಕೆ ಈಗ ನೋಡಿ ನಮ್ಮಲ್ಲಿ ಅವನು SLC ಒಳ್ಳೆ ಪರ್ಸೆಂಟೇಜ್ ಅಂದ್ರೆ ಔಟ್ ಅಂತಾರೆ, ಅದೇನೋ CB ಸೈಡ್ ಏನೋ CBSE ಏನೋ ಓದಿದ್ದವನು. ನನಗೆ ಬಂದ ನಮ್ಮಲ್ಲಿ ಅದು ತಮಾಷೆ ಏನಕ್ಕೆ ಬಂದ, ಏನಪ್ಪ ಆರಾಮಾಗಿದ್ಯಾನು ಮೇಡಮ್, ಏನು ಕೇಳಲ್ವಾ? ನಮ್ಮ ಅಣ್ಣನೂ ಬಂದಿದ್ದ, ಬ್ಯಾಂಕ್ ಮ್ಯಾನೇಜರ್ ಅವನು ಬಂದು ಕೂತಿದ್ದ. ಕೇಳಿದಾಗ ಏನಪ್ಪ ಪಾಸ್ ಆಯ್ತಾ ಅಂದೆ. ಆಯ್ತಪ್ಪ ಅಂದ. ತಿರ್ಗಿ ಅವನೇ ಕೇಳ್ದ, ಪರ್ಸೆಂಟೇಜ್ ಕೇಳಲ್ವಾ ಅಂದ. ಫಸ್ಟ್ ಕ್ಲಾಸಾ? ನಾವೆಲ್ಲ 3rd ಕ್ಲಾಸ್, ಫಸ್ಟ್ ಕ್ಲಾಸಾ? ಖುಷಿ ಆಗೋಯ್ತು. ಅದಕ್ಕೆ ಇಲ್ಲಪ್ಪ 10 CGP ಇಂದ 10 ಪಾಸಾ? ನಮಗ 10 CGP ಒಂದೇ, 10 ಅಂತ ಕೇಳಿದ್ರು. ನಮ್ಗೆ CGP ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಆಮೇಲೆ ಸರ್ಕಾರಿ ಶಾಲೆ ಅವರು. ನಾವು ತಕ್ಷಣ ಅವನು 10 CGP ಅಂದ್ರೆ ಏನಪ್ಪ ನೀನು ಸರಿ ಬಿಡಿಸಿ ಹೇಳೋ ಮಗನೇ ಅಂದ. ಅಪ್ಪ 10 CGP ಅಂತ ಹೇಳಿದ್ರೆ ಔಟ್ ಅಪ್ಪ ಅಂದ. ಎಲ್ಲ 100ಕ್ಕೆ 100. ನಮ್ಮ ಅಣ್ಣ ಇದ್ದವನು, ನಮ್ಮ ವಂಶಕ್ಕೆ ಅವಮಾನ ಮಾಡ್ಬಿಟ್ಟಿದ್ದ. 3 ಜನ ಪಾಸ್ ಆಗ್ಬಿಡ್ಬೋದು. ಅದೇ ಹೊಡೆದಿದ್ದ ನಮ್ಮಣ್ಣ. 3 ಜನ ಪಾಸ್ ಆಗ್ತಿದ್ದು, ಒಬ್ಬನೇ ನಂಬರ್ ತಗೊಂಡೆ. ಏನೋ ಅನ್ಸಲ್ವಾ ನಿಂಗೆ? ನನ್ನ ಮಗ ಅಪ್ಪ ಆಡ ಮಾತಾಯ್ತು. ಈ ತರ ನಾವು ಜಾಲಿ ತಗೊಳ್ಳೋರು ನಾವು. ಆಮೇಲೆ PUCನೂ ಅಷ್ಟೇ ಒಳ್ಳೆ ಪರ್ಸೆಂಟೇಜ್ ತಗೊಂಡ, ಎಲ್ಲ ಗೌರ್ಮೆಂಟ್ ಕೋಟ ಸೀಟು. ಒಂಥರ ಖುಷಿ ಆಗುತ್ತೆ. ಆ ಒತ್ತಡ ಇರ್ಲಿಲ್ಲ ಅಂದ್ರೆ ಮಕ್ಕಳು ಬೆಳೆಯೋದು ಕೂಡ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ. ಆಮೇಲೆ ನಾವು ಅವ್ನಿಗೆ ಓದು ಅಂತಾನೂ ಹೇಳಲ್ಲ ಜಾಸ್ತಿ. ಯಾವಾಗಲೂ ಕಂಪ್ಯೂಟರ್ ಆಟ ಆಡ್ತಿರ್ತಾನೆ. ನಾವು ನಗ್ತೀವಿ, ಯಾವಾಗ ಓದ್ತೀಯ ನಿಮ್ಗೆ ಯಾಕ್ರಿ ಗಂಡ ಹೆಂಡತಿ ತಲೆ ಕೆಡಿಸ್ಕೊಬಿಡ್ರಿ, ನಂಬರ್ ಬರುತ್ತೆ ಅಂತಾನೆ. ನಮ್ಗೆ ಅಂತಾನೆ ಗಂಡ ಹೆಂಡತಿ ತಲೆ ಕೆಡಿಸ್ಕೊಬಿಡಿ ಅಂತ. ನಿಮ್ ಪಾಡಿಗೆ ನೀವು ಇರಿ ಅಂತ. ಅಂದ್ರೆ ಸುಮ್ನೆ ಯಾಕೆ ಪ್ರೆಷರ್ ತಗೋತೀರಾ ಅಂತ. ಕರೆಕ್ಟ್ ಅಲ್ವಾ? ಅವ್ರಿಗೆ ಆ ಪ್ರೆಷರು ಬೇಡ ನಿಮ್ಗೆ ಅಂತ ನಾನು. ಈಗ ಸರ್ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ನಿಮ್ಮನ್ನು ಕೇಳ್ಬೇಕಂತ ನನಗನ್ಸುತ್ತೆ. ಈಗ ಸಾಮಾನ್ಯವಾಗಿ ನಾವು ಭೇಟಿ ಆಗ್ತೀವಿ, ನಗ್ತೀವಿ, ನಿಮ್ಮನ್ನ ಎಲ್ಲೋ ಒಂದು ಹಾಸ್ಯೋತ್ಸವ ಅಂತ ಮಾಡ್ತಾರೆ, ನಿಮ್ಮನ್ನು ಕರೀತಾರೆ, ಅಷ್ಟು ಜನರು ನಗಿಸಿ ಅಂತ ಹೇಳ್ತಾರೆ, ಇದೆಲ್ಲಾನು ಓಕೆನೆ. ಆದ್ರೆ ಈ ಒಂಥರ ವೃತ್ತಿಪರವಾದಂತಹ ಹಲವಾರು ಕಚೇರಿಗಳಲ್ಲಿ ಸಾಕಷ್ಟು ಜನ ನಗು ಪ್ರವೃತ್ತಿ ಇರೋರು ಇರ್ತಾರೆ, ಇಲ್ಲ ಅಂತಲ್ಲ. ಆದ್ರೂ ಕೂಡ ಅಲ್ಲಿರುವಂತ ಪದ್ಧತಿ, ಅಲ್ಲಿರುವಂತ ಶಿಸ್ತೋ ಏನೋ ಗೊತ್ತಿಲ್ಲ, ಎಲ್ಲರೂ ಒಂದ್ ರೀತಿಯ ಮುಖ ಗಂಟು ಹಾಕೊಂಡಿರ್ತಾರೆ. ಆದ್ರೆ ಯಾರಾದ್ರೂ ಈಗ ನಾನ್ ನಗಿಸ್ಬೋದು, ಶಕ್ತಿ ಇರುತ್ತೆ ನನಗೂ ನಗಿಸ್ಬೋದು ಅಂತ ಇವ್ರಿಗೂ ಇರುತ್ತೆ, ಬಟ್ ಇವ್ರು ನನಗೋಸ್ಕರ ಇವ್ರು ಯಾವ ರೀತಿ ಏನೋ ಅನ್ಕೊಂಡು ಭಯ ಪಡ್ತಿರ್ತಾರೆ. ಈ ರೀತಿ ವಾತಾವರಣ ಎಲ್ಲ ಇರುತ್ತೆ. ಆದ್ರೆ ಈ ವೃತ್ತಿ ಕೆಲಸಗಳನ್ನು ಮಾಡುವಂತ ಜಾಗದಲ್ಲಿ ನಗುವನ್ನ ಸೃಷ್ಟಿ ಮಾಡಕ್ ಹೇಗೆ ಸಾಧ್ಯ ಇದೆ ಅಂತ ಅಂದ್ರೆ ಅವ್ರವರೇ ನಕ್ಕು ತಮ್ಮನ್ನ ಉಲ್ಲಾಸಗೊಳಿಸ್ಕೊಳ್ಳೋಕೆ ಯಾವ ರೀತಿ ಪ್ರಯತ್ನ ಮಾಡ್ಬೋದು ಅಂತ ನಿಮಗೆ ಅನ್ಸುತ್ತೆ? ಏನಿಲ್ಲ ಮೇಡಮ್, ಮನೇಲಿ ಎಲ್ಲರ ಜೊತೆ ಸರಳವಾಗಿ ಮಾತಾಡಿ, ಮುಖ ಗಂಟಿಕೋಬೇಡಿ. ಎರಡನೇದು, ನಮ್ಮ ಮನೆಯವ್ರನ್ನೇ ನಾವು ನಗ್ಸಕ್ ಬರ್ದಾದ್ಮೇಲೆ ಎಲ್ಲಿ ನಗ್ಸಕ್ ಸಾಧ್ಯ? ನಮ್ಮ ಮಕ್ಕಳಲ್ಲೇ ನಗು ಇಲ್ಲ. ಅದಕ್ಕೆ ಇಂಗ್ಲಿಷಲ್ಲಿ ಇದೆಯಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾರೆ ಮೊದ್ಲು ಕನ್ನಡಿಲಿ ನೋಡ್ಕೋ, ನಿನ್ ಮಕ ಚೆನ್ನಾಗಿದ್ರೆ ಹೊರಗಡೆ ಹೋಗಿಲ್ಲ ಮನೇಲೆ ಬಿದ್ದಿರು. ಎಷ್ಟು ಚೆನ್ನಾಗಿದೆ ಅದು ಅಲ್ವಾ? ಬೇರೆಯವ್ರಿಗೂ ನೀನ್ ತೊಂದ್ರೆ ಕೊಡ್ಬೇಡ ಅಂತ. ನಿನ್ ಮಕ ನಾವೇ ನೋಡಕ್ಕಾಗ, ನಿನ್ಗೆ ನೋಡಕ್ಕಾಗ್ತಿಲ್ಲ ಆದ್ಮೇಲೆ ಹೊರಗಡೆ ಹೋಗ್ಬೇಡ. ಅದು ಒಳಾರ್ಥ ತುಂಬಾ ಇದೆ. ಮತ್ತೆ ಅದು ಗೂಢಾರ್ಥ, ಅದು ಒಳಾರ್ಥಕ್ಕಿಂತ ಗೂಢಾರ್ಥ. ಹಾಗೆ ಪೊಲೀಸರನ್ನೆಲ್ಲ ಸೇರಿಸ್ಕೊಂಡು ಆ ಕಾಮಿಡಿಯನ್ನ ಮಾಡಿದ್ರು. ಅಂದ್ರೆ ಅವ್ರು ತುಂಬಾ ಯಾವಲ್ಲೂ ಸ್ಟ್ರಿಕ್ಟ್, ಮಕ ಗಂಟಿಕೊಂಡಿರ್ತಾರೆ, ಸಿಗ್ದವ್ರಿಗೆಲ್ಲಾರು ಬೈಬೇಕು, ಅವ್ರದೇ ಆದಂತ ಟೆನ್ಷನ್. ಆಮೇಲೆ ಅವ್ರಿಗೂ ಕಷ್ಟ ಇದೆ. ಹೆಂಗೆ ಅನ್ನಕ್ಕೆ ನಿಮ್ಗೆ ಪೊಲೀಸ್ನವ್ರು ಮಾಮೂಲಿ ಪ್ರೀತಿಯಾಗಿ ಮಾತಾಡ್ಸೋ ಜನ ಒಪ್ಪೋದೇ ಇಲ್ಲ ಸರ್. ಅಂದ್ರೆ ಅವ್ರಿಗೆ ಪೊಲೀಸು ಇದು ಅವರೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಪೊಲೀಸ್ ಹಂಗೆ ಬೈಬೇಕು ನಮ್ಗೆ ಅಂತ. ಅವ್ರ ತಪ್ಪಿಲ್ಲ ಅದು, ನಾನು ಒಪ್ಪಲ್ಲ ಅದು. ಅವ್ರ ತಪ್ಪಿಲ್ವೇ ಇಲ್ಲ, ನಮ್ಮವರೇ ಮಾಡ್ಕೊಂಡ್ರು. ಬೈಬೇಕು, ಕರಿಬೇಕು, ಅದೊಂದು ಕರಿಯೋದಕ್ಕೆ ಅಷ್ಟೇ. ಅಲ್ಲ ಅಂದ್ರೆ ಮರ್ಯಾದೆ ಅಲ್ಲ, ಪೊಲೀಸ್ನವ್ರು ಎದುರ್ಕೊಂಡು ಹೋಗ್ತಾರೆ. ಅವಾಗ ನೀವು ಪ್ರೀತಿಯಾಗಿ ಬನ್ನಿ ಸರ್, ದಯವಿಟ್ಟು ಕೂತ್ಕೊಳ್ಳಿ ಅವಾಗ ಅಂದ್ಬಿಟ್ಟು ಏನ್ ದೊಡ್ಡ ಹೋಗ್ಬಿಡ್ತಾರೆ. ನಿಮ್ಮೂರ್ಲಂತೂ ಅಲ್ಲ, ಸಿಗ್ನಲ್ ರೆಡ್ ಬೀಳಕ್ ಮುಂಚೆ ಆಗ್ಲೇ ಅಲ್ಲೇ ಇರ್ತಾನ ಅವನು. ಈ ಟ್ರಾಫಿಕ್ ಸಿಗ್ನಲ್ ಮತ್ತೆ ನಿಮಗೂ ಮತ್ತು ಪೊಲೀಸರಿಗೂ ಒಂದು ನಂಟಿದೆ. ಆ ಗಂಟಿನ ಬಿಡಿಸಿ ಇಲ್ಲ, ಇದು ನಿಂತ್ಕೊಂಡೆಲ್ಲ ಮಾಡ್ಬೇಕು. ಆಮೇಲೆ ಕ್ಯಾಮ್ರಾದವರೆಲ್ಲ ನನ್ ಬೈಬೋದು. ಏನ್ ತೊಂದ್ರೆ ಇಲ್ಲ ಸರ್, ನಿಮ್ ನಿಮ್ ಪೂರ್ತಿ ಕೊಡ್ತೀವಿ ಸರ್ ನಾವು. ಅಯ್ಯೋ ನಾವು ನೋಡೋದು ಬರೀ ಸರ್. ಇದು ನೋಡಿ, ಸಾಮಾನ್ಯ ಅವ್ರಿಗೆ ಎಷ್ಟು ಪ್ರೆಷರ್ ಇರುತ್ತೆ ಅನ್ಬೇಕಾದ್ರೆ 8 ಗಂಟೆ ಟೈಮ್ ಕೆಲಸ ಮಾಡ್ತಾನೆ ಒಬ್ಬ ಒಂದೇ ಕಡೆ ನಿಂತ್ಕೊಂಡು. ಒಂದೇ ಕಡೆ ನಿಂತ್ಕೊಂಡು 8 ಗಂಟೆ ಕೆಲಸ ಮಾಡೋದು ತುಂಬಾ ಕಷ್ಟನೂ. ಮತ್ತೆ ಈ ನರಗಳೆಲ್ಲ ಗಂಟಾಗ್ತದೆ ಅವ್ರಿಗೆ. ಹೌದು ಹೌದು. ಇದನ್ನ ಯಾರು ನೋಡಲ್ಲ, ಅವ್ನ ಕಷ್ಟ ನೋಡಲ್ಲ. ಅವ್ರು ಬೇರೆದೆಲ್ಲ ಹೇಳ್ತೀವಿ ನಾವು, ಒಳ್ಳೇದನ್ನ ಯಾಕೆ ಹೇಳ್ಬಾರ್ದು ಅಂತ. ಇದನ್ನ ನಾನು ಮಾಡ್ಕೊಂಡಿದ್ದೆ. ಅವ್ರ ಕಷ್ಟ ಏನು ಅಂತ. ಅದ್ರಲ್ಲೂ ನಿಮ್ ಬೆಂಗಳೂರಿನಲ್ಲಿ ಬೆಳಿಗ್ಗೆ 9 ಗಂಟೆಗೆ ಹೇಗ್ ಬರ್ತಾರೆ, ಮಧ್ಯಾಹ್ನ 2 ಗಂಟೆಗೆ ಹೆಂಗ್ ಆಗಿರ್ತಾರೆ. ಇದು ಕಾಲ್ಪನಿಕವಾಗಾದ್ರೂ ಹೇಗಿರುತ್ತೆ ನೋಡಿ. ಬೆಳಿಗ್ಗೆ 9 ಗಂಟೆಗೆ ಬರ್ತಾರಲ್ಲ, ಅವ್ರ ಸ್ಟೈಲೇ ಬೇರೆ. ಈ ಮೂಡಲ್ ಇರ್ತಾರೆ. 11 ಗಂಟೆ ಆದ್ರೆ ಸ್ವಲ್ಪ ಸುಸ್ತು, ಸೀಟಿನೂ ಕಮ್ಮಿ, ಕೈ ಕಮ್ಮಿ. 11 ಗಂಟೆಲಿ
ಹೆಂಗಿರ್ತಾರೆ. ಮಧ್ಯಾಹ್ನ 1 ಗಂಟೆ ಆಗುತ್ತೆ, ಹೊಟ್ಟೆ ಟೋಪಿಲಿಲ್ಲ ಬೆವರು ಸಾಕಾಗಿರುತ್ತೆ. ಅದ್ರಲ್ಲಿ ಈಗಿನ ತಂದೆ ತಾಯಿಗಳೆಲ್ಲ ಮಕ್ಕಳಿಗೆ ಯಮಹ ಅಂತ ಗಾಡಿ ಕೊಡ್ಸಿರ್ತಾರೆ. ಅದು ಓಡಿಸೋದು ಇವರು ಯಾಮಹ ಅಂತಾನೆ ಗಾಡಿನ. ಅಲ್ಲಿ ಸಿಗ್ನಲ್ ಮುಂದೆ 120 ಸೆಕೆಂಡ್ ಇರುತ್ತೆ, ಗಾಡಿ ಯಾರ್ಸಲ್ಲ. ಪೊಲೀಸ್ಗೆ ಹೋಗೇ ಬಿಡ್ತಿರ್ತಾರೆ. ಆ ಹೊಗೆ ಕುಡಿದು ಕುಡಿದು ಕೋಪದ ಮಕ್ಕ, ಹೊಟ್ಟೆ ಎಲ್ಲ ಇರುತ್ತೆ. 1 ಗಂಟೆಲಿ ಸೀಟಿನೂ ಇಲ್ಲ, ಕೈ ಇಲ್ಲ, ಒಂಥರ ಸಪ್ಪಗೆ ಹಿಂಗೆ ಆಗ್ಬಿಟ್ಟಿರ್ತಾರೆ. ಹಿಂಗಾಗ್ಬಿಡ್ತಾರೆ. ಮಧ್ಯಾಹ್ನ 2 ಗಂಟೆ ಆಗ್ಬೇಕು, ರಿಲೀವರ್ ಬರಬಾರ್ದು. ಬಹಳ ಬೇಜಾರು ಒಂದ್ ಕಡೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಹಿಂಗಾಗ್ಬಿಡ್ತಾರೆ. ರಾತ್ರಿ 10 ಗಂಟೆ ಹೆಂಡತಿ ಮಕ್ಕಳ ಪಕ್ಕ ಮಲಗಿರ್ತಾರೆ. ಪಾಪ ಆಸ್ ಯೂಶುವಲ್ ಅಂದಾಗ್ಲೇ ಯಾವ್ದೋ ಕೆಲಸ ಮಾಡೋಕ್ಕಲ್ಲ, ಸರಿಯಾಗಿ ಇಲ್ಲಿ ಬಂದು ಬಿಡ್ತಿಯಲ್ಲ ಅಂತಾರೆ. ಇದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಬಟ್ ಎಷ್ಟು ಕಷ್ಟ ನೋಡಿ ಆ ಕೆಲಸ. ಒಂದು ಕಡೆ ನಿಂತ್ಕೊಂಡು ಮಾಡೋ ಕೆಲಸ ಎಲ್ಲಾನು ಅದನ್ನೇ ಹೇಳ್ತೀವಿ, ಎಲ್ಲಾ ಕೆಲಸನೂ ಎಲ್ರಿಗೂ ಕಷ್ಟನೇ. ಅದನ್ನ ಸರಳವಾಗಿ ಮಾಡ್ಕೊಂಡ್ಬಿಟ್ರೆ ಜೀವನನೂ ನಿಜ ಸರ್. ಎಸ್, ಅದಕ್ಕೆ ನಮ್ಮ ಎಲ್ಲದ್ರಲ್ಲೂ ಬರೀ ನಾವು ನೆಗೆಟಿವ್ಸ್ ಅನ್ನ ನೋಡೋದ್ಕಿಂತ ಅದ್ರಲ್ಲಿರೋ ಪಾಸಿಟಿವ್ಸ್ ಅನ್ನ ನೋಡಿ, ಅವ್ರು ಪಡುವಂತ ಕಷ್ಟವನ್ನ ನಾವು. ಈಗ ನಂದು ನೋಡಿ, ನಾನು ಕಷ್ಟನ ಇಷ್ಟಪಟ್ಟವನು ಅಂತೀನಿ. ರಿಚರ್ಡ್ ಲೂಯಿಸ್ ಚೆನ್ನಾಗಂತಾರೆ, ಇಷ್ಟಪಟ್ಟು ಸಿಗದಿದ್ದಾಗ ಸಿಕ್ಕದನ್ನೇ ಇಷ್ಟಪಡುವಂತ ಅದ್ಭುತವಾದ ಮಾತು. ಇದು ರಿಚರ್ಡ್ ಲೂಯಿಸ್ ಕೋಟ್. ಖಂಡಿತ. ನಾವೇನಂತ ಹೇಳ್ತೀವಿ ಅಂದ್ರೆ, ಪ್ರತಿಯೊಬ್ಬರಲ್ಲೂ ಒಂದು ಮಾತು ಇದ್ದೇ ಇರುತ್ತೆ. ತಗೊಳ್ಳೋ ಶಿಶ್ನಾಳ್ ಶರೀಫರ್ದು ಅದ್ಭುತವಾದ ಗೀತೆಗಳು ಇವನ್ನೆಲ್ಲ ನೋಡು, ಕೇಳಿಸ್ಕೊಂಡ್ಬಿಟ್ರೆ ಅದೆಲ್ಲ ತತ್ವಗಳಿದೆ. ಸೋರುತಿ ಹೋದು ಮನೆಯ ಮಾಳಿ, ಅದು ಮನಸ್ಸಿಂದನೇ ಮಾಡ್ತಾರ ಅವರು. ಪ್ರತಿಯೊಬ್ರು ಅಷ್ಟೇ. ನಮ್ಮಲ್ಲಿ ನಿಮ್ಮೂರ್ಗಳದ್ದು ವನಪು ಒಡಪು ಇವೆಲ್ಲ ಏನಾದ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಮನುಷ್ಯ ಜೀವನ ಸುಲಭ. ಇಲ್ಲ, ನಾವು ಅದಕ್ಕೆ ಬರ್ತಾನೆ ಇಲ್ಲ. ಎಲ್ಲ ನಾವು ಈ ಮೆಕ್ಯಾನಿಕಲ್ ಜೀವನ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ. ಯಾರಿಗೂ ಯಾರು ಕೇಳಿ ನಿಮ್ ಬೆಂಗಳೂರಲ್ಲಂತೂ ಟೈಮ್ ಇಲ್ಲ ಅಂತಾರೆ. ಅದೇನ್ ಅರ್ಜೆಂಟ್ ಅಂತ ಗೊತ್ತಿಲ್ಲ. ನೋಡ ಟ್ರಾಫಿಕ್ ಅಲ್ಲಿ ನಿಂತಿರ್ತಾನೆ ಅಷ್ಟೇ. ನಮ್ಮ ಮೈಸೂರಿನವ್ರನ್ನ ಸೋಂಬೇರಿಗಳನ್ನ ಬೈತಾರೆ. ಅದಕ್ಕೆ ನಾವು ಸೋಂಬೇರಿಗಳನ್ನು ನಾವು ಆರಾಮಾಗಿ 10 ಗಂಟೆಗೆ ಹೋಗ್ತೀವಿ ಆಫೀಸ್ಗೆ. 10 ಗಂಟೆಗೆ ಬೇಕು. ನಿಮ್ಮ ಬೆಳಗ್ಗೆ 6 ಗಂಟೆಗೆ ಬಿಟ್ರೆ ನೀವು ಆಫೀಸ್ಗೆ ಹೋಗಿರಲ್ಲ. 11 ಗಂಟೆ ಆದ್ರೂ ಎಲ್ಲಿ ತಲುಪಕ್ ಸಾಧ್ಯ ನೀವು? ಯಾವನಾರ ಒಬ್ಬ ನಿಂತ್ಕೊಂಡು ಸರಿಯಾಗಿ ಯೋಚನೆ ಮಾಡಿ, ಆಂಬ್ಯುಲೆನ್ಸ್ಗಳಿಗೆ ಜಾಗ ಬಿಡದಾದ್ಮೇಲೆ ನೀವು ಆಮೇಲೆ ಒಬ್ಬ ಮುದ್ಕಿ ನಿಂತಿದ್ರೆ ಅವ್ರ ಮುಂದೆ ಬೇಕು ಅಂದ್ರೆ 20 ಗಾಡಿ ಹೋಗ್ತಾರೆ, ನಿಲ್ಸಲ್ಲ ಯಾರು ಹೋಗ್ಲಿ ಅಂತ. ಇದನ್ನ ಹೊರಗಡೆ ಅವ್ರಿಗೆ ನಾವು ಬೈತೀವಿ. ಹೊರಗಡೆ ಕಲ್ತ್ಕೊಂಡ್ ಬಂದಿದ್ನ ಒಳ್ಳೇದನ್ನ ಕಲೀರಿ, ಕೆಟ್ಟದ್ ಬೇಡ. ನಿಮ್ಗೆ ಪಾಶ್ಚಿಮಾತ್ಯ ಸಂಸ್ಕೃತಿ ಬೇಕು, ಪಾಶ್ಚಿಮಾತ್ಯದ ಒಳ್ಳೇದು ಯಾಕೆ ಬೇಡ? ಅಲ್ಲಿ ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ. ಗೊತ್ತಾದ ತಕ್ಷಣ ನಿಂತ್ಕೋತಾರೆ, ಯಾರಾಗ್ಲಿ ನಿಂತ್ಕೊಳ್ತಾರೆ. ಮುದುಕರು ಹೋಗ್ತಾರೆ, ಅವ್ರಿಗೆ ಆಗಲ್ಲ ಅಂತ ಕರ್ಕೊಂಡೋಗಿ ಬಿಡ್ತಾರೆ. ಇದನ್ನ ನಾವು ಕಲಿಬೇಕು ತಾನೆ. ನಾನು ಹೇಳದಷ್ಟೇ, ನಮ್ಮ ಪಾಶ್ಚಿಮಾತ್ಯ ಸಂಸ್ಕೃತಿ, ಇಂಗ್ಲಿಷು ಎಲ್ಲವೂ ಬೇಕು. ಭಾಷೆ ಮತ್ತೆ ಬಟ್ಟೆನಷ್ಟೇ ಕಲ್ತ್ವಿ ನಾವು. ಅವರಿಂದ ಒಳ್ಳೇದನ್ನ ಏನ್ ಕಲಿಬೇಕು ಯಾವಾಗ್ಲೂ ಅಷ್ಟೇ. ನಾವು 4 ಧರ್ಮ, 4 ಭಾಷೆ, 4 ಜನ ಜೊತೆ ಬೆರೆತಾಗ್ಲೇ ನೀವು ಪರಿಪೂರ್ಣವಾದ ಮನುಷ್ಯ ಆಗಕ್ಕೂ ಸಾಧ್ಯ ಆಗುತ್ತೆ ಅಲ್ವಾ ಸರ್? ಮಿಮಿಕ್ರಿನೂ ಅಷ್ಟೇ ಚೆನ್ನಾಗಿ ಮಾಡ್ತೀರಿ, ನಿರರ್ಗಳವಾಗಿ ಮಾಡ್ತೀರಿ ಮಿಮಿಕ್ರಿಯನ್ನ. ಒಂದಷ್ಟು ಜನರ ಝಲಕ್ ನಮಗೆ ತೋರಿಸ್ಬೋದಾ ಸರ್ ಇವತ್ತು? ಒಂದಷ್ಟು ನಾನು ಸಿನಿಮಾ ಆಕ್ಟರ್ ಮೊದಲು, ಯಾಕಂದ್ರೆ ಯಾವಾಗಲೂ ಅಷ್ಟೇ ಯಾರೇನ್ ಮಾಡ್ತಾರೆ ಅದು ಮಾಡ್ಬೇಕು ಅನ್ಸ್ತಾ ಇರುತ್ತೆ. ಫಸ್ಟ್ ಶುರು ಮಾಡಿದಾಗ ಸಿನಿಮಾದ ನಟರನ್ನ ಅನುಕರಣೆ ಮಾಡ್ತಿದ್ದೆ. ಅವಾಗ ಜನ ಹೆಂಗ್ ಗುರುತಿಸ್ತಾರೆ ಅಂದ್ರೆ, ನಿಮ್ಗೆ ರಾಜ್ಕುಮಾರ್ ತರ ಮಾತಾಡ್ತಾನೆ, ಬಾಲಕೃಷ್ಣ ಅವ್ರ ತರ ಮಾತಾಡ್ತಾನೆ ಅಂತಾರೆ ಹೊರತು ನನ್ನ ಹೆಸರು ಬರಲ್ಲ. ಹಾಗಾಗಿ ಬದಲಾವಣೆಗಳು ಮಾಡ್ಕೊಂಡ್ ಬಂದೆ. ನಮ್ದೇ ಆದಂತ ಒಂದು ಐಡೆಂಟಿಫಿಕೇಶನ್ ಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದು. ಮೊದಲು ಬಾಲಕೃಷ್ಣ ಅವ್ರದೆಲ್ಲ ಹಿಂದೆ ಚೆನ್ನಾಗಿರ್ತಿತ್ತು. ಅವ್ರು ಮಾತಾಡ್ಬೇಕು ನೋಡು, ಏನಪ್ಪ ರೆಮ್ಮನ ಆರಾಮ ಕೂತ್ಕೊಂಡು ಶುಭೋದಯ ಕಾರ್ಯಕ್ರಮ ಮಾಡ್ತಿದ್ದಲ್ಲಪ್ಪ, ಮಂಗಳ ಧಾರವಾಡದವ್ರಮ್ಮ, ನೀನು ಚೆನ್ನಾಗಿ ಮಾತಾಡ್ತೀಯ ತಾಯಿ ಅಂತ ಅವ್ರ ಸ್ಟೈಲ್ ಇದು. ದಿನೇಶ್ 2 ಸ್ಟೈಲಲ್ಲಿ ಮಾತಾಡೋರು. ಮೊದಲು ವಿಲ್ಲನ್ ಆಗಿದ್ದಾಗ, ಭಾಗ್ಯ ಓಡ್ತಾ ಇದೆ ತಾನೇ, ಈ ನನ್ನ ಬಾಯೊಳಗಿರೋ ದ್ರಾಕ್ಷಿ ಒಂಥರ ವಿಲ್ಲನ್ನು ಸ್ಟೈಲ್, ಆ ಥರ ಕಿರ್ಚ್ಕೊಡೋರು. ಅದೇ ಕಾಮಿಡಿಗೆ ಬಂದ್ಮೇಲೆ, ಹೌದಾ ಯಾರಿದ್ದಾರೆ? ಓ ರೆಹಮಾನ, ಮಂಗಳನ, ಓಹೋ ಧಾರವಾಡನಮ್ಮ ಚೆನ್ನಾಗಿದ್ಯಾ, ಕುಂಬಳಕಾಯಲ್ಲಿ ಬಾಂಬುಂಟು ಜೋಪಾನ. ಕುಂಬಳಕಾಯಲ್ಲಿ ಬಾಂಬುಂಟು ಜೋಪಾನ. ಲೋಕೇಶ್ ಇದ್ರಲ್ಲ, ಈ ಸುಜನ್ ಲೋಕೇಶ್ ಅವ್ರನ್ನ ಇಮಿಟೇಟ್ ಮಾಡೋದು ಕಷ್ಟ. ಬಟ್ ನಾನು ಅಂಥದ್ದು ಮಾಡ್ತಿದ್ದೆ. ನಂಗೆ ಮೊದ್ಲಿನ ಒಂದೊಂದು ಆಸೆ ಏನ್ ಗೊತ್ತಾ, ಯಾರು ಮಾಡೋಕ್ಕಾಗಲ್ಲ ಅದನ್ನ ಟ್ರೈ ಮಾಡೋದು. ಅವರು ನಾನು ಎಷ್ಟು ಹೇಳಿದ್ರು ಇಷ್ಟೇ ಅಲ್ವೇ,
ಶುಭೋದಯ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ನಿಮ್ಗೂ ಶುಭವಾಗ್ಲಪ್ಪ. ರೆಹಮಾನ್ ಮಂಗಳವ್ರೆ, ಚೆನ್ನಾಗಿ ಪ್ರಶ್ನೆ ಕೇಳ್ತೀರಮ್ಮ, ತುಂಬಾ ಚೆನ್ನಾಗಿ ಮಾತಾಡ್ತೀರ ತಾಯಿ. ಅವರು ಸ್ಟೈಲ್ ಹೆಂಗಿತ್ತು, ಸುಂದರ ಕೃಷ್ಣಸ್ ನೋಡಿ. ನೀವಿಬ್ರು ಶುಭೋದಯ ಕಾರ್ಯಕ್ರಮ, ಒಂದ್ ಕಡೆ ರೆಹಮಾನ, ಇನ್ನೊಂದ್ ಕಡೆ ಮಂಗಳ, ಇಬ್ರು ಹಾಕೊಂಡು ರುಬ್ತಾರೆ. 2 ಗಂಟೆ ಟೈಮ್ ರುಬ್ಬಿಸ್ಕೊಳ್ಳಿ ಆನಂದ. ಇದೇನಾಗ್ತದೆ ಆಗ ಮಾಡ್ತಿದ್ದಾಗ ನಮ್ಗೆ ಅನಿಸ್ತಾ ಇತ್ತು ಅಷ್ಟೇ. ಆಮೇಲೆ ಏನು ಸ್ಪೆಷಲ್ ಇರಲ್ಲ, ಯಾರು ಇಂಟ್ರೆಸ್ಟ್ ಇರ್ತದೋ. ಈಗ ನೋಡ್ತೀವಿ, ನಿಮ್ ಜೊತೆ ಮಾತಾಡ್ತಿರ್ತೀನಿ ತಿನ್ಕೊಳ್ಳಿ, ಅದ್ರಲ್ಲಿ ಏನಾದ್ರು ಸಬ್ಜೆಕ್ಟ್ ಇದ್ರೆ ಬಂದ್ಬಿಡುತ್ತೆ ತಕ್ಷಣ ನಮ್ಗೆ. ಬಸ್ ಸ್ಟ್ಯಾಂಡ್ ಹೋದ್ರೆ ಕೆಲವ್ರು ನೋಡಿದ್ರೆ ಒಬ್ಬರೇ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ನೋಡಿದಾಗ ಏನಿಸುತ್ತೆ ನಮ್ಗೆ, ಈಗ ಏನಾಗ್ಬಿಟ್ಟಿದೆ, ಎಲ್ಲರೂ ಹಂಗೆ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಕಿವಿಗೆ ಸಿಕ್ಕಿರ್ತಾರೆ. ಆಮೇಲೆ ಅದೇನೋ ಇದ್ದಾರೆ ಎಂತದ ಬ್ಲೂಟೂತ್ ಗೀಟೂತ್, ನಮ್ಗೆ ನಮ್ಮದವ್ರಿಗೆ ಎಲ್ಲೋ ಟೂತು, ನಿಮ್ಮಿದ್ದವ್ರಿಗೆಲ್ಲ ಬ್ಲೂಟೂತ್. ಅದನ್ನ ಹಾಕೊಂಡು ಹೋಗ್ತಿರ್ತಾರೆ. ನೋಡ್ಬೇಕು, ಒಬ್ಬನೇನಾಗ್ತಾನೆ ಲೂಸ್ ಗೀಸ್ ಆಗ್ಬಿಟ್ನು. ಇದೆಲ್ಲನೂ ಅದೇನೆ ಕಾಮನ್ ಆಗಿ ಭಾರಿ ಒಂಥರ ಆಗುತ್ತೆ. ಆಮೇಲೆ ಅದೇನೋ ಹಾಡುಗಳು ಹಾಕೊಂಡಿರ್ತವೆ ಹೆಣ್ಮಕ್ಳು, ಸಡನ್ ಆಗಿ ಹೋಗಿ ಬಿದ್ದು ಸಾಯ್ತಾರೆ. ಈಗ ರೈಲ್ವೆ ಕ್ರಾಸಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಕಾಮನ್ ಸೆನ್ಸ್ ಬೇಕು. ಫೋನ್ ಇಟ್ಕೊಂಡು ಹೋಗೋದು, ಮೇನ್ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ, ಅದರಲ್ಲೂ ನಿಮ್ ಬೆಂಗಳೂರಲ್ಲಂತೂ ನಿಜವಾಗ್ಲೂ ಜೀವನ ಮಾಡೋದೇ ಅಪರಾಧ ಅನ್ಸ್ಬಿಟ್ಟಿದೆ. ಬೆಳಿತಾರೆ ಹಿಂಗ್ ಕಾಂಕ್ರೀಟ್ ಹೆಂಗಾಗಿದೆ, ನಾಯಿ ಬಾಲ ಕೂಡ ಹಿಂಗ್ ಆಡುತ್ತೆ. ಈಗ ಹಿಂಗಿಲ್ಲ, ಜಾಗ ಇಲ್ಲ ಅಂತ ಆ ಸ್ಥಿತಿ ಬಂದ್ಬಿಡಿದ್ರಿ. ಆಮೇಲೆ ನಿಮ್ಮಲ್ಲೆಲ್ಲ ಲ್ಯಾಬರೇಟರಿಗೆ ಹೋಗಕ್ಕೆ ಆಗಲ್ಲ. ನೀವು ಮನೆ ಬಾಡಿಗೆ ತಗೊಳ್ಳಿ, ಇಷ್ಟೇ ಇರುತ್ತೆ. ದಪ್ಪಿರೋ ಹೆಣ್ಮಕ್ಳು ಹೆಂಗ್ ಹೋಗ್ಬೇಕು, ಹಿಂಗ್ ತಿರ್ಕೊಂಡು ಹೋಗೋದ, ಹಂಗ್ ತಿರ್ಕೊಂಡು ಹೋಗೋದ. ಜೀವನದಲ್ಲಿ ಒಳ್ಳೆ ಜಾಗ ಅಂದ್ರೆ ಅದೇನೆ, ನೆಮ್ಮದಿಯಾಗಿ ಜಾಗ ಒಂದು. ಆಮೇಲೆ ಚಿಂತೆಗಳನ್ನೆಲ್ಲ ಕವರ್ ಆಗೋ ಜಾಗ ಅದು. ಅಲ್ಲಿ ಕೂತಾಗ ನೀವು ಜೀವನದಲ್ಲಿ ಏನಾರು ಮಾಡ್ಬೇಕು ಅಂತಿದ್ರೆ ಎಲ್ಲವನ್ನು ಯೋಚನೆ ಮಾಡೋದು ಆ ಜಾಗ. ಅಲ್ಲಿ ತೃಪ್ತಿ ಕೊಡುವಂತ ಜಾಗ ಬೇರೆ ಅದು. ಖಂಡಿತ. ಅದ ಬಿಟ್ಬಿಟ್ಟು ಅದನ್ನೇ ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಂದ್ರೆ ಹೆಂಗ್ ಬರ್ಬೇಕು? ನೀವು ಕ್ರೈನ್ ತಂದು ಎತ್ಬೇಕಾಗತ್ತೆ, ಹಂಗ್ ಮಾಡ್ಬಿಡ್ತಾರೆ. ಈಗ ಬಹಳ ಬೇಗ ಫ್ಲೈಟಲ್ಲೂ ಅದೇ ಗೋಳು. ಈಗ ಅನುಭವ ಫ್ಲೈಟ್ ಒಂದು ಹೇಳ್ತೀನಿ ನೋಡಿ ಮಜಾ. ಇದು ನೀವು ನೋಡ್ಬೇಕಾದ್ದು, ಫಸ್ಟ್ ಬೆಹರಿನ್ಗೆ ಹೋದ್ವು ನಾವು, ಎಮಿರೇಟ್ಸ್. ಆ ಫ್ಲೈಟ್ ಅಲ್ಲಿ ಫಸ್ಟ್ ಏನಾಯ್ತು, ನಾವು ಹೋದಾಗ ಮೊದಲನೇ ಸತಿ ರೈಲ್ವೆ ವಿಮಾನ ಪ್ರಯಾಣ. ಒಳಗೆ ಹೋಗ್ತಿದ್ದಂಗೆ ಖುಷಿ ನಮಗೂ, ಹೇಗಿರುತ್ತೆ ಏನು ಮಜಾ ತಗೋಬೋದು ಅಂತ ಹೋದ್ವು. ಹೋದ ತಕ್ಷಣ ಅಲ್ಲಿ ಫಸ್ಟ್ ನೀವು ಒಂದು ಸ್ಕ್ರೀನ್ ಇರುತ್ತೆ ಚಿಕ್ಕದಾಗಿ, ಟಿವಿ ಸ್ಕ್ರೀನ್. ಅದ್ರಲ್ಲಿ ಹಾಕೋದೆಲ್ಲ ಏನಂದ್ರೆ ಬಿದ್ರೆ ಏನ್ ಮಾಡ್ಬೇಕು, ಹೆಂಗ್ ಬೀಳ್ಬಹುದು, ಇದನ್ನೇ ತೋರ್ಸ. ಮೊದ್ಲೇ ಪುಕ್ಲತ್ಕೊಂಡಿರುತ್ತೆ ನಮ್ಗೆ, ಅಲ್ಲಿ ತೋರಿಸ್ತಾನೆ. ಆಮೇಲೆ ಒಬ್ಬಳು ಲಿಬಿಯಾದವಳು ಲೇಡಿ ಬಂದ್ಲು, ನನ್ನ ನೋಡ್ ಹಾಕ್ಬಿಟ್ಟೆ ಹಿಂಗಂದ್ಲು, ವೇರ್ ದ ಬೆಲ್ಟ್ ಅಂದ್ಲು. ಅವಾಗ ಬೆಲ್ಟ್ ಹಾಕ್ತಿರ್ಲ ನಾನು. ಬೆಲ್ಟ್ ಹಾಕಲ್ಲ ಕಣವ ಅಂದೆ. ಆ ಬೆಲ್ಟ್ ಅಲ್ಲ, ಸೇಫ್ಟಿ ಬೆಲ್ಟ್. ಅವಾಗ ಗೊತ್ತಾಯ್ತು ಅಲ್ಲೊಂದು ಬೆಲ್ಟ್ ಇದೆ ಅಂತ ನಮ್ಗೆ. ಅದು ಹಾಕೋಬೇಕಾದ್ರೆ ಮುಂಚೆ ಈ ಶಾರ್ಜಾ ಭಾಷೆಯಲ್ಲಿ ಯಾರಿಗೂ ಅರ್ಥ ಆಗೋದು ಕಷ್ಟ. ಅದು ಒಂಥರ ಉಗಿತಾರೋ ಕಚ್ತಾರೋ ಪರ್ಸ್ತಾರೋ ಗೊತ್ತಾಗಲ್ಲ. ಪರ್ಸು ಅಂತ ಇರ್ತದೋ. ನಿಮಗೆ ಭಾಷೆ ಸನ್ನೆ ಮೂಲಕ ಯಾವ್ದು ಬೇಕಾದ್ರೂ ಅರ್ಥ ಆಗುತ್ತೆ ಏನಕ್ಕೆ. ಅವ್ರು ಪ್ರಿಕಾಷನ್ ಕೊಡ್ತಾರೆ, ಹೆಂಗಿರ್ಬೇಕು ಸೇಫ್ಟಿ ಪ್ರಿಕಾಷನ್ ಅಂತ. ಅವಳು ಬಂದು ಆಕ್ಷನ್ ಮಾಡಿದ್ಲು. ಅದನ್ನ ನೋಡಿದ್ಮೇಲೆ ನಂಗೆ ಇದು ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರಿಸು. ಅಲ್ಲ ಕದ್ರೀಸಿ ಮರಕತ್ತು ಬೆಲತ ಓ ಹಾರೆ ಬರಗುಳು ಅದಿಲಿ ಬರುಗುತ ಓಲತಿ ಬರುಗುತ ಓ ಅಲತಿ ಓ ಇತಿ ಅಲಿದು ಓ ಒಲದ ಬರುಗಲೆ ಓ ಇತಿ ಅದಿತಿ ಅಬಲ ಓ ಅದ್ವೆ 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 ಬರುಗಲಿ ಎಲತಿ ಓ ಇಲಿ ಅಜು ಇತಿ ಹಾ ಬರುವ ಅಜು ಅದಿಲಿ ಅದಿತಿ ಅಬಲತ ಓ ಅದಿತಿ ಬರುತಿ ಅದಿತಿ ಬಿಹರಿನ ಹ್ಯಾಂಡ್ಲು. ಅವ್ರ ಭಾಷೆ ಅರ್ಥ ಆಗದೆ ಇರೋ ಸಂದೆ ನೋಡಿ ಎಷ್ಟು ಚೆನ್ನಾಗಿತ್ತು. ಇದು ಲೆಫ್ಟು, ಇದು ರೈಟು, ಹೋಗ್ಬೇಕು ನೋಡಿ, ಇದು ಮೇಲ್ಗಡೆ ಇದಿರುತ್ತೆ, ಗಾಳಿ ತಗೋಬೇಕಾದ್ರೆ ಹೆಂಗ್ ಮಾಡ್ಬೇಕು, ನಿಮ್ಗೆ ಪ್ರಾಬ್ಲಮ್ ಆದ್ರೆ ಹೆಂಗಿರ್ಬೇಕು, ವಾಮಿಟಿಂಗ್ ಸೆನ್ಸೇಷನ್ ಬಂದ್ರೆ ಪ್ಲಾಸ್ಟಿಕ್ ಕವರ್ ಎಲ್ಲವನ್ನೂ ಸನ್ನೆ ಮೂಲಕ ತೋರಿಸ್ತಾರೆ. ನಾನು ಹೇಳಿದ್ದು ಈ ಅಬ್ಸರ್ವೇಷನ್ ಬೇಕು ಅಂತ ಅಷ್ಟೇ. ಆಮೇಲೆ ಅವ್ರುಗಳು ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಫ್ಲೈಟಲ್ಲಿ ಸಾಮಾನ್ಯ ವೈನ್ ಗಿನ್ ಎಲ್ಲ ಕೊಡ್ತಾರಲ್ಲ, ನನ್ನ ಮಕ್ಕ ನೋಡಿದ ತಕ್ಷಣ ವೈನು ಅಂತ ಗೊತ್ತಾಗಲ್ಲ ಅಲ್ಲಿ. ಸಾರಿ ಪ್ರಿಫರ್ ಕನ್ನಡದ ಅದಕ್ಕೆ ಗೊತ್ತಾಗತ್ತೆ, ಬರೀ ನಡ್ಕ ಕಣ ವೈನ್ಸ್ ನೋಡಲ್ಲ. ನೋ ಇಟ್ ಇಸ್ ನಾಟ್ ಫೈನ್ ಫಾರ್ ಮೀ. ಹೆಂಗಾಗ್ಬಿಡುತ್ತೆ ಅಂದ್ರೆ ಅವ್ರಿಗೆ ನಾವು ಕುಡಿಯಲ್ಲ ಅನ್ನೋದು ದೊಡ್ಡ ವಿಚಾರ ಆಗ್ಬಿಟ್ಟಿದೆ ಈಗ. ಜನಕ್ಕೆ ಏನಂದ್ರೆ ಪಕ್ಕಾ ದೊಡ್ಡ ಮನುಷ್ಯ ಅನ್ಸ್ಕೋಬೇಕಾದ್ರೆ ಕುಡಿಲೇಬೇಕು ಅನ್ನೋ ಒಂದು ಫೀಲಿಂಗ್ ಅಲ್ಲಿ ತಂದ್ಬಿಟ್ಟಿದ್ದಾರೆ. ಯಾಕೇನು ಗೊತ್ತಿಲ್ಲ. ಆಕ್ಚುಲಿ ಕುಡುಕರು ಕೊಡೋ ಮೆಸೇಜ್ಗಳು ಅದ್ಭುತವಾಗಿರುತ್ತೆ, ಜೀವನದಲ್ಲಿ ಕಲಿಸೋ ಪಾಠಗಳದು. ಈಗ ನಾವು ರಿಚರ್ಡ್ ಲೂಯಿಸ್ ಆಗಲಿ, ಇವರಾಗಲಿ, ಮಹಾಮುನಿ ಆಗಲಿ, ಇವೆಲ್ಲ ಹೇಳ್ತೀವಿ. ನಾನು ನನ್ನ ಸ್ಟೈಲಲ್ಲಿ ಹೇಳ್ತೀನಿ.
ಮೈಸೂರು ಚಾಮುಂಡಿಪುರಂ ನಡ್ಕೊಂಡು ಹೋಗ್ತಿದ್ದೆ. ನನ್ನ ಫ್ರೆಂಡ್ ಒಬ್ಬ ಫುಲ್ ಕುಡಿದು ಬಿಟ್ಟಿದ್ದ, ಸಿಕ್ಕಿದ ತಕ್ಷಣ ನಮಸ್ಕಾರ ಅಂದ. ನಮಸ್ಕಾರ ಕಣಪ್ಪ. ಎಲ್ಲಿ ಹೋಗ್ತಾ ಇದೆಯಾ? ಹುಷಾರಿಲ್ಲ ಕಣ, ಡಾಕ್ಟರ್ ಶಾಪ್ ಹೋಗ್ತಾ ಇದ್ದೆ. ಅಣ್ಣ ಹುಷಾರಿಲ್ವಾ? ಏನಾಗಿದೆ? ನೆಗಡಿ ಕೆಮ್ಮು ಕಣ. ಪೆದ್ದ ನೆಗಡಿ ಕೆಮ್ಮಾದ್ರೆ ಡಾಕ್ಟರ್ ಶಾಪ್ಗೆ ಹೋಗ್ತಾರೆ ನಲ್ಲಿ. ಇನ್ನೆಲ್ಲೋ ಹೋಗ್ಬೇಕು, ಇನ್ನೆಲ್ಲೋ ಹೋಗ್ಬೇಕು ಅಂದೆ. ಅದಕ್ಕೆ ವೈನ್ ಶಾಪ್ ಹೋಗ್ಬೇಕು. ವೈನ್ ಶಾಪ್ಗೆ ಹೋದ್ರೆ ನೆಗಡಿ ಹೋಗುತ್ತಾ? ವೈನ್ ಶಾಪ್ ಹೋಗ್ಬಿಟ್ಟು ಅವ್ನು ಕ್ವಾರ್ಟರ್ ಬ್ರ್ಯಾಂಡಿ ತಗೋ, ಸುಕ್ಕ ಹೊಡೆದವನು ಪಕ್ಕ ಅಷ್ಟು ಟಕ 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 ಅಂತ ಕುಡಿದ್ಬಿಡು, ನೆಗಡಿ ಊಟ ಹೋಗುತ್ತೆ ಅಂತ. ನಾನು ಒಂದು ಕ್ವಾರ್ಟರ್ ಬ್ರ್ಯಾಂಡಿ ಹೊಡೆದ್ರೆ ನೆಗಡಿ ಹೋಗುತ್ತೆ. ನಾನು ಗೂಬೆ, ನನ್ನ ಹೊಲ ಹೋಗಿದೆ, ತೋಟ ಹೋಗಿದೆ, ಮನೆ ಹೋಗಿದೆ, ನನ್ನ ಹೆಂಡತಿನೇ ಬಿಟ್ಟು ಹೋಗಿದ್ದಾಳೆ, ಪುಡ್ಗೋಸಿ ನೆಗಡಿ ಹೋಗಲ್ವಾ? ನಿಂದು ಸೊಸೈಟಿಗೆ ಮೆಸೇಜ್ ಕೊಡ್ತಾನ. ನಾನು ಅವ್ನಿಗೆ ಹಂಗೆ ಹೇಳೋದು, ಅವನ್ ಬಾಯಿ ವಾಸನೆ ಇರ್ಬೋದು, ಮಾತಿಗೆ ವಾಸನೆ ಇಲ್ವಲ್ಲ, ಫಿಲ್ಟರ್ ಇಲ್ಲ. ಅದ್ಭುತವಾದ ಮಾತಾಡ್ತಾರೆ. ಸಮಾಜಕ್ಕೆ ನಿಜವಾಗ್ಲೂ ಮೆಸೇಜ್ ಕೊಡೋರು ಅವ್ರೆ, ಟ್ಯಾಕ್ಸ್ ಕಟ್ಟೋರು ಅವ್ರೆ. ನಮ್ಗೆ 11,000 ಕೋಟಿ ಇಲ್ಲ, ನಮ್ಗೆ ಯಾರ ಕಾರ್ಗಳಿಗೊಂದು ಪೆಟ್ರೋಲ್ ಇರಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರು ಅವರು. ಇದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕು. ನಾವು ಅವನ್ನ ಬೇರೆ ದೃಷ್ಟಿಲಿ ನೋಡೋ ಬದಲು ಒಳ್ಳೇದು ನೋಡಿ, ವಿಚಾರದ ದೃಷ್ಟಿಲಿ ನೋಡಿ, ಅವನಲ್ಲಿರೋ ಒಳ್ಳೆತನ ನೋಡಿ. ನಿಜವಾಗ್ಲೂ ಅವ್ನು ಒಳ್ಳೆದಿರ್ತಾನೆ, ಅವನಿಂದ ಯಾರಿಗೂ ಏನ್ ತೊಂದರೆ ಆಗಲ್ಲ. ಆಮೇಲೆ ಆ ಸಮಯದಲ್ಲಿ ಅವನು ನಿಜನೇ ಹೇಳೋದು, ಅದು ಸಾರಾಯ ಸಕಲ ರೋಗಕ್ಕೂ ಮದ್ದು ಅಂತಿರೋದು. ಆಮೇಲೆ ಅವ್ನು ಸತ್ಯ ಹೇಳ್ತಾನೆ. ಹೌದು, ಹಿತಮಿತವಾಗಿ ಮಾಡಿದಾಗ ಯಾವುದೂ ಕೂಡ ನಮ್ಗೆ. ಆಮೇಲೆ ಅವ್ನು ಎಲ್ಲೂ ಗಲಾಟೆ ಮಾಡಲ್ಲ, ಯಾವ ಬರಲ್ವೇ ನಿಮ್ಗೆ ಕಮ್ಮಿ ತಗೋ ದುಡ್ಡು ಇಡು ಅಂತ. ನಾವು ಅವನು ಎಷ್ಟು 80 ರೂಪೀಸ್ 100 ರೂಪೀಸ್ ಕೀಪ್ ದ ಚೇಂಜ್ ಅಂತಾನೆ. ಅವಾಗ ಇಂಗ್ಲಿಷ್ ಬರುತ್ತೆ. ಹೌದೌದು, ಇಂಗ್ಲಿಷ್ ಬರುತ್ತೆ, ಟಿಪ್ಸ್ ಎಲ್ಲ ಬರ್ತವೆ. ಆಮೇಲೆ ಕೀಪ್ ದ ಚೇಂಜ್ ಅಂತ, ಕೀಪ್ ದ ಚೇಂಜ್. ಎಷ್ಟು ಅದ್ಭುತ ಅಂತ. ಸರ್, ನಾವ್ ಆಗ್ಲೇ ಮಾತಾಡ್ತಿದ್ವಲ್ಲ, ಈ ನಮ್ ಫಾರಿನ್ ಹೋಗಿ ಬಂದಿರ್ತಾರೆ, ಸ್ವಲ್ಪ ದಿವಸಕ್ಕೆ ಹೋಗಿ ಬಂದಿರ್ತಾರೆ ಲೇಡೀಸ್, ಅವ್ರ ಬಾಡಿ ಲ್ಯಾಂಗ್ವೇಜ್ ಹಂಗೆ ಆಸಮ್. ಅದೇನಂದ್ರೆ ಒಂದೊಂದ್ಸತಿ ಒಂದೊಂದ್ ತರ ಅದೇ. ಆಮೇಲೆ ಅವ್ರು ಮಾತಾಡ್ಬೇಕಾದ್ರೆ ಅಂದಾಗ ಅಲ್ಲಿ ಅವ್ರ ಜನ ಜೊತೆ ಬೆರೆತು ಬಿಟ್ಟಿರ್ತಾರಲ್ಲ, ಈ 2 ಭುಜ ನಿಲ್ಲಲ್ಲ. ಓಕೆ, ನಾ ಥ್ಯಾಂಕ್ ಯು ಅನ್ನೋದಿಲ್ಲ, ಒಳ್ಳೆ ಥಿಂಕ್ ಯು ನಂಗೆ ಕೆಲಸ. ಥಿಂಕ್ ಯು ಆಕ್ಚುಲಿ ಗೋಯಿಂಗ್ ದೇರ್ ಸೆಲ್ಫಿನ ಹಾರಿಗೆ ಸೆಲ್ಫ್ ಇದು ಯಾಕೆ ಹಿಂಗೆ ಅಂತಾರೆ? ಈಗ ನಮ್ ಕಡೆ ಹಳ್ಳಿಲಿ ಮಾಡ್ಬಿಟ್ರೆ ವಾತ್ರ ಹೋಗೋಣ ಅಂತಾರೆ. ಇದು ನೋಡಿ ಎಷ್ಟು ಕಷ್ಟ ಇದೆ ನನಗೆ. ಮೊದಲು ಡಿಸ್ಕೋ ಡ್ಯಾನ್ಸ್ ಬಂದಾಗ ಹಂಗೆ ಅನ್ನೋರು, ವಾತ್ರ ಹೋಗ ಅನ್ನೋರು. ಈ ಎಲ್ಲ ನೋಡಿದ್ರೆ ನಂಗೆ ನಗು ಬರ್ತದೆ. ಹಿಂದೆ ನಾಟಕಗಳು ಇದು ಎಲ್ಲ ಎಷ್ಟು ಅದ್ಭುತವಾಗಿರೋದಲ್ವಾ? ಈಗ ಎಲ್ಲಾನು ಬದಲಾವಣೆ ಆಗ್ಬಿಟ್ಟಿದೆ. ನೀವ್ ಎಲ್ಲೇ ನೋಡಿ, ಎಲ್ಲ ಬದಲಾವಣೆ ಬೇಕು ಅಂದ್ಬಿಟ್ಟು ದೇಶನೇ ಬದಲಾಯಿಸಬಾರ್ದು. ನಾನು ಹೇಳೋದು, ನಮ್ಮ ಸಂಸ್ಕಾರವನ್ನ ತಿದ್ದಬಹುದು, ಬದಲಾಯಿಸಬಾರ್ದು. ನಾನು ಹೇಳೋದು, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಯಾವ್ದನ್ನೂ ಬಿಡ್ಲೂಬಾರ್ದು, ಯಾರನ್ನೂ ಬಿಟ್ಕೊಡ್ಲೂಬೇಡಿ. ನಮ್ದು ನಮ್ಮ ಭಾರತ ಹೆಂಗಿದೆ ಅಂತ ಹೇಳಿದ್ರೆ, ಒಂದೊಂದು ಊರಲ್ಲಿ 12-13 ಲ್ಯಾಂಗ್ವೇಜ್ ಇದೆ. ಒಂದೊಂದು ರಾಜ್ಯದಲ್ಲಿ 4 ಭಾಷೆಗಳಿದೆ. ನಮ್ಮ ಕರ್ನಾಟಕದಲ್ಲಿ ನೋಡಿ, ತುಳು ಇದೆ, ಕೊಂಕಣಿ ಇದೆ, ಕೊಡಬ ಇದೆ, ಮಲಯಾಳ, ಕಾಸರಗೋಡಲ್ಲಿ ಮಲಯಾಳ ಇದೆ, ಜೊತೆ ಕನ್ನಡ ಇದೆ. ಕನ್ನಡದಲ್ಲಿ ವೈವಿಧ್ಯತೆ ಇದೆ. ಈ ಕನ್ನಡ ಒಂದೊಂದು, ಈ ಕುಂದಾಪುರದ ಕನ್ನಡನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಎಷ್ಟು ಅದ್ಭುತ ಅನ್ನಕ್ಕೆ ಹೋಗ್ತೇನೆ. ಕಾಂತಿಲೆ ನೀವ್ ಅತ್ತೆ ಬಂದಿಲ್ಲ ಅಂತಾರೆ. ಅಮ್ಮೆ ಅಪ್ಪೆ ಅಂತಾರೆ. ಅಮ್ಮೆ ಅಂದ್ರೆ ಅಪ್ಪ, ಅಪ್ಪೆ ಅಂದ್ರೆ ಅಮ್ಮ. ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಒಂದು. ಆಮೇಲೆ ನೀವು ಒಪ್ತಿಲ್ಲ ಅಂತಾರೆ, ನಿಂದಿನ ಊಟ ಆಗಿಲ್ವಾ ಅಂತಾರೆ. ನಾವ್ ಮಕ್ಳು ಚೈಕೊಂಡ್ರೆ ನಮ್ ಕಡೆಲೆ ಹೊಯ್ಕಂತ ಮಾಡೋದು, ದರ್ಜನ್ ಮಾಡೋದು ಅಂದ್ಬಿಡ್ತಾರೆ. ಅಲ್ಲಂಗಲ್ಲ, ಮಗ ಹೊಯ್ಕಂತ ಮತ್ತೆ ಅಂತಾರೆ. ಎಷ್ಟು ಅದ್ಭುತ ಕನ್ನಡ. ಆಮೇಲೆ ನಾವು ಒಂದು ಹೋಟ್ಲಿಗೆ ಹೋಗಿದ್ದೆ. ಆ ಹೋಟ್ಲಿಗೆ ಹೋದಾಗ ಅಲ್ಲಿ ಅವ್ರು ಕೇಳಿದ್ದು ನಂಗೆ ನೋಡ್ಬೇಕಿತ್ತು, ಬಿಸ್ಕಿಟ್ ಅಂಬಡಿ ಕೊಡ್ಲಾ ಅಂದ್ರು. ಬಿಸ್ಕಿಟ್ ಅಂಬಡಿ ಕೊಡ್ಲಾ ಅಂದ್ರು. ಬಿಸ್ಕಿಟ್ ಅಲ್ಲಿ ಯಾವ ಅಂಬಡೆ? ತಲೆ ಕೆಡ್ಸ್ಕೊಂಡು ಒಂದ್ ತಗೊಂಬನ್ನಿ ನೋಡೋಣ. ಉದ್ದೋಡೆ ಬಿಸ್ಕೆಟ್ ಅಂಬಡೆ. ಹೆಸರು ನೀರೇ ಅಂತಾರೆ. ಹೆಸರು ಬೇಳೆ ಪಾಯಸ, ಅದಕ್ಕೆ ಹೆಸರು ನೀರಂದ್ರೆ. ನೋಡಿ ಎಂತ ಅದ್ಭುತ. ನನಗೆ ಹವ್ಯಕರದು ಅದೇ ತರ ಬರ್ತದೆ, ಆದ್ರೆ ಹವ್ಯಕರ ಭಾಷೆನೇ ಬೇರೆ ಇದೆ. ಕನ್ನಡ ಇಷ್ಟೊಂದು ವೈವಿಧ್ಯತೆ ಇರುವಾಗ ನಾವು ಇದನ್ನೇ ಕಲಿಯಲ್ಲ, ಇಂಗ್ಲಿಷ್ ಬೇಕು ಅಂತೀವಲ್ಲ ಅಲ್ವಾ? ನನಗೆ ಸಂಕಟ ಆಗೋದು, ಇಂಗ್ಲಿಷ್ ಬೇಡ ಅನ್ನಲ್ಲ ನಾನು. ನಿಮಗೆ ಎಲ್ಲಾ ಸಂಪರ್ಕಕ್ಕೂ ಸಾಧನ ಇರೋದು ಇಂಗ್ಲಿಷು. ಯಾಕಂದ್ರೆ ಅವ್ರು ನೋಡಿಬೇಕಾದ್ರೆ ಎಂತ ಏನು ಗೊತ್ತಿಲ್ಲದೇನೋ ಸಾರಿ ಅಂತಾನೆ ಥ್ಯಾಂಕ್ಸ್ ಹೇಳ್ತಾನೆ. ಯಾಕಂದ್ರೆ ಬ್ರಿಟಿಷ್ನವ್ರು ಬಿಟ್ಟೋಗಿದ್ದಾರೆ, ಥ್ಯಾಂಕ್ಸ್ ಸಾರಿ. ಏನ್ ಜಾಡ್ಸ್ ಓದ್ಬಿಟ್ಟಿರಿ ಸಾರಿ ಏನ್ಬಿಡಿ, ಏನ್ ಆನಂದ ಆಗ್ತದಿಲ್ಲ ಆಗ್ಬಿಡ್ತಾರೆ. ಬಿಡಿ ಸರ್ ಪರವಾಗಿಲ್ಲ, ತಪ್ಪಾಯ್ತು ಕ್ಷಮಿಸಿ, ಪಟಾರ ಅಂತ ಹೊಡಿತಾನೆ. ಅವ್ನಿಗೆ ಅರ್ಥ ಆಗಿಲ್ಲ ಅದು ಅಲ್ವಾ? ಆ ಸ್ಥಿತಿಗೆ ಬಂದ್ಬಿಟ್ಟಿದೀವಿ ನಾವು.
ಖಂಡಿತ. ಈಗ ಬಹಳ ಇಲ್ಲ ಸರ್, ನಿಮ್ ಮಾತಾಡ್ತಾ ಮಾತಾಡ್ತಾ ಬಹಳ ಮುಂದೆ ಬಂದ್ಬಿಟ್ಟಿದೀವಿ ನಾವು. ಆದ್ರೆ ನಾ ಇನ್ನೊಂದ್ಸಲ ನಿಮ್ಮನ್ನ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾಕೆ ಗೊತ್ತಾ, ಈ ಸ್ಕೂಲು ಶಾಲೆ ಕಾಲೇಜ್ಗಳಲ್ಲಿ ಈ ತುಂಟ ಹುಡುಗರು ಇರ್ತಾರಲ್ಲ, ನನ್ನನ್ನು ಸೇರಿಸ್ಕೊಂಡು ಹೇಳ್ತಿರ್ತೀನಿ, ತುಂಬಾ ನಗ್ಸೋರು, ತುಂಬಾ ತುಂಟತನ ಮಾಡೋರ್ನ ಬಹಳ ಇಷ್ಟಪಡ್ತಿರ್ತಾರೆ ಮೇಷ್ಟ್ರುಗಳು. ಸೊ ನಿಮ್ಮ ಶಾಲೆ ಕಾಲೇಜ್ ಬಗ್ಗೆ ಮತ್ತೆ ನಿಮ್ಮ ಗುರುಗಳ ಬಗ್ಗೆ ನೀವು ಹೇಳಲಿಲ್ಲ. ನಿಮ್ದು ಈ ತರ ನಡವಳಿಕೆ ಯಾವಾಗ್ಲೂ ಇತ್ತು ಅಂತ ಅನ್ಕೊಳ್ತೀನಿ. ಸಣ್ಣ ವಯಸ್ಸಲ್ಲೂ ಇತ್ತು. ಹೆಂಗೆ ಅಂದ್ರೆ ನಾವು 6 ಜನ ಮಕ್ಕಳು. ನಮ್ಮಪ್ಪ ಚೆನ್ನಾಗಿ ದುಡ್ಡಿದ್ದವ್ರೇನೆ, ಆದ್ರೆ ನಮ್ಮನ್ನ ಬಡತನದಲ್ಲಿ ಬೆಳೆಸಿದ್ರು ನಮ್ಮಪ್ಪ. ಗೊತ್ತಾಗ್ಬೇಕು ಅಂತ ನಮ್ಮಪ್ಪನ ಯೋಚನೆಗಳು ಚೆನ್ನಾಗಿತ್ತು. ಆ ಬಡತನದಲ್ಲಿ ಬೆಳೆಸಿದ್ರಿಂದ ನಮ್ಗೆ ಪಾಠ ಗೊತ್ತಾಗ್ತಿತ್ತು. ನಮ್ಮಪ್ಪ ಬೇಗ ಸತ್ತಿದ್ರಿಂದ ಜೀವನ ಏನೊಂದು ಗೊತ್ತಾಯ್ತು, ಸೊಸೈಟಿ ಏನೊಂದು, ಸಮಾಜ ಏನೊಂದು ಗೊತ್ತಾಯ್ತು ನಮ್ಗೆ. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ನಮ್ಮ ಅಣ್ಣಂದ್ರಿಗೆ. ಅವರು ಯಾವ್ದಾದ್ರು ದುಶ್ಚಟಗಳನ್ನ ಎಲ್ಲ ಕಳೆದ್ರು ಅಂದ್ ಬಿಟ್ರೆ ಅವ್ರು ಏನು ಮಾಡಿದಾಗ ನಮ್ಗೇನ್ ಗೊತ್ತಾಗ್ತಿತ್ತು ಅಲ್ವಾ? ನಮ್ಮ ಸೊಸೈಟಿ ಗೊತ್ತಾಗ್ತಿಲ್ಲ. ಬದುಕು ನಿಮಗೆ ಉದಾಹರಣೆ ಆಯ್ತು ಅಂತ ಹೇಳಿ ಸುಲಭ ಆಯ್ತು ನನಗೆ. ಈಗ ಯಾರ ಜೊತೆ ಬೇಕಾದ್ರೆ ಮಾತಾಡ್ತೀವಿ, ಈಗ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡೋದು ಅಷ್ಟು ಸುಲಭನೂ ಅಲ್ಲ. ಆಮೇಲೆ ನೀವೇನ್ ಪ್ರಶ್ನೆ ಕೇಳ್ತೀರ ಭಯನೂ ಇರ್ಬೇಕು ನಮ್ಗೆ. ಭಯ ಇಲ್ದಿರೋ ಜೀವನ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಸಂಕಟ ಆಗ್ತದೆ. ಭಯ ಇರ್ಬೇಕೆ ಅಂದ್ರೆ ಪ್ರೀತಿ ಭಯ ಇರ್ಬೇಕು. ನಾನು ಎಲ್ರಿಗೂ ಅದನ್ನ ಹೇಳ್ತೀನಿ, ಪ್ರೀತಿ ಭಯ ಇರಲಿ, ಪ್ರೀತಿಯಾಗಿ ಮಾತಾಡಿಸಿ, ಎಲ್ರನ್ನೂ ಪ್ರೀತಿಯಾಗಿ ಮಾತಾಡಿಸಿ, ಅವಾಗ ಚೆನ್ನಾಗಿರ್ತದೆ. ನಾವು ಶಾಲೆಯಲ್ಲಿದ್ದಾಗ ಹೆಂಗಿತ್ತು ಅಂದ್ರೆ ಉಪ್ಪಿಟ್ಟು ಮಾಡಿಟ್ಟಿರೋರು ನಮ್ಮಮ್ಮ, ನಮಗ್ ಗೊತ್ತಿಲ್ಲ, ಜೋಬಲ್ಲಿ ಉಪ್ಪಿಟ್ಟು ಹಾಕೊಂಡೋಗಿದ್ದೆ ಒಂದು ಕ್ಲಾಸಲ್ಲಿ ಕುತ್ಕೊಂಡು ತಿಂತಾ ಇದ್ದೆ. ಏನ್ ತಿಂತಿದ್ಯಾ ಅಂದ್ರೆ ಮೇಷ್ಟ್ರು ಉಪ್ಪಿಟ್ಟು ಸರ್ ಮುಂಡೆ ಇದೆ, ಜೋಬ್ಗೆ ಹಾಕೊಂಬಂದಿದ್ದಲ್ಲ ಉಪ್ಪಿಟ್ಟನ ಅಂದ್ರೆ. ಮನೇಲಿ ಅವರೆಲ್ಲ ತಿನ್ಬಿಟ್ರೆ ಅಂದ್ರೆ ಅವರು ಏನ್ ಕಮ್ಮಿ ಅಂತ ಉಪ್ಪಿಟ್ಟು ಜೋಬ್ಗೆ ಹಾಕೊಂಬಂದ, ಜೋಬೆಲ್ಲ ಎಣ್ಣೆ. ಮನೆಗೆ ಬಂದ ತಕ್ಷಣ ನಮ್ಮ ಅಪ್ಪನ ಹತ್ರ ಏಟು. ಹೆಂಗಿತ್ತು ನನಗೆ. ಇನ್ನೂ ಒಂದಂದ್ರೆ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಏನಾಗುತ್ತೆ, ಈ ಹೆಣ್ಮಕ್ಳು ಗಂಡು ಮಕ್ಳು 7th ತನಕ ಒಟ್ಟಿಗೆ ಇದ್ವು ನಾವು. ಈ ಹೆಣ್ಮಕ್ಳು ಸ್ವಲ್ಪ ಇದಲ್ಲ, ನಾವು ಬುದ್ಧಿವಂತೆ ಎದ್ದು ನಿಂತ್ಕೊಳ್ಳೋ. ನಮ್ಮನ್ನ ಹಿಂದಲ್ ಬೆಂಚಲ್ಲೇ ಕೂರ್ಸೋರು, ಮುಂದೆ ಕೂರಿಸ್ತಿರ್ಲಿಲ್ಲ. ಒಂದ್ಸರಿ ಏನ್ ಮಾಡ್ಬಿಟ್ಟೆ, ಒಂದ್ ಹುಡುಗಿ ಯಾವಾಗ್ಲೂ ಎದ್ದು ನಿಂತ್ಕೊಂಡು ಉತ್ತರ ಹೇಳೋಳು. ನೋಡ್ತಿದಂಗೆ ಅವಳೊಬ್ಬಳನ್ನೇ ಎಬ್ಸೋರು ಅವ್ರಿಗೆ. ನಾವ್ ಹೇಳ್ಕೋದೆ ಕೃತಕ ದರಿದ್ರವೇ ಅನ್ನೋರು. ಅಂದ್ರೆ ನಿಂಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ, ನಮ್ಗದು ಕೋಪ. ನಮ್ಮನ್ನ ಕೇಳ್ದೇನೆ ಬೈತಾರಲ್ಲ, ಅದು ಯಾವಾಗ್ಲೂ ಎದ್ದು ನಿಂತ್ಕೊಂಡು. ಒಂದ್ಸರಿ ಏನ್ ಮಾಡಿದೆ, ಪೆನ್ಸಿಲ್ ಎರಿತಾ ಇದ್ದೆ, ಪ್ರಶ್ನೆ ಕೇಳಿದ್ರು. ಕೇಳಿದ ತಕ್ಷಣ ಹೇಳಿ ಪಟ ಅಂತ ನಾನು ಹೇಳ್ತೀನಿ ಸರ್ ಅಂದ್ರೆ ಸುಮ್ಮನೆ ಪೆನ್ಸಿಲ್ ಹಿಂಗೆ ಇಟ್ಕೊಂಡಿದ್ದೆ ಅಷ್ಟೇ. 2 ನಿಮಿಷ ಆದ್ಮೇಲೆ ಕಿಟಾರ್ ಅಂತ ಕಿರ್ಚಿದ್ರು. ಇಡೀ ಸ್ಕೂಲಲ್ಲಿ ಇರೋಲ್ಲ ನಂಗೆ ಹೊಡೆದ್ರು ಅಷ್ಟೇ. ಹೊಡೆದ್ರು. ನೀವು ಇಮೇಜ್ ಮಾಡ್ಕೊಳ್ಳಿ. ನಮ್ಗೆ ಹೊಟ್ಟೆ ಉರಿಗೆ ಅದು ಕೋಪ ಒಂದು. ನಾನೇನು ನಮ್ಗೆ ಅಷ್ಟು ಗೊತ್ತಿಲ್ಲಲ್ಲ, ಇಟ್ಬಿಟ್ಟೆ. ಕೂತ್ಕೊಂತು ಆ ಹೆಣ್ಣು ಕೂತ್ಕೊಂಡ್ಲೆ ಕಿಟಾರ್ ಕಿರ್ಚಿದ್ದು ಅಷ್ಟೇ ಗೊತ್ತು. ನೆಕ್ಸ್ಟ್ ನೋಡಿದ್ರೆ ನನ್ ಬೆನ್ನ ಮೇಲೆ ರಾಪ ಬೀಳ್ತಾ. ಇಡೀ ಸ್ಕೂಲಲ್ಲಿ ಎಲ್ಲರೂ ಹೊಡೆದಿದ್ದಲ್ದೆ ಜವಾನ್ ಕೈಲಿ ಹೊಡ್ಸಿದ್ರು. ಇದು ಬಹಳ ಅದ್ಭುತ. ಆಮೇಲೆ ನಮ್ಮ ಸ್ಕೂಲಲ್ಲಿ ಮೇಷ್ಟ್ರು ಒಬ್ರು ಲಿಂಗಪ್ಪ ಅಂತಿದ್ರು, ಇದಾರೆ ಈಗ್ಲೂ. ಇದು ನೋಡಿದ್ರೆ ಖುಷಿ ಪಡ್ತಾರ ಅವರು. ಕಪ್ಪಿದ್ರೆ ಕಂಡ್ರಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆ ನಾವು ಸ್ವಲ್ಪ ಒಂಥರ ಚೇಷ್ಟೆ ಮಾಡ್ಯಾವ ಬೇರೆ ಅಲ್ವ ನಾವು. ನಮ್ಮ ನೋಡ್ತಿದಂಗೆ ಹಿಂದೆ ನೋಡ್ತಿದಂಗೆ ಹಿಂದೆ ಆಮೇಲೆ ತಪ್ಪು ಮಾಡದೇವ್ರು ಮೊದಲನೇ ಏಟ್ ನಂಗೆ. ಒಂದ್ ದಿವಸ ಏನಾಗೋಯ್ತು, ಯಾರೋ ಕಲ್ಲು ಹೊಡೆದ್ರು ಹಿಂದ್ಗಡೆಯಿಂದ. ಅದು ನಾನೇ ಅನ್ಕೊಂಡ್ಬಿಟ್ಟಿದ್ದಾರೆ. ಬರ್ತಿದಂಗೆ ಕರಿಯ ಅಂದ್ರು. ಏನು ಮಾಡಿಲ್ವಲ್ಲ, ಯಾಕೆ ಏಟು ಅಂತ ನಾನು ಸುಮ್ಮನೆ ಬಂದು ನಿಂತ್ಕ ಅಂದ್ರು. ರೂಲ್ ದೊಣ್ಣೆಲಿ ಹೊಡೆಯಕ್ ಶುರು ಮಾಡಿ ಒಂದೇಟ್ಗೆ ಗೊತ್ತಾಯ್ತು, ಈ ಮನುಷ್ಯ ಸಾಯಿಸ್ಬಿಡ್ತಾನೆ, ನನ್ನ ಬಚಾವ್ ಆಗ್ಬೇಕಾದ. ಸುಮ್ಮನೆ ದಬಕ್ಕದ್ ಬಿದ್ದೆ. ಅವ್ರಿಗೆ ಭಯ ಶುರು ಆಗೋಯ್ತು. ಅಂತಿದ್ದಂಗೆ ಅವ್ರಿಗೇನಾಗೋಯ್ತು, ನಾವು ಹೊಡೆದೋದ್ಕೆ ಅವ್ನಿಗೆ ಬಂದ್ಬಿಡ್ತು. ನೀವು ನಂಬಲ್ಲ, 5 ನಿಮಿಷ ಆದ್ಮೇಲೆ ನಂಗೆ ಜಟ್ಕಾ ಗಾಡಿ ತರಿಸಿ ನಮ್ಮ ಮನೆ ತುಂಬಾ ಹತ್ರನೇ, ಅಲ್ಲಿಂದ GTR ಅಂತ ಒಂದು ಹೋಟ್ಲಿದೆ, ಬಹಳ ಫೇಮಸ್ ಮಸಾಲೆ ದೋಸೆ ಹೋಟ್ಲು ಮೈಸೂರಲ್ಲಿ. ಅಲ್ಲಿ ಮಸಾಲೆ ದೋಸೆ ತಿನ್ಸಿ ಮನೆ ಕರ್ಕೊಂಡೋದ್ರು. ಆ ಮಧ್ಯದಲ್ಲಿ ಒಬ್ಬ ನಾನು ಕರ್ಕೊಂಬಂದಾಗಿರ್ತಾನಲ್ಲ, ಮೇಷ್ಟ್ರು ಮುಂದೆ ಕೂತ್ರೆ ಏನಾಯ್ತಲ್ಲ ಅಂದ, ಸುಮ್ಮಿರ್ಲ. ಅವನು ಸರಿ ಇದ್ದೀನೋ, ಅವನು ಕೋಪ ಮಸಾಲೆ ತಿನ್ಬಿಟ್ಟಲ್ಲ ಅಂತೇಳಿ. ಇದೆಲ್ಲ ಅನುಭವಗಳು. ಬಟ್ ಆತರ ಅನುಭವ ಇದ್ದೋದಕ್ಕೆ ನಮ್ಗೆ ಇವತ್ತು ಈ ಫೀಲ್ಡ್ ಬರಕಾಗಿರೋದು. ಈಗ ಹಾಸ್ಯನೇ ಈ ತರ ಜೀವನವನ್ನ ರೂಪಿಸ್ಕೊಳ್ಳೋದು ಹೇಗೆ ಅಂತ. ಈಗ ನೀವು ಕೆಲಸದಲ್ಲಿದ್ರಿ, ಕೆಲಸನ ಬಿಟ್ಟು ಹಾಸ್ಯ ಕಚೇರಿಗಳನ್ನ, ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡೇ ನನ್ನ ಜೀವನವನ್ನ ನಡೆಸಬಹುದು ಅನ್ನುವಂಥದ್ದು ಇತ್ತೀಚೆಗೆ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಈಗ್ಲೂ ಏನಾದ್ರು ಕರೀತಾರ ಅಥವಾ ಕಾರ್ಯಕ್ರಮಗಳನ್ನ? ಮಾಧ್ಯಮಗಳು ಜಾಸ್ತಿ ಆದಾಗ, ನಿಮ್ಮನ್ನ ಹೆಚ್ಚು ನಾವು ಮಾಧ್ಯಮದಲ್ಲಿ ತೋರಿಸ್ತಾ ಹೋದಾಗ ಜನ ನಿಮ್ಮ ಕಾರ್ಯಕ್ರಮಕ್ಕೆ ಬರೋದೇನಾದ್ರೂ ಕಮ್ಮಿ ಆಗುತ್ತೆ, ಅದೇನಾದ್ರೂ ಎಫೆಕ್ಟ್ ಆಗುತ್ತೆ ಹೇಗೆ? ಜನ ಬರೋದಕ್ಕಿಂತ ಏನಾಗುತ್ತೆ, ಈ ಮಾಧ್ಯಮದಲ್ಲಿ ಏನಾಗುತ್ತೆ, ನಮ್ಮನ್ನ ಹಾಕಿದ್ದನ್ನೇ ಹಾಕಿ ರಿಪಿಟೇಟಿವ್ ಅದು ನೀವು ನೋಡಿ ಬೇಕಾರೆ, ಕೆಲವು ಮಾಧ್ಯಮದಲ್ಲಿ ಬರಬೇಕಾರೆ
ಅದು 8ನೇ ಇಸ್ವಿದು 6ನೇ ಇಸ್ವಿದೆಲ್ಲ ಅದೇ ಆಮೇಲೆ ಜನಗಳಿಗೆ ಏನಾಗುತ್ತೆ ಇವನಿಗೆ ಅದು ಬಿಟ್ಟು ಬೇರೆ ಗೊತ್ತಿಲ್ಲ. ಆಮೇಲೆ ಅದೇನಾ ನೋಡಿಲ್ದವ್ರು ಕೂಡ ಅದನ್ನ ಹೇಳ್ತಾರೆ. ಅವಾಗ ಮನ್ಸಿಗೆ ನೋವಾಗುತ್ತೆ ನಮ್ಗೆ. ಆದ್ರೆ ಅರ್ಥ ಮಾಡ್ಕೊಂಡು ಅವ್ನಿಗೆ ಮಾತ್ರ ಗೊತ್ತಿರುತ್ತೆ ನಾವೇನು ಹೊಸದ್ ಮಾಡಬಲ್ಲು ಅಂತ. ಹಾಗನ್ಬಿಟ್ಟು ದಿನ ಹುಡ್ಕಕ್ಕಾಗಲ್ಲ ಆಸೆ. ನೀವು ಅಳಿಸ್ಬೋದು ಮನುಷ್ಯನ, ನಗ್ಸೋದ್ ಕಷ್ಟ. ಅದನ್ನ ನಗಿಸ್ಬೇಕಾದ್ರೂ ತತ್ವಗಳಿರ್ಬೇಕಲ್ಲ. ನಿಜ ಸರ್, ನಿಜ ಸರ್. ಇದು ಆ ಮೌಲ್ಯಗಳನ್ನ ನಾವು ಬಿಟ್ಕೊಡಂಗಿಲ್ಲ. ಯಾರಿಗೂ ಇದು ಮಾಡೋದು ಹರ್ಟ್ ಮಾಡದೆ ನಗಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಬೇಕಾದಷ್ಟು. ಅದ್ಭುತ ಸರ್. ಇವತ್ತು 2 ಗಂಟೆ ಹೇಗೆ ಹೋಯ್ತು ಅನ್ನೋದು ನಮಗೆ ಗೊತ್ತಾಗಿಲ್ಲ. ಎಸ್, ನಾ ಹೇಳ್ತಾ ಇದ್ದಾರೆ 2 ಗಂಟೆ ಆಗುತ್ತೆ. ಇಲ್ಲ, ನಾನು ಇನ್ನೂ ಅದೇ ಮೂಡಲ್ಲಿ ಇದ್ದೀನಿ. ಕಾರ್ಯಕ್ರಮ ಹೇಗೆ ಅನಿಸ್ತು ನಿಮ್ಗೆ? ಕೊನೆ ಹಂತದಲ್ಲಿ ಇದೀವಿ ನಾವು, ಹೇಗೆ ಅನಿಸ್ತು? ನನಗೆ ತುಂಬಾ ಖುಷಿಯಾಗಿದೆ. ಅಂದ್ರೆ ಮೊದಲತ್ತು ಗೊತ್ತಾ, ನೀವಿಬ್ರು ನಗು ಮುಖ. ಆಮೇಲೆ ರೆಹಮಾನ್ ನನಗೆ ಹಳಬ್ರೆ, ಮಂಗಳವಾರ ಹೊಸಬ್ರು. ಆದ್ರೆ ಅವ್ರ ಭಾಷೆ ಐತಲ್ರಿ, ರಾಪ್ ಅಂದ್ಬಿಡ್ತಿತ್ರಿ ನಮಗೆ. ಅದು ಭಾರಿ ಖುಷಿ ಆಯ್ತು ನನಗೆ. ಆಮೇಲೆ ನನಗೂ ನಾವನ್ನ ಸ್ವಲ್ಪ ಬೇಗ ಬರೀತೀನಿ. ಆಮೇಲೆ ದೂರದರ್ಶನ ಅಂದ್ರೆ ನಮ್ದು ಅನ್ನೋದು ಒಂದು ಫೀಲಿಂಗ್ ಇದೆ. ಯಾಕಂದ್ರೆ ಆ ಕಾಲದಿಂದಲೂ ಮೊದಲು ಶುರು ಆಗಿದ್ದೆ ನಿಮ್ದು. ಮುನ್ನೋಟಗಳು ಇವೆಲ್ಲ ಬರ್ತಿದ್ದಾಗ ನೆನೆಸ್ಕೊಂಡಾಗ ಇವಾಗೆಲ್ಲ ಇರ್ಬೋದು. ನೀವು ಯಾವುದೇ ಟಿವಿ ನೋಡಿದ್ರೆ ನಿಮ್ಮಲ್ಲಿ ಬರ್ತಕ್ಕಂಥ ವಾರ್ತೆಯಲ್ಲಿ ಏನು ಬೇರೆ ಇರಲ್ಲ. ನ್ಯಾಚುರಲ್ ಆಗಿ ಏನ್ ಬೇಕೋ ಅದಿರುತ್ತೆ. ಆಮೇಲೆ ಕಾರ್ಯಕ್ರಮಗಳು ಅಷ್ಟೇ, ನಿಜವಾದ ಜನಪದಗಳು ಬರೋದು ನಿಮ್ಮಲ್ಲೇ. ದಿನ ಬೆಳಗ್ಗೆ ಹೊತ್ತು ಸಂಗೀತ ಬರುತ್ತೆ, ದೇವ್ರ ನಾಮ ಬರುತ್ತೆ. ಪ್ರತಿಯೊಂದು SRS ಅಂತ ಒಂದು ಆಗ್ತಿರಲ್ಲ, ಬೇರೆ ರಾಜ್ಯದ ಸಂಗೀತಗಳು, ನೃತ್ಯಗಳೆಲ್ಲ ಬರುತ್ತೆ. ಹಲವಾರು ಪ್ರಾಕಾರಗಳು ನೋಡ್ತೀವಿ. ದೂರದರ್ಶನದ ಮೊದಲು ಬಂದೋದಕ್ಕೆ ಅದಕ್ಕೆ ಸಾವಿಲ್ಲ ನನ್ನ ಪ್ರಕಾರ. ಸರ್, ಇವತ್ತಂತೂ ನಮಗೆ ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಇಷ್ಟೆಲ್ಲ ನಗುವನ್ನ ಉಣಬಡಿಸಿದ್ರಿ. ತುಂಬಾ ತುಂಬಾ ಧನ್ಯವಾದ. ನಮಸ್ಕಾರ. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮಿಬ್ಬರಿಗೆ ಅನುಮತಿ ಕೊಡಿ. ನಮಸ್ಕಾರ.